ಹಲೋ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಇದು BWSSB ನೀವೆಲ್ಲರಿಗೂ ಗೊತ್ತಿರೋ ಪ್ರಕಾರ, ಇಲ್ಲಿ ಬರಿತೀನಿ, BWSSB ಇದು HK ಪೇಪರ್ ಇದೆ. ನಾನು 2 ಪಾರ್ಟ್ ಆಲ್ರೆಡಿ ಮಾಡಿದ್ದೀನಿ. ಇದು ಪಾರ್ಟ್ 3 ಇದೆ. ಸೊ ಈ ಪಾರ್ಟಲ್ಲಿ 51 ಕ್ವಶನಿಂದ 100 ಕ್ವಶನ್ ಎಲ್ಲನೂ ಕವರ್ ಮಾಡಿಬಿಡ್ತೀನಿ. ಸೊ ದಟ್ ನಾಳೆ ಎಕ್ಸಾಮ್ ಇದೆ ನಾನ್ HKದು. ಸೊ ಅದಕ್ಕೆ ಎಲ್ಲರೂ ಬೇಗ ನೋಡ್ಕೊಳ್ಳಿ ಒಂದೇ ವಿಡಿಯೋದಲ್ಲಿ ಅಂತ. ಸೊ ನನಗೂ ಸ್ವಲ್ಪ ಏನಂತಂದರೆ ಫ್ರೀ ಆಗಿಬಿಡ್ತೀನಿ ನಾನು. ಸೊ ಅದಕ್ಕೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಎಲ್ಲ ಕ್ವಶನ್ಸ್ನ ಕವರ್ ಮಾಡ್ತೀನಿ. ಸೊ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಮಾಡಿ, ಮತ್ತು ದಯವಿಟ್ಟು ಇನ್ನೂ ಟೆಲಿಗ್ರಾಮ್ ಚಾನಲ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ. ಸೊ ದಟ್ ನಾಳೆ ಇಂಪಾರ್ಟೆಂಟ್ ಒಂದು ಏನಂತಾರೆ ಇವತ್ತು ಅನೌನ್ಸ್ಮೆಂಟ್ ಮಾಡ್ತೀನಿ. ಸೊ ನಾಳೆ ಏನಂತಂದರೆ ಒಂದು ಮೀಟಪ್ ಇಡ್ತಾ ಇದ್ದೀನಿ, ಹೇಳ್ತೀನಿ ಎಲ್ಲಿ ಅಂತ. ಸೊ ಸ್ಟೂಡೆಂಟ್ಸು ಬೇಕಾದರೆ ಬಂದು ಭೇಟಿಯಾಗಿ ನೀವು ಏನಾದರೂ ಡೌಟ್ ಇದ್ದರೆ ಕೇಳ್ಕೊಬೋದು, ಆಯಿತಾ. ಏನಿದೆ ಏನಿಲ್ಲ ಅಂತ ನಿಮಗೆ ಬೇಕಂತಂದರೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ, ಅಲ್ಲಿ ಹೇಳ್ತೀನಿ, ರೈಟ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶನ್ನು 51 ಕ್ವೆಶನ್. ಸೊ ಇಲ್ಲಿ ಲಿಸ್ಟ್ 1 ಲಿಸ್ಟ್ 2 ಅಂತ ಕೊಟ್ಟಿದ್ದಾರೆ. ಲಿಸ್ಟ್ 1ಅಲ್ಲಿ ಇದು ಹೈಡ್ರಾಲಿಕ್ಸ್ ಕ್ವೆಶನ್ ಇದೆ, ನಿಮಗೆ ಗೊತ್ತಿರಲಿ. ದಿಸ್ ಈಸ್ ಹೈಡ್ರಾಲಿಕ್ ಕ್ವೆಶನ್. ಮ್ಯಾನೋಮೀಟರ್, ಅಬ್ಸಲ್ಯೂಟ್ ಪ್ರೆಷರ್, ಗೇಜ್ ಪ್ರೆಷರ್, ವ್ಯಾಕ್ಯೂಮ್ ಪ್ರೆಷರ್, ರೈಟ್. ಸೊ ಎಲ್ಲರಿಗೆ ನೋಡಿ, ಇಲ್ಲಿ ಸಿಂಪಲ್ ಆಗಿ ಈ 4ರಲ್ಲಿ ಒಂದು ಗೊತ್ತಿರುತ್ತೆ ಎಲ್ಲರಿಗೆ, ಬೇರೆ ಕನ್ಫ್ಯೂಷನ್ಸ್ ಇದ್ರು. ಮ್ಯಾನೋಮೀಟರ್ ಗೊತ್ತೇ ಇರುತ್ತೆ. ಮ್ಯಾನೋಮೀಟರ್ ಏನು ಮಾಡುತ್ತೆ ಹೇಳಿ, ರೈಟ್. ಡಿವೈಸ್ ಯೂಸ್ಡ್ ಫಾರ್ ಮೆಜರಿಂಗ್ ದ ಪ್ರೆಷರ್ ಎಟ್ ಎ ಪಾಯಿಂಟ್ ಇನ್ ಎ ಲಿಕ್ವಿಡ್. ಇದಂತೂ ಎಲ್ಲರಿಗೂ ಗೊತ್ತಿರುತ್ತೆ. ತುಂಬ ಅಂದರೆ ತುಂಬ ಸಿಂಪಲ್ ಆಗಿ ಕೊಟ್ಟಿದ್ದಾರೆ, ರೈಟ್. ಸೊ ಇದಂತೂ ಗೊತ್ತಾಯ್ತಿವ. ಈಗ ನೋಡಿ, ಮ್ಯಾನೋಮೀಟರ್ ಏನಿದೆ, ಪ್ರೆಷರ್ ಇನ್ ದ ಫ್ಲೂಯಿಡ್ಸ್ನ ಏನಂತಂದರೆ ಮೆಜರ್ ಮಾಡೋಕ್ಕಿದೆ. ಅಬ್ಸಲ್ಯೂಟ್ ಪ್ರೆಷರ್ ಅಂದ್ರೆ ಏನು ನೋಡಿ, ಇವು ಮೂರು, ಈ ಅಬ್ಸಲ್ಯೂಟ್ ಪ್ರೆಷರು, ಗೇಜ್ ಪ್ರೆಷರು, ವ್ಯಾಕ್ಯೂಮ್ ಪ್ರೆಷರು, ಇವನ್ನ ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಡೈಗ್ರಾಮ್ ಇದೆ, ಇಲ್ಲಿ ನೋಡಿದೆ, ಇದೊಂದು ಡೈಗ್ರಾಮ್ ಇದೆ. ಸೊ ಎಕ್ಸ್ ಎಕ್ಸಿಸ್ ಅಲ್ಲಿ ನೋಡ್ಬೋದು ಅಬ್ಸಲ್ಯೂಟ್ 0 ಪ್ರೆಷರ್ ಇದೆ, ಕಂಪ್ಲೀಟ್ ವ್ಯಾಕ್ಯೂಮ್. ವೈ ಎಕ್ಸಿಸ್ ಅಲ್ಲಿ ನೋಡ್ಬೋದು ನೀವು ಪ್ರೆಷರ್ ಅಂತ ಇದೆ. ಸೊ ಇಲ್ಲೊಂದಿದೆ ನೋಡಿ, ಇದು ಒಂದು ಪಾರ್ಟ್, ಆಯ್ತಾ. ಈ ಲೈನ್ನ ನಾವೇನಂತೀನಿ, ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂತ ಅಂತೀನಿ. ಗೇಜ್ ಇಸ್ 0 ಅಂತ ಅಂತೀನಿ. ಇದ್ರ ಮೇಲ್ಗಡೆ ಏನು ಮೆಜರ್ ಮಾಡ್ತೀವಲ್ಲ ಅದು ಗೇಜ್ ಪ್ರೆಷರ್ ಆಗುತ್ತೆ. ಅಂದ್ರೆ ಸೊ ಇದನ್ನ ಡೇಟಮ್ ಆಗಿ ಇಟ್ಕೊಂಡು ಯಾವ್ದನ್ನ ಮೆಜರ್ ಮಾಡ್ತಾರೆ, ಅದು ಅಟ್ಮಾಸ್ಫಿರಿಕ್ ಪ್ರೆಷರ್ನ ಡೇಟಮ್ ಅಂದ್ರೆ ಬೇಸ್ ಆಗಿ ಇಟ್ಕೊಂಡು ಯಾವ್ದು ಮೆಜರ್ ಮಾಡ್ತಾರೆ ಅದು ಗೇಜ್ ಪ್ರೆಷರ್ ಆಗುತ್ತೆ. ಇದ್ರ ಕೆಳಗಡೆ ಯಾವ್ದು ಮೆಜರ್ ಮಾಡ್ತಾರೆ ಅದು ವ್ಯಾಕ್ಯೂಮ್ ಪ್ರೆಷರ್, ರೈಟ್. ಅಬ್ಸಲ್ಯೂಟ್ ಪ್ರೆಷರ್ ಅಂತಂದ್ರೆ ಈ 0 ಪ್ರೆಷರ್ ಇಂದ ವ್ಯಾಕ್ಯೂಮ್ ಪ್ರೆಷರ್ ವರೆಗೂ ಯಾವ್ದು ಮೆಜರ್ ಮಾಡ್ತಾರೆ ಅದು ಅಬ್ಸಲ್ಯೂಟ್ ಪ್ರೆಷರ್ ಅಂತ ನಾನು ಹೇಳ್ಬೋದು, ಸರಿನಾ. ಸೊ ಈಗ ವರ್ಡ್ಸ್ ಅಲ್ಲಿ ನೋಡಿದಾಗ ಅಬ್ಸಲ್ಯೂಟ್ ಪ್ರೆಷರ್ ಈಸ್ ಮೆಜರ್ಡ್ ವಿತ್ ರೆಫರೆನ್ಸ್ ಟು ಅಬ್ಸಲ್ಯೂಟ್ ವ್ಯಾಕ್ಯೂಮ್. ಇಲ್ಲಿದೆ ನೋಡಿ, ಅಬ್ಸಲ್ಯೂಟ್ ವ್ಯಾಕ್ಯೂಮ್, ರೈಟ್. ಅಬ್ಸಲ್ಯೂಟ್ ವ್ಯಾಕ್ಯೂಮ್ ಅದಕ್ಕೆ ಇರೋದು. ಸೊ ಗೇಜ್ ಪ್ರೆಷರ್ ಇಸ್ ಮೆಜರ್ಡ್ ಟೇಕಿಂಗ್ ಅಟ್ಮಾಸ್ಫಿರಿಕ್ ಪ್ರೆಷರ್ ಆಸ್ ಎ ಡೇಟಮ್. ಇಲ್ಲಿ ನೋಡ್ಬೋದು ನೀವು ಗೇಜ್ ಪ್ರೆಷರ್ ಇಲ್ಲಿದೆಯಲ್ಲ, ಸೊ ಇದು, ರೈಟ್. ಅದನ್ನ ಡೇಟಮ್ ಇಟ್ಕೊಂಡು. ವ್ಯಾಕ್ಯೂಮ್ ಪ್ರೆಷರ್ ಇಸ್ ಬಿಲೋ ದ ಅಟ್ಮಾಸ್ಫಿರಿಕ್ ಪ್ರೆಷರ್. ಬಿಲೋ ದ ಅಟ್ಮಾಸ್ಫಿರಿಕ್ ಪ್ರೆಷರ್ನ ನಾವು ವ್ಯಾಕ್ಯೂಮ್ ಪ್ರೆಷರ್ ಅಂತ ಅಂತೀವಿ. ಕ್ಲಿಯರ್ ಆಯ್ತಾ. ಸೊ ಇದನ್ನ ಆನ್ಸರ್ ಯಾವ್ದಿದೆ ಇವಾಗ ಇದರಲ್ಲಿ ಅಂತಂದ್ರೆ A4 B1 C2 D3 ಅಂದ್ರೆ ಇದಾಗುತ್ತೆ. A4 B1 C1 D3 ಅಂದ್ರೆ ಥರ್ಡ್ ಇಸ್ ಆಪ್ಷನ್ ಇದಾಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನಂಬರ್ 52. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ 2 ಇಕ್ವೇಶನ್ ಕೊಟ್ಟಿದ್ದಾರೆ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಯಾವುದ್ರ ಬಗ್ಗೆ ಕೇಳಿದ್ದಾರೆ ಅಂತಂದ್ರೆ ಕಂಟಿನ್ಯೂಟಿ ಇಕ್ವೇಶನ್ ಮೇಲೆ ಕೇಳಿದ್ದಾರೆ, ಸರಿನಾ. ಸೊ ಕಂಟಿನ್ಯೂಟಿ ಇಕ್ವೇಶನ್ ಸ್ಟೇಟ್ ದಟ್ ಸ್ಟಡಿ ಫ್ಲೋ ಪ್ರೋಸೆಸ್ ಥ್ರೂ ದ ಎ ಕಂಟ್ರೋಲ್ ವಾಲ್ಯೂಮ್ ಇನ್ ದ ಫ್ಲೋ ಅಂಡ್ ಔಟ್ ಫ್ಲೋ ಆರ್ ಈಕ್ವಲ್, ರೈಟ್. ನಾವು ಬರಿತೀವಲ್ಲ, A1 equals to V1 equal to A2 equal to V2. So what we are doing, we are equating it. So it is based on the law of conservation of mass. ಎರಡೂ ಕರೆಕ್ಟ್ ಆಗಿದೆ, ಚೆನ್ನಾಗಿ ನೆನ್ಪಿಡಿ. ಇವು ಎರಡೂ ಕರೆಕ್ಟ್ ಆಗಿದೆ. ನಾವು ಈ ಫಾರ್ಮುಲಾ ಬರಿತೀವಿ ತಾನೆ, ಸೊ ಅದ್ರ ಮೇಲೆ ಇದು ಎರಡೂ ಕರೆಕ್ಟ್ ಆಗಿದೆ. ಸೊ ಇದು ಏನಂತಾರೆ, ಇದನ್ನು ಕರೆಕ್ಟ್ ಆಗಿದೆ, ಇದನ್ನು ಕರೆಕ್ಟ್ ಆಗಿದೆ. ಸೊ ಯಾವುದು ಇನ್ಕರೆಕ್ಟ್ ಇಲ್ಲ ಇಲ್ಲಿ, ರೈಟ್. ಸೊ ನೈದರ್ ಎ ನಾರ್ ಬಿ, ಎರಡೂ ಕರೆಕ್ಟ್ ಅಂತಂದ್ರೆ ಕರೆಕ್ಟ್ ಇದೆ, ಯಾವುದು ರಾಂಗ್ ಆಗಿಲ್ಲ ಅಂತ ಹೇಳ್ತಾ ಇರೋದು. ಕ್ಲಿಯರಾ, ರೈಟ್. ನೆಕ್ಸ್ಟ್ ಕ್ವಶನ್. ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ದ ಡಿಸ್ಚಾರ್ಜ್ ಅಂತ ಇದೆ. ಡಿಸ್ಚಾರ್ಜ್ ಈಸ್ ಐಡೆಂಟಿಫೈಡ್ ಬೈ Q through the orifice based on a area of orifice and the coefficient of discharge, right. ಸೊ ಈಗ coefficient of discharge ಬಗ್ಗೆ ಕೇಳ್ತಾ ಇರೋದು. ಅದು ಯಾವುದ್ರ ಬಗ್ಗೆ, ಥ್ರೂ ಆರಿಫೈಸ್ ಬೇಸ್ ಆನ್ ಎನ್ ಏರಿಯಾ ಆಫ್ ದ ಆರಿಫೈಸ್ ಅಂತ ಹೇಳ್ತಾ ಇರೋದು, ರೈಟ್. ಸೊ ಇದೊಂದು ಟ್ಯಾಂಕ್ ಇದೆ ಅಂತಂದ್ರೆ ಇದು ನಮ್ಮ ಈ ಕಡೆಯಿಂದ ಏನಂತಂದ್ರೆ ಓಪನಿಂಗ್ ಇರುತ್ತೆ. ಸೊ ಇದು ಆರಿಫೈಸು, ರೆಕ್ಟ್ಯಾಂಗಲ್ ಇರ್ಬೋದು, ಸರ್ಕ್ಯುಲರ್ ಇರ್ಬೋದು, ಕೊನಿಕಲ್ ಶೇಪ್ ಇರ್ಬೋದು, ವಿ ಶೇಪ್ ಇರ್ಬೋದು, ಯಾವುದೋ ಒಂದು ಇರ್ಬೋದು, ರೈಟ್. ಸೊ ಅದನ್ನು ನೋಡಿದ್ರೆ ಈಗ ಇದು ಫಾರ್ಮುಲಾ ಇದೆ, ಏನು, CD coefficient of discharge into area into √2GH. ಇದು Q ಅಂದ್ರೆ ಡಿಸ್ಚಾರ್ಜ್ ಇದೆ, coefficient of discharge ಏರಿಯಾ ಆಫ್ ದಿ ಆರಿಫೈಸ್, ಹೆಡ್ ಆಫ್ ದಿ ವಾಟರ್ ಅಂತಂದ್ರೆ ಎಷ್ಟು ಹೈಟ್ ವಾಟರ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ.
ಸೊ ಇಲ್ಲಿ ನೋಡಿದಾಗ ಗೊತ್ತಾಗ್ತದೆ Q is equal to C into D, CD into A ಇದು ಕೇಳಿದ್ದಾರೆ. ಸೊ ಅದ ಆಪ್ಷನ್ ಎ ಅಂತ ಆಗುತ್ತೆ. ಇದು ಏನಿದೆ ಆ್ಯಕ್ಚುಲಿ ಇದು ಫಾರ್ಮುಲಾ ಅಂತಂದರೆ ಇದು ಆರಿಫೈಸ್ ಮೇಲೆ ಡಿಸ್ಚಾರ್ಜ್ ಮೇಲೆ ಇದು ಕ್ವಶನ್ ಇದೆ, ಸರಿನಾ? ನೆಕ್ಸ್ಟ್ ಕ್ವಶನ್. ಸೊ ಇಫ್ ದ ವೆಲಾಸಿಟಿ of the fluid in the nozzle is 35 meter per second and the theoretical velocity is 40 meter per second, what is the coefficient of velocity ಅಂತ ಕೇಳ್ತಾ ಇರೋದು. ಅಂದರೆ ಏನು, ಇದ್ರದ್ದೊಂದು ಫಾರ್ಮುಲಾ ಇದೆ, ರೈಟ್? ಇದ್ರ ಫಾರ್ಮುಲಾ ಏನಿದೆ, ಆಕ್ಚುಯಲ್ ವೆಲಾಸಿಟಿ ಬೈ ಥಿಯರೋಟಿಕಲ್ ವೆಲಾಸಿಟಿ, ಸಿ ವಿ. ಕೋಎಫಿಷಿಯಂಟ್ ಆಫ್ ವೆಲಾಸಿಟಿ, ಸಿ ವಿ ಫಾರ್ಮುಲಾ ಏನಿದೆ, ಆಕ್ಚುಯಲ್ ವೆಲಾಸಿಟಿ ಏನಿದೆ, ಥಿಯರೋಟಿಕಲ್ ವೆಲಾಸಿಟಿ ಏನಿದೆ, ಎರಡನ್ನೂ ಡಿವೈಡ್ ಮಾಡೋದಷ್ಟೇ. ಡಿವೈಡ್ ಮಾಡಿದಾಗ 0.875 ಅಂತ ಆನ್ಸರ್ ಬರುತ್ತೆ, ರೈಟ್? ಸೊ ಅದು ಆನ್ಸರ್ ಏನಾಗುತ್ತೆ 0.87. ಸೊ ಈಗ ನಿಮಗೆ ನೆನಪಿರಬೇಕಾಗಿರೋದು ಸಿ ಸಿ, ಸಿ ಡಿ, ಸಿ ವಿ, ಇವು ಮೂರು ಇಂಪಾರ್ಟೆಂಟು. ಕೋಎಫಿಷಿಯಂಟ್ ಆಫ್ ಕಾಂಟ್ರಾಕ್ಷನ್, ಕೋಎಫಿಷಿಯಂಟ್ ಆಫ್ ಡಿಸ್ಚಾರ್ಜ್, ಕೋಎಫಿಷಿಯಂಟ್ ಆಫ್ ವೆಲಾಸಿಟಿ, ಇವು ಮೂರೂ ಫಾರ್ಮುಲಾ, ಇದ್ರ ಕ್ಯಾಲ್ಕುಲೇಷನು ಎಲ್ಲನೂ ನೆನ್ಪಿಟ್ಕೋಬೇಕು, ಇದನ್ನು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್. ಬರ್ನೌಲಿಸ್ ಥಿಯರಮ್ ಡೀಲ್ಸ್ ವಿತ್ ದ ಪ್ರಿನ್ಸಿಪಲ್ ಆಫ್, ರೈಟ್? ಬರ್ನೌಲಿಸ್ ಥಿಯರಮ್ ಯಾವತ್ತೂ ಯಾವುದರಿಂದ ಆಗುತ್ತೆ, ಎನರ್ಜಿಯಿಂದನೇ ಡೀಲ್ ಮಾಡ್ತೀವಿ. ಪ್ರಿನ್ಸಿಪಲ್ ಆಫ್ ಮಾಸ್ ಆಫ್ ಎನರ್ಜಿ ಅಂತ ಅಂತೀವಿ ನಾವು, ಸರಿನಾ? ಇಲ್ಲಿ ನೋಡ್ಬೋದು ನೀವು, ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಫಾರ್ ಫ್ಲೂಯಿಡ್ ಫ್ಲೋ, ರೈಟ್? ಸೊ ಇದು ಏನು ಹೇಳುತ್ತೆ ಅಂತಂದರೆ, ಒಂದು ಸ್ಟೆಡಿ ಫ್ಲೋ ಇರಬೇಕಂತಂದರೆ ಪ್ರೆಷರ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಇವೆಲ್ಲನೂ ಏನಿರಬೇಕು, ಕಾನ್ಸ್ಟೆಂಟ್ ಇರಬೇಕು ಅಂತ ಹೇಳ್ತಾ ಇರೋದು, ರೈಟ್? ಅಲಾಂಗ್ ದ ಸ್ಟ್ರೀಮ್ ಲೈನ್, ಈಗ ಒಂದು ಫ್ಲೋ ಹೋಗ್ತಾ ಇದೆ ಅಂತಂದರೆ ಆ ಫ್ಲೋ ಅಲ್ಲಿ ಪ್ರೆಷರ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಮೂರು ಸೇಮ್ ಇರಬೇಕು ಅಂತ ಅರ್ಥ, ರೈಟ್? ಮೂರು ಸೇಮ್ ಇರಬೇಕು. ಯಾವುದು? ಇವು ಮೂರು. ಸೊ ನಾವು ಬರಿತಿದ್ದೀವಲ್ಲ ρ1 ಬೈ, ರೈಟ್, ρ1 ಇಂಟು V1 ಬೈ 2G ಪ್ಲಸ್ Z ಈಕ್ವಲ್ಸ್ ಟು 0, ಇದು ಬರಿತಿದ್ದೀವಲ್ಲ ಫಾರ್ಮುಲಾ, ರೈಟ್? ಸೊ ಅದೇ ಇದೆ, ಇದು P1 ಬೈ W, ಇದು P1 ಅಂತ ಬರಿಬೋದು, ಇದನ್ನು P1 ಬೈ V1 ಸ್ಕ್ವೇರ್ ಬೈ 2G ಪ್ಲಸ್ Z ಈಕ್ವಲ್ ಟು 0. ಸೊ ಇದು ಏನಿದೆ ಫಾರ್ಮುಲಾ. ಸೊ ದಿಸ್ ಫಾರ್ಮುಲಾ ಈಸ್ ಅ ಬರ್ನೌಲಿಸ್ ಇಕ್ವೇಷನ್ಸ್, ರೈಟ್? ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ವೆನ್ ಈಸ್ ಅ ಫ್ಲೂಯಿಡ್ ಕಾಲ್ಡ್ ಆಸ್ ಅನ್ ಲ್ಯಾಮಿನಾರ್? ಲ್ಯಾಮಿನಾರ್ ಅಂತ ನಾವು ಯಾವಾಗ ಕರಿಬೋದು, ರೈಟ್? ಲ್ಯಾಮಿನಾರ್ ಅಂತ ನಾವು ಯಾವಾಗ ಕರಿತೀವಿ ಅಂತಂದರೆ, ರೆನಾಲ್ಡ್ಸ್ ನಂಬರ್ ಯಾವತ್ತೂ ಏನಂತಂದರೆ ಎಷ್ಟಿರಬೇಕು, ರೆನಾಲ್ಡ್ಸ್ ನಂಬರ್, ರೈಟ್, ಲೆಸ್ ದೆನ್ 2000 ಇರಬೇಕು. ಈಗ ಲ್ಯಾಮಿನಾರ್ ಫ್ಲೋ ಅಂದ್ರೆ ಏನು ಫಸ್ಟ್ ಅರ್ಥ ಮಾಡ್ಕೊಂಡು, when the fluid moves in a smooth parallel layers without mixing, ಅಂದರೆ ಇದೊಂದು ಪೈಪ್ ಇದೆ ಅಂತ ತಿಳ್ಕೊಳ್ಳಿ, ಸ್ಮೂತಾಗಿ ಹೋಗ್ತಾ ಇದೆ ಮಿಕ್ಸ್ ಆಗ್ದಂಗೆ, ಆಯಿತಾ? ಪಾರ್ಟಿಕಲ್ಸ್ ಬೇರೆ 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 ಥರ ಹೋಗ್ತಾ ಇದೆ, ಬಟ್ ಸ್ಮೂತಾಗಿ ಹೋಗ್ತಾ ಇದೆ, ಪ್ಯಾರಲಲ್ ಆಗಿ ಹೋಗ್ತಾ ಇದೆ, ಅದನ್ನು ಲ್ಯಾಮಿನಾರ್ ಫ್ಲೋ ಅಂತ ಅಂತೀವಿ. ಸೊ ಯಾವಾಗ ಇದು ಆಗುತ್ತೆ ಅಂತಂದರೆ ರೆನಾಲ್ಡ್ಸ್ ನಂಬರು ಲೆಸ್ ದೆನ್ 2000 ಇರಬೇಕು, ರೈಟ್? ಇದ್ದರೆ ಅದು ಆ ಫ್ಲೋ ಆಕರ್ ಆಗುತ್ತೆ. ಟ್ರಾನ್ಸಿಷನಲ್ ಫ್ಲೋ ಏನಂತಂದರೆ 2000 to 4000 ಇರುತ್ತೆ. ಆಮೇಲೆ ಟರ್ಬುಲೆಂಟ್ ಫ್ಲೋ ಗ್ರೇಟರ್ ದೆನ್ 4000 ಇದ್ದಾಗ ಇದು ಆಗುತ್ತೆ, ರೈಟ್? ಸೊ ಈಗ ಇದು ಆಪ್ಷನ್ಸ್ ಅಲ್ಲಿ ನೋಡಿದಾಗ ಇದು 4th ಆಪ್ಷನ್ ಇದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗಿ ಆನ್ಸರ್ ಆಗುತ್ತೆ, ರೈಟ್? ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 57. ರೇಷಿಯೋ ಆಫ್ ಏರಿಯಾ ಆಫ್ ಜೆಟ್ ಎಟ್ ವೀನಾ ಕಾಂಟ್ರಾಕ್ಟ. ವೀನಾ ಕಾಂಟ್ರಾಕ್ಟ ಅಂತಂದ್ರೆ ಏನು? ಸೊ ಇದು ಒಂದು ಏನಂತಂದರೆ ನಿಮ್ದು ಇದಿದೆ, ಏನಂತಂದರೆ ಟ್ಯಾಂಕ್ ಇದೆ. ಸೊ ಇಲ್ಲಿ ಏನಂತಂದರೆ ಓಪನಿಂಗ್ ಇದೆ, ಆರಿಫೈಸ್ ಅಂತೀವಿ. ಸೊ ವಾಟರ್ ಇಲ್ಲಿವರೆಗಿದೆ. ಸೊ ಈ ವಾಟರು ಈ ಥರ ಏನಂತಂದರೆ ನೀವು ಓಪನ್ ಮಾಡಿದಾಗ ಈ ಥರ ಫ್ಲೋ ಆಗುತ್ತೆ, ಈ ಥರ ಫ್ಲೋ ಆಗುತ್ತೆ ತಾನೆ. ಸೊ ಈ ಫ್ಲೋ ಆದಾಗ ನಾನೇನು ಮಾಡ್ತೀನಿ, ಇಲ್ಲೊಂದು ಸ್ಕೇಲ್ ಇಡ್ತೀನಿ, ಇಲ್ಲೊಂದು ಸ್ಕೇಲ್ ಇಟ್ಬಿಟ್ಟು ಅಲ್ಲಿ ಒಂದೇನಂತಂದರೆ ಆ ಎಕ್ಸಾಕ್ಟ್ಲಿ ಸೆಂಟರ್, ಈ ವಾಟರ್ ಈ ಥರ ಏನು ನಪ್ಪೆ ಅಂತೀವಲ್ಲ ಇದು, ಸೊ ಇದ್ರ ಮಧ್ಯ ಏನಂತಂದರೆ ವಾಟರ್ಗೆ ಎಕ್ಸಾಕ್ಟ್ಲಿ ಕೋಯಿನ್ಸೈಡ್ ಆಗೋ ಥರ ಒಂದು ಮೆಜರ್ಮೆಂಟ್ ಮಾಡ್ತೀವಿ. ಸೊ ಅದು ವೀನಾ ಕಾಂಟ್ರಾಕ್ಟ ಅಂತ ಅಂತೀವಿ. ಸೊ ಇಲ್ಲಿ ಕ್ವಶನ್ ಏನಿದೆ, ರೇಷಿಯೋ ಆಫ್ ಏರಿಯಾ ಆಫ್ ಜೆಟ್, ಈ ಜೆಟ್ಟು ಈಗ ಕಾಣಿಸ್ತಾ ಇದೆಯಲ್ಲ ಈ ಜೆಟ್ಟು, ಎಟ್ ವೀನಾ ಕಾಂಟ್ರಾಕ್ಟ ಟು ದ ಏರಿಯಾ ಆಫ್ ದ ಆರಿಫೈಸ್ ಈಸ್, ಅದಕ್ಕೆ ಏನಂತಾರೆ ಅಂತ ಕೇಳ್ತಾ ಇರೋದು. ತುಂಬ ಸಿಂಪಲ್ ಇದೆ. ಸೊ ಅದಕ್ಕೆ ಏನಂತೀವಿ, ಮೂರು ಇವಾಗ ಹೇಳಿದ್ದೆ ನಾನು, ಸಿ ಸಿ, ಸಿ ಡಿ, ಸಿ ವಿ, ಅದ್ರದ್ದು ಡೆಫಿನೇಷನ್ ಅದಕ್ಕೆ ಹಾಕಿದ್ದೆ ನಾನು. ಸಿ ಸಿ ಅಂದ್ರೆ ಏನು, ಕೋಎಫಿಷಿಯಂಟ್ ಆಫ್ ಕಾಂಟ್ರಾಕ್ಷನ್, ಏರಿಯಾ ಆಫ್ ಜೆಟ್ ಎಟ್ ವೀನಾ ಕಾಂಟ್ರಾಕ್ಟ ಡಿವೈಡ್ ಬೈ ಏರಿಯಾ ಆಫ್ ದಿ ಆರಿಫೈಸ್. ಇದು ಅದೇ ಕೇಳಿದ್ದು, ಏರಿಯಾ ಆಫ್ ಜೆಟ್ ಎಟ್ ವೀನಾ ಕಾಂಟ್ರಾಕ್ಟ, ಏರಿಯಾ ಆಫ್ ದಿ ಆರಿಫೈಸ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಕೋಎಫಿಷಿಯಂಟ್ ಆಫ್ ಕಾಂಟ್ರಾಕ್ಷನ್. ಬಟ್ ಬೇರೆದು ಏನಿದೆ ಅದನ್ನು ನೋಡೋಣ. ವೆಲಾಸಿಟಿ ಅಂದ್ರೆ ಏನು, ಸಿ ವಿ ಅಂತ ಅಂತೀವಿ ಅದಕ್ಕೆ, ಕೋಎಫಿಷಿಯಂಟ್ ಆಫ್ ವೆಲಾಸಿಟಿ ಅಂದ್ರೆ ಏನು, ಆಕ್ಚುಯಲ್ ವೆಲಾಸಿಟಿ ಆಫ್ ದ ಜೆಟ್ ಡಿವೈಡೆಡ್ ಬೈ ಥೆರೋಟಿಕಲ್ ವೆಲಾಸಿಟಿ. ನೋಡಿ ಥೆರೋಟಿಕಲ್ ಅಂದ್ರೆ ಯಾವತ್ತು ನೆನ್ಪಿಟ್ಕೊಳ್ಳಿ,
ಇದನ್ನು ನಾನು ಫಾರ್ಮುಲಾಯಿಂದ ಯೂಸ್ ಮಾಡ್ತೀನಿ. ಆ್ಯಕ್ಚುಯಲ್ ಅಂತಂದರೆ ನಾನು ಲ್ಯಾಬಲ್ಲಿ ಹೋಗಿ ಮೆಜರ್ ಮಾಡ್ತೀನಿ ಅದನ್ನು, ಅಥವಾ ಮೆಜರ್ ಮಾಡಿರೋದು ಒಂದು ಕಂಡೀಷನ್ ಕೊಟ್ಟಿರ್ತಾರೆ ಅದರ ಪ್ರಕಾರ ಇವೆರಡೂ ನಾನು ಡಿವೈಡ್ ಮಾಡಿದಾಗ ನನಗೆ ಕೊಯಿಫಿಷಿಯಂಟ್ ಆಫ್ ವೆಲಾಸಿಟಿ ಸಿಗುತ್ತೆ. ರೈಟ್, ಕಾಂಟ್ರಾಕ್ಷನ್ ಅಂದಾಗ ತಿಳ್ಕೊಳ್ಳಿ ಅದು ಕಮ್ಮಿ ಆಗುತ್ತೆ, ಏರಿಯಾ ಆಫ್ ದಿ ಆರಿಫೈಸು ಮತ್ತು ಇದು ಕಮ್ಮಿ ಆಗುತ್ತೆ, ಅದಕ್ಕೆ ಕಾಂಟ್ರಾಕ್ಷನ್. ಡಿಸ್ಚಾರ್ಜ್ ಅಂತಂದರೆ ನಾನು ಬರೀ ಕ್ವಾಂಟಿಟಿ ಮೇಲೆ ಫೋಕಸ್ ಮಾಡ್ತೀನಿ. ಆ್ಯಕ್ಚುಯಲ್ ಡಿಸ್ಚಾರ್ಜ್ ಆಗ್ತಾ ಎಷ್ಟಿದೆ, ಥೆರೋಟಿಕಲ್ ಡಿಸ್ಚಾರ್ಜ್ ಎಷ್ಟಿದೆ, ಗೊತ್ತಾಯ್ತಾ? ಸೊ ನೋಡಿ, ಡೆಫಿನೇಷನ್ ಏನಿದೆ ಅದ್ರ ಮೇಲೇ ಫಾರ್ಮುಲಾನು ಡಿವೈಡ್ ಆಗ್ತಾ ಇದೆ. ಆ್ಯಕ್ಚುಯಲ್ ಡಿಸ್ಚಾರ್ಜ್ ಏನಿದೆ, ಥೆರೋಟಿಕಲ್ ಡಿಸ್ಚಾರ್ಜ್, ಇದು ಆ್ಯಕ್ಚುಯಲ್ ವೆಲಾಸಿಟಿ ಬೈ ಥೆರೋಟಿಕಲ್, ಇದು ಏರಿಯಾ ಆಫ್ ದ ಜೆಟ್ ಎಟ್ ವಿನಾ ಕಾಂಟ್ರಾಕ್ಟ್ ಬೈ ಏರಿಯಾ ಆಫ್ ದಿ ಆರಿಫೈಸ್. ಈಗ ಕೊಯಿಫಿಷಿಯಂಟ್ ಆಫ್ ಕಾಂಟ್ರಾಕ್ಷನ್ ಯಾವತ್ತೂ ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದು ಏರಿಯಾ ರೇಷಿಯೋ ಅಂತಾರೆ ಅದಕ್ಕೆ. ವೆಲಾಸಿಟಿ ಅಂತಂದರೆ ಕೊಯಿಫಿಷಿಯಂಟ್ ಆಫ್ ವೆಲಾಸಿಟಿ ಅಂದರೆ ವೆಲಾಸಿಟಿ ರೇಷಿಯೋ ಅಂತ ಅಂತೀವಿ. ಕೊಯಿಫಿಷಿಯಂಟ್ ಆಫ್ ಡಿಸ್ಚಾರ್ಜ್ಗೆ ಒಂದು ಫಾರ್ಮುಲಾ ಇದೆ, ರೈಟ್, ಸಿ ಡಿ ಈಕ್ವಲ್ಸ್ ಟು ಸಿ ಸಿ ಇಂಟು ಸಿ ವಿ ಅಂತ ಇದೆ. ಸೊ ಇದನ್ನು ನೆನಪಿಟ್ಕೊಳ್ಳಿ, ಕ್ಯಾಲ್ಕುಲೇಷನ್ಗೂ ಹೆಲ್ಪ್ ಆಗುತ್ತೆ, ಸರಿನಾ? ಸೊ ವೀನಾ ಕಾಂಟ್ರಾಕ್ಟರ್ ಅಂದ್ರೆ ಏನು? ದ ಸೆಕ್ಷನ್ ಆಫ್ ಜೆಟ್ ಎಟ್ ವೇರ್ ದ ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ ಇಸ್ ಮಿನಿಮಮ್ ಆಫ್ಟರ್ ಇಶ್ಯೂಯಿಂಗ್ ಫಾರ್ ದ ಆರಿಫೈಸ್. ಇದು ಯಾಕೆ ಬರುತ್ತೆ ಅಂತಂದರೆ ಕನ್ವರ್ಜೆನ್ಸ್ ಆಫ್ ದ ಫ್ಲೋ ಲೈನ್ಸ್ ಆಫ್ಟರ್ ಪಾಸಿಂಗ್ ಥ್ರೂ ಎನ್ ಆರಿಫೈಸ್. ಸೊ ಈ ವೀನಾ ಕಾಂಟ್ರಾಕ್ಟರ್ ಹತ್ರ ಏರಿಯಾ ಮಿನಿಮಮ್ ಇರುತ್ತೆ, ವೆಲಾಸಿಟಿ ಮ್ಯಾಕ್ಸಿಮಮ್ ಇರುತ್ತೆ. ಈ ಥರ ಟ್ಯಾಂಕ್ ಇದೆ ಅಂತಂದರೆ ಇಲ್ಲಿ ನಂದು ಒಂದು ಓಪನಿಂಗ್ ಇದೆ, ಸೊ ನಾನು ಇಲ್ಲಿ ನೀರು ಈ ಥರ ಹೋಗ್ತಾ ಇರುತ್ತೆ, ವಾಟರ್ ಈ ಕಡೆ. ಸೊ ಇಲ್ಲಿ ಏನಿರುತ್ತೆ, ಇದ್ರದ್ದು ಏರಿಯಾ ಮಿನಿಮಮ್ ಇರುತ್ತೆ, ಬಟ್ ಪ್ರೆಷರ್ ತುಂಬ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ವೆಲಾಸಿಟಿ ಜಾಸ್ತಿ ಇರುತ್ತೆ, ಏರಿಯಾ ಕಮ್ಮಿ ಇರುತ್ತೆ. ರೈಟ್, ಕೊಯಿಫಿಷಿಯಂಟ್ ಆಫ್ ಕಾಂಟ್ರಾಕ್ಷನ್ನ ಡಿಫೈನ್ ಮಾಡೋಕ್ಕೆ ಇದೊಂದು ಡೆಫಿನೇಷನ್ ಇದೆ. ಓಕೆ, ಎಸ್. ವಾಟ್ ಈಸ್ ದ ಕೊಯಿಫಿಷಿಯಂಟ್ ಆಫ್ ಡಿಸ್ಚಾರ್ಜ್ ಫಾರ್ ಎ ಲಾರ್ಜ್ ರೆಕ್ಟ್ಯಾಂಗುಲರ್ ಆರಿಫೈಸ್ ಅಂತ ಇದೆ. ರೈಟ್, ಕೊಯಿಫಿಷಿಯಂಟ್ ಆಫ್ ಡಿಸ್ಚಾರ್ಜ್ ಬಗ್ಗೆ ಕೇಳ್ತಾ ಇರೋದು ಲಾರ್ಜ್ ರೆಕ್ಟ್ಯಾಂಗುಲರ್ ಆರಿಫೈಸ್ ಮೇಲೆ. ರೈಟ್, ಸೊ ಅದನ್ನು ನೋಡಿ. ಈಗ ಫಾರ್ ಶಾರ್ಪ್ ಎಡ್ಜ್ ಆರಿಫೈಸ್ ದ ಪ್ರಾಕ್ಟಿಕಲ್ ಡಿಸ್ಚಾರ್ಜ್ ಇಸ್ ಲೆಸ್ ದೆನ್ ಥೆರೋಟಿಕಲ್ ಡ್ಯೂ ಟು ದ ಕಾಂಟ್ರಾಕ್ಷನ್ ಅಂಡ್ ವೆಲಾಸಿಟಿ ಲಾಸಸ್. ಆ್ಯಕ್ಚುಯಲ್ ಪ್ರಾಕ್ಟಿಕಲ್ಗಿಂತ ಇದನ್ನು ಕಮ್ಮಿ ಇರುತ್ತೆ. ಸೊ 0.61 ತೊಗೊಳ್ಬೇಕು ಅಂತ ಹೇಳ್ತಾ ಇರೋದು. ಸೊ ಆರಿಫೈಸ್ಗೆ ಕೊಯಿಫಿಷಿಯಂಟ್ ಆಫ್ ಡಿಸ್ಚಾರ್ಜ್ ಇಸ್ 0.61, ವೆಂಚುರಿಮೀಟರ್ಗೆ 0.98, ಐಡಿಯಲ್ ಫ್ಲೋಗೆ 1 ಅಂತ ತೊಗೊಳ್ಳೋದು. ಅಂತಂದರೆ 1 ಅಂತಂದರೆ ಸೇಮು, ಥೆರೋಟಿಕಲ್ ಪ್ರಾಕ್ಟಿಕಲ್ ಎರಡು ಸೇಮ್ ಇದ್ದಂಗೆ. ವೆಂಚುರಿಮೀಟರಲ್ಲಿ 0.98 ಇದೆ, ಬಟ್ ಅದೇ ಆರಿಫೈಸಲ್ಲಿ ತುಂಬ ಕಮ್ಮಿ ಆಗುತ್ತೆ, ಗೊತ್ತಾಯ್ತಾ? ಅಂದರೆ 40% ನಾವು ಕಮ್ಮಿ ತೊಗೊಳ್ಬೇಕಾಗುತ್ತೆ ಅಂತ ಅರ್ಥ ಇದ್ರದ್ದು. ರೈಟ್, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್? 0.61. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದ ಪ್ರೆಷರ್ ಡ್ಯೂ ಟು ಕಾಲಮ್ ಆಫ್ 0.3 ಮೀಟರ್ ಆಫ್ ವಾಟರ್ ಟೇಕನ್ ಎಸ್ 1000 kg/m³. ಇದೇನಿದೆ ಫಾರ್ಮುಲಾ ಇದೆ ತಾನೆ, ರೋ ಇಂಟು ಜಿ ಇಂಟು ಎಚ್ ಇದೆ ತಾನೆ ಇದು. ರೈಟ್, 1000 ಇಂಟು 9.81 ಇಂಟು ಹೈಟ್ 0.3 ಮೀಟರ್. ಸೊ ಇದನ್ನು ಮಾಡಿದಾಗ ಎಷ್ಟು ಬರುತ್ತೆ? ಇದನ್ನು ಮಾಡಿದಾಗ 2943 ನ್ಯೂಟನ್ ಪರ್ m². ಬರುತ್ತೆ. ರೈಟ್, 2943 ಬಂತಾ? ಹಾಂ, 2943 ನ್ಯೂಟನ್ ಪರ್ mm² ಇದೆ ಆನ್ಸರ್. ತುಂಬ ಸಿಂಪಲ್ ಆಗಿದೆ ಕ್ವಶನ್, ತುಂಬ ಸಿಂಪಲ್ಲು. ರೈಟ್, ಸೊ ಇದರಲ್ಲಿ ಇನ್ನೂ ಏನೇನು ನೆನ್ಪಿಡ್ಕೋಬೇಕಂತಂದರೆ ಸೆಂಟರ್ ಆಫ್ ಗ್ರಾವಿಟಿ ಯಾವ ಥರ ಮಾಡ್ತಾರೆ, ಆಮೇಲೆ ಟೋಟಲ್ ಪ್ರೆಷರ್ ಯಾವುದು, ಸೆಂಟರ್ ಆಫ್ ಪ್ರೆಷರ್ ಯಾವುದು, ಆಯಿತಾ, ಇನ್ಕ್ಲೈನ್ಡ್ ಪೋರ್ಷನ್ಗೆ ಯಾವುದು, ರೆಕ್ಟ್ಯಾಂಗಲ್ ಯಾವುದು, ಇದು ಇಟ್ಕೋಬೇಕು. ನೆಕ್ಸ್ಟ್ ಕ್ವಶನ್, ಎ ಕ್ರಾಪ್ ರಿಕ್ವೈರ್ಸ್ ಎ ಟೋಟಲ್ ಡೆಪ್ತ್ ಆಫ್ 0.9 ಮೀಟರ್ ಆಫ್ ವಾಟರ್ ಫಾರ್ ಎ ಬೇಸ್ ಪೀರಿಯಡ್ ಆಫ್ 120 days. ಫೈಂಡ್ ದ ಡ್ಯೂಟಿ ಆಫ್ ದ ವಾಟರ್ ಇನ್ ಹೆಕ್ಟರ್ಸ್ ಪರ್ ಕ್ಯೂಮೆಕ್. ಸೊ ಇದು ಇರಿಗೇಷನ್ ಪ್ರಾಬ್ಲಮ್ ಇದೆ, ತುಂಬ ಇಂಪಾರ್ಟೆಂಟು, ಚೆನ್ನಾಗಿದೆ ಇದೊಂದು ಪ್ರಾಬ್ಲಮ್. ಸೊ ಇದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಏನಿದೆ ಅಂತ. ನೋಡಿ, ಯಾವಾಗ ಡೆಪ್ತ್ ಅಂತ ಯಾವಾಗ ಹೆಸರು ಬರುತ್ತೆ ನೋಡಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಅದು ಏನಂತಂದರೆ ಅದು ಡೆಲ್ಟಾ ಆಗುತ್ತೆ. ಸೊ 0.92. ಸೊ ಬೇಸ್ ಪೀರಿಯಡ್ ಅಂದರೆ 120. ಸೊ ಇದು ಫಾರ್ಮುಲಾ ಅಂತೂ ಎಲ್ಲರಿಗೆ ಯೂನಿವರ್ಸಲ್ ಫಾರ್ಮುಲಾ ಇದೆ, ಎಲ್ಲರಿಗೂ ಗೊತ್ತಿದೆ, 8.64b/d, ರೈಟ್, ಡೆಲ್ಟಾ. ಸೊ ಈಗ ಇಲ್ಲಿ ನಾವು ವ್ಯಾಲ್ಯೂಸ್ನ ಪುಟ್ ಮಾಡಿದ್ದೀನಿ ಇವಾಗ, 8.64 ಇಂಟು 120/0.98. ಸೊ ಇದೇನಾಯ್ತಿದು 1036.8/0.92. ಸೊ ಇದು ಆನ್ಸರ್ 117 ಹೆಕ್ಟರ್ಸ್ ಪರ್ ಕ್ಯೂಮೆಕ್. ಇಲ್ಲಿ ಆನ್ಸರ್ ಏನಿದೆ, ಹೆಕ್ಟರ್ಸ್ ಪರ್ ಕ್ಯೂಮೆಕಲ್ಲೇ ಇದೆ. ಸೊ 1127. ಇಲ್ಲಿ ನೋಡಿ, ಡ್ಯೂಟಿ, ಡೆಲ್ಟಾ, ಬೇಸ್ ಪೀರಿಯಡ್, ಇವು ಮೂರು ಯಾವಾಗ ಬರುತ್ತೆ ಅಂತಂದರೆ ನೆನ್ಪಿಟ್ಕೊಳ್ಳಿ, ಏನಂತಂದರೆ ಇದು ರಿಲೇಷನ್ ನೆನ್ಪಿಟ್ಕೋಬೇಕು, ಫಾರ್ಮುಲಾ ಡ್ಯೂಟಿ ಮತ್ತು ಡೆಲ್ಟಾ. ಓಕೆ, ಸೊ ಇವು ಮೂರೂ ಡೆಫಿನೇಷನ್ನು ಏನಂತಂದರೆ ನೀವು ನೆನ್ಪಿಟ್ಕೊಳ್ಳಿ. ಡೆಲ್ಟಾ ಈಸ್ ನಥಿಂಗ್ ಬಟ್ ಡೆಪ್ತ್ ಆಫ್ ವಾಟರು, ಆಯಿತಾ. ಡ್ಯೂಟಿ ಈಸ್ ನಥಿಂಗ್ ಬಟ್ ಏನಂತಂದರೆ ಕ್ವಾಂಟಿಟಿ ಆಫ್ ವಾಟರು. ಬೇಸ್ ಪೀರಿಯಡ್ ಅಂದರೆ ಎಷ್ಟು ದಿವಸ ಇಡ್ತಾ ಇದ್ದೀವಿ. ಸೊ ಅದೇ ಇವು ಮೂರು ರಿಲೇಷನ್ ಇರುತ್ತೆ. ನೆಕ್ಸ್ಟ್, ರೇನ್ಫಾಲ್ ರಿಕಾರ್ಡೆಡ್ ಅಟ್ ಎ 4 rain gauge ಸ್ಟೇಷನ್ ಡ್ಯೂರಿಂಗ್ ಎನ್ ಸ್ಟಾರ್ಮ್.
ಇದು ಎ ಬಿ ಸಿ ಡಿ ಅಂತ ಇದೆ, ಸಿ ಒಂದು ಮಿಸ್ಸಿಂಗ್ ಇದೆ, ರೈಟ್. ಸೊ ದ ಓವರ್ ಕ್ಯಾಚ್ಮೆಂಟ್ ಏರಿಯಾ ಇನ್ ರೈನ್ಫಾಲ್ ಇಸ್ 35 mm. ಫೈಂಡ್ ದ ಮಿಸ್ಸಿಂಗ್ ರೈನ್ಫಾಲ್ ಸ್ಟೇಷನ್. ತುಂಬ ಒಳ್ಳೆಯದು ಒಂದು ಕ್ವಶನ್ ಇದೆ, ಗುಡ್ ಕ್ವಾಲಿಟಿ ಕ್ವಶನ್, ಚೆನ್ನಾಗಿದೆ. ಈಗ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಇಲ್ಲಿ ಎ, ಇಲ್ಲಿ ಬಿ, ಇಲ್ಲಿ ಸಿ, ಇಲ್ಲಿ ಡಿ ಅಂತ ಇದೆ. ಸೊ ಎದು ಗೊತ್ತಿದೆ, ಬಿದು ಗೊತ್ತಿದೆ, ಬಟ್ ಏನೋ ಒಂದು ಪ್ರಾಬ್ಲಮ್ ಆಗಿ ಸಿದು ಗೊತ್ತಾಗಿಲ್ಲ, ಮೇಜರ್ ಮಾಡಿಲ್ಲ ಅಥವಾ ಮಿಸ್ ಆಗಿದೆ. ಡಿದು ಗೊತ್ತಿದೆ, ಬಟ್ ಓವರ್ ಆಲು ಗೊತ್ತಿದೆ ನನಗೆ, ಓವರ್ ಆಲ್ 35 mm ಆಗಿದೆ ಅಂತಲೇ ಕೊಟ್ಟಿದ್ದಾರೆ ಅವರು, ಗೊತ್ತಾಯ್ತಾ. ಸೊ ಇದನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ಮಾಡೋಣ. ಸೊ ಆವ್ರೇಜ್ ರೇನ್ಫಾಲ್ ಏನಿದೆ ಆ ಫಾರ್ಮುಲಾನ ಯೂಸ್ ಮಾಡಬೇಕು. ಆವ್ರೇಜ್ ರೇನ್ಫಾಲ್ ಅಂತಂದರೆ ಸಮ್ ಆಫ್ ರೇನ್ಫಾಲ್ ಎಟ್ ಆಲ್ ಸ್ಟೇಷನ್ಸ್, ಅಂದರೆ ನಾನೆಲ್ಲ ಆ್ಯಡ್ ಮಾಡಬೇಕು, ಸಮ್ ಮಾಡಬೇಕು, ನಂಬರ್ ಆಫ್ ಸ್ಟೇಷನ್ಸ್ ಎಷ್ಟಿದೆ ಅನ್ನು ಮಾಡಿದಾಗ ನಂಗೆ ಆವ್ರೇಜ್ ರೇನ್ಫಾಲ್ ಸಿಗುತ್ತೆ. ಎಷ್ಟು ಸ್ಟೇಷನ್ ಇದೆ ಅದು ಆ ಒಂದೊಂದು ಸ್ಟೇಷನ್ದು ಆವ್ರೇಜ್ ಎಷ್ಟಿದೆ, ಆಯಿತಾ. ಸೊ ಎಲ್ಲದರದ್ದು ಆವ್ರೇಜ್ ಮಾಡ್ತೀನಿ, ಸಿಂಪಲ್ ಆಗಿದೆ ಮ್ಯಾಥಮೆಟಿಕ್ಸು, ರೈಟ್. ಸೊ ಇದನ್ನು ಆವ್ರೇಜ್ ಆಗಿ, ರೈಟ್. ಸೊ ಈಗ ಇದು ಸಿ ನಾನು ಅಂತಂದರೆ ಎಕ್ಸ್ ಅಂತ ತೊಗೋತೀನಿ. ಸೊ ಇದು ಎ, ಇದು ಬಿ, ಇದು ಸಿ, ಇದು ಡಿ, ಈ ಥರ ತೊಗೊಂಡಿದ್ದೀನಿ. ಸೊ ಆವ್ರೇಜ್ ಆಗಿ ಮಾಡಿದಾಗ ಈ ಥರ ಬರುತ್ತೆ. ಇದು ಆವ್ರೇಜ್ ನೋಡಿ, ಇಲ್ಲಿ ಆವ್ರೇಜ್ ಏನಿದೆ, ಆವ್ರೇಜ್ ರೇನ್ಫಾಲ್ ಕೊಟ್ಟಿದ್ದಾರೆ 35, ಅದಕ್ಕೆ ಇಲ್ಲಿ 35 ಬರ್ಕೊಂಡಿದ್ದೀನಿ, ಆಯಿತಾ. ಸೊ ಇದನ್ನು ಆ್ಯಡ್ ಮಾಡಿದಾಗ 35 100 + x/4 ಆಗುತ್ತೆ, ರೈಟ್. ಸೊ ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ ಬೈ 4 ಅಂತ ನಾವು ಮಲ್ಟಿಪ್ಲೈ ಮಾಡಿದಾಗ 140 100 + x, ಸೊ x = 40 ಅಂತ ಬರುತ್ತೆ. ಸೊ 40 mm. ಸೊ ಇಲ್ಲಿ ಇಂಪಾರ್ಟೆಂಟ್ ಫಾರ್ಮುಲಾ ಏನು ಅಂತಂದರೆ, ಯಾವ್ಯಾವುದು ಸಪ್ರೇಟಾಗಿ ಕೊಟ್ಟಿದ್ದಾರೆ ಅದನ್ನು ಆ್ಯಡ್ ಮಾಡಬೇಕು. ಸ್ಟೇಷನ್ಸ್ ಎಷ್ಟಿದೆ, 4 ಇದೆ. ಸೊ ಅದನ್ನು ಈಕ್ವೇಟ್ ಯಾವುದಕ್ಕೆ ಮಾಡಬೇಕು, ಆವ್ರೇಜ್ ರೇನ್ಫಾಲ್ ಏನಿದೆ ಅದಕ್ಕೆ ಈಕ್ವೇಟ್ ಮಾಡಬೇಕು. ಸೊ ಯು ವಿಲ್ ಗೆಟ್ ದ ಎಕ್ಸ್ ವ್ಯಾಲ್ಯೂ. ತುಂಬ ಸಿಂಪಲ್ ಆಗಿದೆ, ರೈಟ್. ಬಟ್ ಆದರೂ ಎಕ್ಸಾಮಲ್ಲಿ ಇದೇ ಸಿಂಪಲ್, ನಾವು ಮಾಡೋಕ್ಕೆ ಸ್ವಲ್ಪ ಏನಂತಂದರೆ ಮೈಂಡ್ ಓಡೋದಿಲ್ಲ. ಸೊ ಅದನ್ನು ಓಡಿಸ್ಬೇಕು, ಈಗ ಅದು ಕೆಲಸ ನಿಮ್ಮದು. ನೆಕ್ಸ್ಟ್ ಕ್ವಶನ್ ನಂಬರ್ 62. ಅಕ್ವಿಡಕ್ಟ್, ಸೂಪರ್ ಪ್ಯಾಸೇಜ್, ಲೆವೆಲ್ ಕ್ರಾಸಿಂಗ್ ಆ್ಯಂಡ್ ಕ್ಯಾನಲ್ ಸೈಫೋನ್ ಇವೆಲ್ಲ ಕೊಟ್ಟಿದ್ದಾರೆ. ಕ್ರಾಸ್ ಡ್ರೈನೇಜ್ ವರ್ಕ್ದಿದೆ ಅದು ಕ್ವಶನ್ನು. ಸಿಂಪಲ್ ಆಗಿ ಅಂತಂದರೆ ಈಗ ನಿಮ್ಗೆ ಗೊತ್ತಿದೆ ಅಕ್ವಿಡಕ್ಟ್ ಅಂದ್ರೆ ಏನು, ಸೂಪರ್ ಪ್ಯಾಸೇಜ್, ಲೆವೆಲ್ ಕ್ರಾಸಿಂಗು, ಕ್ಯಾನೋಪಿ, ಒಂದೊಂದಾಗಿ ನೋಡಿ. ಅಕ್ವಿಡಕ್ಟ್ ಅಂದರೆ ಕ್ಯಾನಲ್ ಏನಿರುತ್ತೆ ನೋಡಿ, ರೈಟ್. ಕ್ಯಾನಲ್ ಈಸ್ ಟೇಕನ್ ಓವರ್ ಬೈ ದ ನ್ಯಾಚುರಲ್ ಡ್ರೈನ್, ರೈಟ್. ಟೇಕನ್ ಓವರ್ ದ ನ್ಯಾಚುರಲ್ ಡ್ರೈನ್. ನ್ಯಾಚುರಲ್ ಡ್ರೈನ್ ಕೆಳಗಡೆ ಇದೆ, ಇಲ್ಲಿ ನ್ಯಾಚುರಲ್ ಡ್ರೈನ್ ಇದೆ, ಇಲ್ಲಿ ಕ್ಯಾನಲ್ ಇದೆ. ಸೊ ಈ ಥರ ಇತ್ತಂದರೆ ಅದನ್ನು ಅಕ್ವಿಡಕ್ಟ್ ಅಂತಾರೆ. ಸೂಪರ್ ಪ್ಯಾಸೇಜ್ ಯಾವಾಗ ಅಂತಂದರೆ ಡ್ರೈನ್ ಈಸ್ ಟೇಕನ್ ಓವರ್ ದ ಕ್ಯಾನಲ್, ಅಂದರೆ ಇದು ಮೇಲ್ಗಡೆ, ಅದು ಕೆಳಗಡೆ, ಅಂದರೆ ಕ್ಯಾನಲ್ ಕೆಳಗಡೆ ಇತ್ತು, ಇಲ್ಲಿ ಕ್ಯಾನಲ್ ಇತ್ತು, ರೈಟ್. ಇಲ್ಲಿ ಕ್ಯಾನಲ್ ಇದ್ದು ಇಲ್ಲಿ ಡ್ರೈನೇಜ್ ಇತ್ತು ಅಂದರೆ ಅದು ಸೂಪರ್ ಪ್ಯಾಸೇಜ್. ನೋಡಿ ರಿವರ್ಸ್ ಎರಡು ನೆನಪಿಟ್ಕೊಳ್ಳಿ. ಕ್ಯಾನಲ್ ಕೆಳಗಡೆ ಇತ್ತು ಮತ್ತು ಡ್ರೈನೇಜ್ ಮೇಲಿತ್ತು, ಆಯಿತಾ, ಅದು ಸೂಪರ್ ಪ್ಯಾಸೇಜ್. ಕೆನಲ್ ಮೇಲಿತ್ತು, ಡ್ರೈನೇಜ್ ಕೆಳಗಿತ್ತು ಅಂತಂದರೆ ಅಕ್ವಿಡಕ್ಟ್. ಲೆವೆಲ್ ಕ್ರಾಸಿಂಗ್ ಅಂತಂದರೆ ಕ್ಯಾನಲ್ ವಾಟರ್ ಆ್ಯಂಡ್ ಡ್ರೈನ್ ವಾಟರ್ ಆರ್ ಅಲೋಡ್ ಟು ಮಿಂಗಲ್ ವಿತ್ ಈಚ್ ಅದರ್, ಅಂದರೆ ಎರಡನ್ನೂ ಮಿಕ್ಸ್ ಮಾಡಿ ಏನಂತಂದರೆ ಒಂದು ಕಡೆ ಬಿಡ್ತಾರೆ ಡ್ರೈನ್ ವಾಟರ್ನ, ಅದನ್ನು ಲೆವೆಲ್ ಕ್ರಾಸಿಂಗ್ ಅಂತ ಅಂತಾರೆ. ಸೊ ಕ್ಯಾನಲ್ ಸೈಫೋನ್ ಆರ್ ಸೈಫೋನ್ ಅಕ್ವಿಡಕ್ಟ್ ಆರ್ ಇನ್ವರ್ಟೆಡ್ ಸೈಫೋನ್ ಅಂತಲೂ ಅನ್ಬೋದು, ರೈಟ್. ರನ್ನಿಂಗ್ ಫುಲ್ ಅಂಡರ್ ಪ್ರೆಷರ್ ಟು ಕ್ಯಾರಿ ಎ ಕ್ಯಾನಲ್ ವಾಟರ್ ಅಂಡರ್ ಡ್ರೈನೇಜ್. ಏನಿದೆ ಅದು ಕ್ಲೋಸ್ ಕಂಡ್ಯೂಟ್ ಇರುತ್ತೆ, ಅದು ಒಂದು ಕ್ಲೋಸ್ ಪೈಪ್ ಥರ ಇರುತ್ತೆ. ರನ್ನಿಂಗ್ ಫುಲ್ ಅಂಡರ್ ಪ್ರೆಷರ್ ಟು ಕ್ಯಾರಿ ಎ ಕ್ಯಾನಲ್ ವಾಟರ್ ಅಂಡರ್ ಡ್ರೈನೇಜ್, ಇದನ್ನು ಒಯ್ಯೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ, ರೈಟ್. ಸೊ ನೀವು ಈಗ ನೋಡ್ಬೋದು ಅಕ್ವಿಡಕ್ಟ್ ಅಂದರೆ ಏನಿದೆ, ಈಗ ನ್ಯಾಚುರಲ್ ಡ್ರೈನು, ರೈಟ್. ಸೊ ಇದನ್ನು ನೋಡಿಬಿಟ್ಟು ಆನ್ಸರ್ಸ್ ನೀವೇನಂತಂದರೆ ಫೈಂಡ್ ಔಟ್ ಮಾಡ್ಕೋಬೋದು. ನೆಕ್ಸ್ಟ್, ಡ್ಯೂಟಿ ಆಫ್ ವಾಟರ್ ಈಸ್ ಎಕ್ಸ್ಪ್ರೆಸ್ಡ್ ಆ್ಯಸ್. ಡ್ಯೂಟಿ ಆಫ್ ವಾಟರ್ ಈಸ್ ಎಕ್ಸ್ಪ್ರೆಸ್. ಈಗ ಡ್ಯೂಟಿ ಡೆಲ್ಟಾ ಬೇಸ್ ಪೀರಿಯಡ್ ಹೇಳಿದ್ದೀನಿ. ಡ್ಯೂಟಿ ಅಂದ್ರೆ ಏನು, ಏರಿಯಾ ಇರಿಗೇಟೆಡ್ ಪರ್ ಯೂನಿಟ್ ಡಿಸ್ಚಾರ್ಜ್ ಆಫ್ ದಿ ವಾಟರ್. ಅಂದರೆ ಒಂದು ಏರಿಯಾನ, ಈಗ ಒಂದೊಂದು ಏರಿಯಾ ಇದೆ ಅಂತ ತಿಳ್ಕೊಳ್ಳೋಣ. ಈ ಏರಿಯಾನ ಎಷ್ಟು ಏನಂತಂದರೆ ಇರಿಗೇಟೆಡ್ ಮಾಡೋಕ್ಕೆ ಎಷ್ಟು ವಾಟರ್ ಬೇಕು ಕ್ವಾಂಟಿಟಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವೇನಂತೀವಿ, ಡ್ಯೂಟಿ ಅಂತ ಅಂತೀವಿ, ರೈಟ್. ಸೊ ಡ್ಯೂರಿಂಗ್ ದ ಬೇಸ್ ಪೀರಿಯಡ್ ಏನಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ವಾಟರ್ ಬೇಕಾಗುತ್ತೆ ಅದ್ರ ಪ್ರಕಾರ. ಸೊ ಎಷ್ಟು ಇರಿಗೇಟ್ ಮಾಡ್ತಾ ಇದ್ದೀರಾ, ಡಿಸ್ಚಾರ್ಜ್ ಎಷ್ಟು, ಈ ಏರಿಯಾ ಇರಿಗೇಟ್ ಮಾಡೋಕ್ಕೆ ಎಷ್ಟು ನೀರು ಕೊಡ್ತಾ ಇದ್ದಾರೆ, ಏರಿಯಾ ಎಷ್ಟಿದೆ, ಇವೆರಡನ್ನೂ ಮಾಡಿದಾಗ ನನಗೆ ಡ್ಯೂಟಿ ಬರುತ್ತೆ, ರೈಟ್. ಸೊ ಏರಿಯಾ ಹೆಕ್ಟರ್ಸ್ ಇದೆ, ಡಿಸ್ಚಾರ್ಜ್ ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ಸು. ಸೊ ಹೆಕ್ಟರ್ಸ್ ಪರ್ ಕ್ಯೂಮೆಕಲ್ಲಿ ಇರುತ್ತೆ. ಇವಾಗೆ ಜಸ್ಟ್ ನಾವು ಒಂದು ಪ್ರಾಬ್ಲಮ್ ಮಾಡಿದ್ವಿ ತಾನೆ ಹಿಂದೆ, ಸೊ ಸೇಮ್ ಇದೆ ಅದರದ್ದೇ. ರೇಷಿಯೋ ಆಫ್ ವಾಲ್ಯೂಮ್ ಆಫ್ ವಾಯ್ಡ್ಸ್ ಟು ದ ವಾಲ್ಯೂಮ್ ಆಫ್ ಸಾಯಿಲ್ ಮಾಸ್ ಇನ್ಕ್ಲೂಡಿಂಗ್ ದಟ್ ಆಫ್ ದ ವಾಟರ್ ಆ್ಯಂಡ್ ಏರ್ ಈಸ್ ಕಾಲ್ಡ್ ಆಸ್. ಇದಕ್ಕೆ 3 phase ಸಿಸ್ಟಮ್ ಯಾರಿಗೆ ಗೊತ್ತಿದೆ ಅವ್ರು ಆನ್ಸರ್ ಮಾಡ್ಬೋದು. 2 phase ಸಿಸ್ಟಮ್, 3 phase. 3 phase ಅಂದರೆ ಏರ್,
ವಾಟರ್ ಆ್ಯಂಡ್ ಸಾಯಿಲ್ ಸಾಲಿಡ್ಸ್. ನೆನ್ಪಿಟ್ಕೊಳ್ಳಿ, ಟೂ ಫೇಸ್ ಅಂತಂದರೆ ಏರ್ ಪ್ರೆಸೆನ್ಸ್ ಇರೋದಿಲ್ಲ. ಟೋಟಲ್ ವಾಲ್ಯೂಮ್ ಆಫ್ ಸಾಯಿಲ್ ಮಾಸ್ ಇನ್ಕ್ಲೂಡಿಂಗ್ ದಟ್ ಆಫ್ ದ ವಾಟರ್ ಆ್ಯಂಡ್ ದ ಏರ್ ಈಸ್ ಕಾಲ್ಡ್ ಎಸ್ ಅಂತ ಕೇಳ್ತಾ ಇರೋದು. ಸೊ ನೋಡಿ, ಇಲ್ಲಿ ಡೆಫಿನೇಷನ್ಸ್ನ ಎಲ್ಲನೂ ಹಾಕಿದ್ದೀನಿ. ಪೋರಸಿಟಿ ಅಂದ್ರೇನು? ವಾಲ್ಯೂಮ್ ಆಫ್ ವಾಯ್ಡ್ಸ್ ಇದೊಂದಿದೆ ಅಂತಂದರೆ ಈ ಟೋಟಲ್ ಇದರಲ್ಲಿ ವಾಯ್ಡ್ಸ್ ಎಷ್ಟಿದೆ, ವಾಲ್ಯೂಮ್ ಆಫ್ ವಾಯ್ಡ್ಸು, ಟೋಟಲ್ ವಾಲ್ಯೂಮ್ ಆಫ್ ಸಾಯಿಲ್ ಮಾಸ್ ಇದರಲ್ಲಿ ಎಷ್ಟು ಕ್ವಾಂಟಿಟಿ ಇದೆ ಟೋಟಲ್ಲು. ಸೊ ನಮ್ಮದು ವಾಯ್ಡ್ಸ್ ಎಷ್ಟಿದೆ ಅದು ಮಾಡಿದಾಗ ಅದು ಪೋರಸಿಟಿ ಬರುತ್ತೆ. ರೈಟ್, ಇದರಲ್ಲಿ ಏನೇನು ಇರುತ್ತೆ? ಸಾಯಿಲ್ ಸಾಲಿಡ್ಸ್ ಇರುತ್ತೆ, ವಾಟರ್ ಏರ್ ಮೂರು ಇರುತ್ತೆ. ಅದನ್ನು ಪೋರಸಿಟಿ ಅಂತ ಅಂತೀವಿ. ವಾಯ್ಡ್ ರೇಷಿಯೋ ಅಂತಂದರೆ ವಾಲ್ಯೂಮ್ ಆಫ್ ವಾಯ್ಡ್ಸು ಎಷ್ಟಿದೆ ಡಿವೈಡ್ ಬೈ ವಾಲ್ಯೂಮ್ ಆಫ್ ಸಾಲಿಡ್ಸ್. ಅಂದರೆ ಸಾಲಿಡ್ಸಲ್ಲೇ ವಾಲ್ಯೂಮ್ ಎಷ್ಟಿದೆ ನಾನು ಫೈಂಡ್ ಔಟ್ ಮಾಡಿದಾಗ ಅದು ವೈಡ್ ರೇಷಿಯೋ ಆಗುತ್ತೆ. ರೈಟ್, ಬಟ್ ಟೋಟಲ್ಗೆ ನಾನು ಮಾಡಿದಾಗ ಅದು ಪೋರಸಿಟಿ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಪೋರಸಿಟಿ ಅಂದರೆ ಟೋಟಲ್ಗೆ ಮಾಡೋದು, ವೈಡ್ ರೇಷಿಯೋ ಅಂತಂದರೆ ಸಾಲಿಡ್ಸ್ಗೆ ಮಾಡೋದು. ರೈಟ್, ಪರ್ಮೇಬಿಲಿಟಿ ಅಂದ್ರೇನು? ಎಬಿಲಿಟಿ ಆಫ್ ಸಾಯಿಲ್ ಟು ಟ್ರಾನ್ಸ್ಮಿಟ್ ದ ವಾಟರ್. ಇದು ನಿಮ್ಗೆ ಗೊತ್ತಿದೆ. ಡಿಗ್ರಿ ಆಫ್ ಸ್ಯಾಚುರೇಷನ್ ಇಸ್ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ವಾಟರ್ ಏನಿದೆ ಬೈ ವಾಲ್ಯೂಮ್ ಆಫ್ ವಾಯ್ಡ್ಸ್. ಸೊ ಅದು ಡಿಗ್ರಿ ಆಫ್ ಸ್ಯಾಚುರೇಷನ್. ಸೊ ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್? ರೈಟ್, ಸೊ ಅದು ಪೋರಸಿಟಿ. ರೈಟ್, ನೆಕ್ಸ್ಟ್, precipitation resulting from the upward movement of air that is warmer than its surrounding area is called as. ರೈಟ್, ಸೊ ಇಲ್ಲಿ 4 ಬೇರೆ ಬೇರೆ ಟೈಪ್ದು ಪ್ರಿಸಿಪಿಟೇಷನ್ಸ್ ಇದೆ. ಆ 4ರ ಬಗ್ಗೆನೂ ಫಸ್ಟ್ ಓದೋಣ. ಅದಾದಮೇಲೆ ನಮ್ಗೆ ಆನ್ಸರ್ ತಾನೇ ಗೊತ್ತಾಗುತ್ತೆ. ಯಾಕೆಂದರೆ 4 ಓದಿದ್ರೆ ತಾನೇ ನಿಮ್ಗೆ ಅರ್ಥ ಆಗೋದು. ಸೈಕ್ಲೋನಿಕ್ ಪ್ರಿಸಿಪಿಟೇಷನ್ ಅಂದ್ರೆ ಏನು? ಸೊ ಇಟ್ ಈಸ್ ಅಕರ್ ಡ್ಯೂ ಟು ದ ಮೂವ್ಮೆಂಟ್ ಆಫ್ ಏರ್ ಮಾಸಸ್ ಇನ್ ಅ ಸೈಕ್ಲೋನ್. ಒಂದು ಸೈಕ್ಲೋನಲ್ಲಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ವಾರ್ಮ್ ಏರ್ ರೈಸಸ್ ಓವರ್ ಕೋಲ್ಡ್ ಏರ್ ಅಲಾಂಗ್ ಫ್ರಂಟಲ್ ಸರ್ಫೇಸ್. ವಾರ್ಮ್ ಏರ್ ಮೇಲಾಗುತ್ತೆ ಓವರ್ ದ ಕೋಲ್ಡ್ ಏರ್. ಕಾಮನ್ ಇನ್ ಟೆಂಪರೇಟ್ ರೀಜನ್ಸ್. ರೇನ್ಫಾಲ್ ಅಸೋಸಿಯೇಟೆಡ್ ವಿತ್ ದ ಡಿಪ್ರೆಷನ್ಸ್ ಅಂಡ್ ಸೈಕ್ಲೋನ್ಸ್ ಇದರಿಂದ ಆಗುತ್ತೆ. ನೆಕ್ಸ್ಟ್, ಓರೋಗ್ರಾಫಿಕ್ ಪ್ರಿಸಿಪಿಟೇಷನ್ ಅಂದ್ರೇನು? ವೆನ್ ಮಾಯ್ಸ್ಟ್ ಏರ್ ಫೋರ್ಸ್ ಟು ರೈಸ್ ಓವರ್ ದ ಮೌಂಟೇನ್ ಆರ್ ಹಿಲ್. ಈ ಥರ ಮೌಂಟೇನ್ ಇದೆ, ಮಾಯ್ಸ್ಟ್ ಏರ್ ಈ ಥರ ಅದ್ರ ಮೇಲ್ಗಡೆ ಹೋಗ್ಬಿಡುತ್ತೆ. ರೈಟ್, as the air rises it cools and causes rainfall on the windward side. ಇದು ಗಾಳಿ ಆ ಕಡೆ ಹೋಗುತ್ತೆ, ಆ ಕಡೆ ಮಳೆ ಆಗುತ್ತೆ. ರೈಟ್, ಸೊ leeward side receives the less rainfall, rain shadow region. ಅಂದರೆ ಇಲ್ಲಿ ಮೇಲ್ಗಡೆ ಹೋದ ತಕ್ಷಣ ಈ ಏರಿಯಾದಲ್ಲಿ ಮಳೆ ಬೀಳುತ್ತೆ, ಬಟ್ ಈ ಕಡೆ ಮಳೆ ಕಮ್ಮಿ ಇರುತ್ತೆ ಅಂತ ಅರ್ಥ. ಸೊ ಅದನ್ನು ಓರೋಗ್ರಾಫಿಕ್ ಪ್ರಿಸಿಪಿಟೇಷನ್ ಅಂತ ಅಂತೀವಿ. ನೆಕ್ಸ್ಟ್, ಪ್ರಿಸಿಪಿಟೇಷನ್ ಡ್ಯೂ ಟು ಟರ್ಬುಲೆಂಟ್ ಆಕ್ಸೈಡ್, ಇರ್ರೆಗ್ಯುಲರ್ ಏರ್ ಮೂವ್ಮೆಂಟ್ಸ್ ಆ್ಯಂಡ್ ಎಡ್ಡೀಸ್. ಎಡ್ಡೀಸ್ ಅಂತಂದರೆ ಈ ಥರ ಕ್ರಿಯೇಟ್ ಆಗುತ್ತೆ. ರೈಟ್, ಯೂಶ್ವಲಿ ರಿಸಲ್ಟ್ಸ್ ಇನ್ ಲೈಟ್ ಆ್ಯಂಡ್ ಸ್ಕ್ಯಾಟರ್ಡ್ ರೇನ್ಫಾಲ್, ನಾಟ್ ವೆರಿ ಕಾಮನ್ ಆರ್ ಇಂಟೆನ್ಸ್. ನೆಕ್ಸ್ಟ್, ಕನ್ವೆಕ್ಟಿವ್ ಪ್ರಿಸಿಪಿಟೇಷನ್. ಏರ್ ಬಿಕಮ್ಸ್ ವಾರ್ಮರ್ ಆ್ಯಂಡ್ ಲೈಟರ್ ದೆನ್ ದ ಸರೌಂಡಿಂಗ್ ಏರಿಯಾ. ಏನಾಗುತ್ತೆ? ಏರು ಸರೌಂಡಿಂಗ್ ಏರಿಯಾಕ್ಕಿಂತ ವಾರ್ಮ್ ಆಗಿಬಿಡುತ್ತೆ. ರೈಟ್, ವಾರ್ಮ್ ಏರ್ ರೈಸಸ್ ವರ್ಟಿಕಲಿ ಡ್ಯೂ ಟು ದ ಕನ್ವೆಕ್ಷನ್ ಕರೆಂಟ್ಸ್. ಅಂದರೆ ಹೈಟಲ್ಲಿ ಸ್ಟ್ರೈಟಾಗಿ ಹೋಗ್ಬಿಡುತ್ತೆ. ಮತ್ತು ಕೂಲ್ ಆದಮೇಲೆ ಏನಾಗುತ್ತೆ? ಕಂಡೆನ್ಸ್ ಆಗಿಬಿಟ್ಟು ಹೆವಿ ರೇನ್ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ರೈಟ್, ಕಾಮನ್ ಇನ್ ಟ್ರೋಪಿಕಲ್ ರೀಜನ್ಸ್ ಆ್ಯಂಡ್ ಡ್ಯೂರಿಂಗ್ ದ ಸಮ್ಮರ್ ಆಫ್ಟರ್ನೂನ್ಸ್. ಗೊತ್ತಾಯ್ತಾ? ಸೊ ಇದು ಇದೆ. ಸೊ ಇಲ್ಲಿ ಕ್ವಶನ್ ಏನಿದೆ ಈಗ? ಅಪ್ವರ್ಡ್ ಮೂವ್ಮೆಂಟ್ ಆಫ್ ಏರ್ ದಟ್ ಈಸ್ ವಾರ್ಮರ್ ದೆನ್ ದ ಸರೌಂಡಿಂಗ್ ಏರಿಯಾ ಅಂತ ಇರೋದು. ರೈಟ್, ಅಪ್ವರ್ಡ್ ಮೂವ್ಮೆಂಟ್ ದೆನ್ ದ ಎಲ್ಲಿದೆ? ಸೊ ಬಿಕಮ್ ವಾರ್ಮರ್ ಆ್ಯಂಡ್ ಲೇಟರ್ ದೆನ್ ದ ಸರೌಂಡಿಂಗ್ ಏರಿಯಾ. ಸೊ ಕನ್ವೆಕ್ಟಿವ್ ಪ್ರಿಸಿಪಿಟೇಷನ್ ಆಗುತ್ತಿದ್ದು. ರೈಟ್, ನೆಕ್ಸ್ಟ್ ಕ್ವಶನ್, ಸ್ಟೋರೇಜ್ ಡ್ಯಾಮ್, ಡೈವರ್ಷನ್ ಡ್ಯಾಮ್, ಡಿಟೆನ್ಷನ್ ಡ್ಯಾಮ್, ಓವರ್ಫ್ಲೋ ಡ್ಯಾಮ್. ರೈಟ್, ಲಿಸ್ಟ್ 1 ಲಿಸ್ಟ್ 2 ಅಂತ ಕೊಟ್ಟಿದ್ದಾರೆ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ. ಸೊ ಇದು ವೇರ್, ಸ್ಪಿಲ್ವೇ, ಗ್ರಾವಿಟಿ ಡ್ಯಾಮ್, ಡೆಬ್ರೀಸ್ ಡ್ಯಾಮ್ ಅಂತ ಇದೆ. ನೋಡಿ, ಇಲ್ಲಿ ಕ್ವಶನ್ ನೋಡಿದ್ರೆ ಗೊತ್ತಾಗುತ್ತೆ ಇವಾಗ. ಸ್ಟೋರೇಜ್ ಡ್ಯಾಮ್, ಡೈವರ್ಷನ್ ಡ್ಯಾಮ್, ಡಿಟೆನ್ಷನ್ ಡ್ಯಾಮ್, ಓವರ್ಫ್ಲೋ ಡ್ಯಾಮ್. ಓವರ್ಫ್ಲೋ ಅಂತಂದ್ರೆ ಯಾವತ್ತೂ ತಿಳ್ಕೊಳ್ಳಿ ಅದು ಸ್ಪಿಲ್ವೇ ಇರುತ್ತೆ. ಸೊ ಓವರ್ಫ್ಲೋ, ದಿಸ್ ಈಸ್ ಎ ಸ್ಪಿಲ್ವೇ. ರೈಟ್, ಸೊ ಇದು ಈ ಥರ ನೀರು ಹೋಗುತ್ತೆ, ಸ್ಪಿಲ್ವೇ. ಸ್ಟೋರೇಜ್ ಡ್ಯಾಮ್, ಡೈವರ್ಷನ್ ಡ್ಯಾಮ್, ಓವರ್ಫ್ಲೋ ಡ್ಯಾಮ್. ರೈಟ್, ಇಲ್ಲಿ ಕೊಟ್ಟಿದೆ ನೋಡಿ. ರೈಟ್, ಸೊ ಸ್ಟೋರೇಜ್ ಡ್ಯಾಮ್ ಏನಾಗುತ್ತೆ? ಗ್ರಾವಿಟಿ ಡ್ಯಾಮ್ ಆಗುತ್ತೆ. ರೈಟ್, ಸ್ಟೋರೇಜ್ ಡ್ಯಾಮ್ ಈಸ್ ಆ್ಯಂಡ್ ಗ್ರಾವಿಟಿ ಡ್ಯಾಮ್. ರೈಟ್, ಆಮೇಲೆ ಡೈವರ್ಷನ್ ಡ್ಯಾಮ್ ಏನಾಗುತ್ತೆ? ವಿಯರ್ ಆಗುತ್ತೆ. ಡೈವರ್ಷನ್ ಡ್ಯಾಮ್ ಅಂತಂದರೆ ಈ ಥರ ಜಸ್ಟ್ ಒಂದು ವಾಲ್ ಕಟ್ಟರೆ ಅದ್ರ ಮೇಲ್ಗಡೆಯಿಂದ ಸರ್ಫೇಸ್ ವಾಟರ್ ಹೋಗ್ಬಿಡುತ್ತೆ. ಡಿಟೆನ್ಷನ್ ಡ್ಯಾಮ್ ಅಂತಂದರೆ ಅದು ಡೆಬ್ರೀಸ್ ಡ್ಯಾಮ್ ಆಗುತ್ತೆ. ರೈಟ್, ಓವರ್ಫ್ಲೋ ಡ್ಯಾಮು ಏನಂತಂದರೆ ಅದು ಸ್ಪಿಲ್ವೇ ಆಗುತ್ತೆ. ರೈಟ್, ಸೊ ಇಲ್ಲಿದೆ ನೋಡಿ. ಸ್ಟೋರೇಜ್ ಡ್ಯಾಮ್ ಅಂದ್ರೆ ಏನು? ಗ್ರಾವಿಟಿ ಡ್ಯಾಮ್.
ವಾಟರ್ ಫಾರ್ ಇರಿಗೇಷನ್ಗೆ ಸ್ಟೋರ್ ಮಾಡ್ತಾರೆ, ವಾಟರ್ ಸಪ್ಲೈಗೆ ಗ್ರಾವಿಟಿ ಡ್ಯಾಮ್ಸ್ ಆರ್ ಕಾಮನ್ ಟೈಪ್ ಆಫ್ ಸ್ಟೋರೇಜ್ ಡ್ಯಾಮ್. ಆಯ್ತಾ, ಗ್ರಾವಿಟಿ ಡ್ಯಾಮ್ನ ಸ್ಟೋರೇಜ್ ಡ್ಯಾಮ್ ಅಂತ ಯೂಸ್ ಮಾಡ್ತಾರೆ. ಡೈವರ್ಷನ್ ಡ್ಯಾಮ್ ಅಂತಂದ್ರೆ ವಿಯರ್, ಕನ್ಸ್ಟ್ರಕ್ಟೆಡ್ ಟು ಡೈವರ್ಟ್ ದ ವಾಟರ್ ಇನ್ ಟು ಕ್ಯಾನಲ್ಸ್ ಅಂಡ್ ವಿಯರ್ ಸರ್ವ್ಸ್ ದಿಸ್ ಪರ್ಪಸ್. ಗೊತ್ತಾಯ್ತಾ? ಸೊ ನಮ್ಗೆ ಡೈವರ್ಟ್ ಮಾಡೋದಿತ್ತಂದ್ರೆ ವಿಯರ್ ಕಟ್ತೀವಿ ನಾವು, ಅದನ್ನ ಡೈವರ್ಟ್ ಮಾಡ್ತೀವಿ. ಡಿಟೆನ್ಷನ್ ಡ್ಯಾಮ್ ಅಂತಂದ್ರೆ ಡೆಬ್ರೀಸ್ ಡ್ಯಾಮು. ಸೊ ಟೆಂಪ್ರರಿ ಸ್ಟೋರ್ ದ ಫ್ಲಡ್ ವಾಟರ್ ಅಂಡ್ ಡೆಬ್ರೀಸ್ ಟು ರೆಡ್ಯೂಸ್ ದ ಫ್ಲಡ್ ಪೀಕ್ಸ್. ಅಂದ್ರೆ ಟೆಂಪ್ರರಿ ಸ್ಟೋರ್ ಮಾಡ್ಕೊಳ್ಳುತ್ತೆ ಅಷ್ಟೇ ಇದು. ಓವರ್ಫ್ಲೋ ಡ್ಯಾಮ್ ಅಂತಂದ್ರೆ ಅಂದ್ರೆ ನಿಮ್ಗೆ ಗೊತ್ತಿದೆ, ಸ್ಪಿಲ್ವೇ ಏನು ಮಾಡ್ತೀವಿ ಅದಕ್ಕೆ, ರೈಟ್, ಸೇಫ್ಟಿಗೋಸ್ಕರನು ಇದು ಮಾಡ್ತಾರೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವೆಶನ್. Determine the delta for a crop having a base period of 120 days. Water depth for one irrigation is 12 cm and successive irrigation interval is of 12 days. So base period ಎಷ್ಟು ಕೊಟ್ಟಿದ್ದಾರೆ? 120 days ಇದೆ. ವಾಟರ್ ಡೆಪ್ತ್ ಫಾರ್ ಒನ್ ಇರಿಗೇಷನ್ ಇಸ್ 12 ಸೆಂಟಿಮೀಟರ್ ಇದೆ, ಡೆಪ್ತ್ ಇದೆ ಇದು, ರೈಟ್. ಆಮೇಲೆ ಸಕ್ಸಸ್ಫುಲ್ ಇರಿಗೇಷನ್ ಇಂಟರ್ವಲ್ ಈಸ್ 12 ಡೇಸ್ ಅಂತ ಕೊಟ್ಟಿದ್ದಾರೆ. ನಮಗೆ ಏನು ಬೇಕಾಗಿದೆ? ಡೆಲ್ಟಾ. ನಡಿ. ಸೊ ಬಿ ಇಸ್ 120, ಡಿ ಇಸ್ 12 ಅಂಡ್ irrigation interval is 12 days. So find the number of irrigations ಅಂತ ಹೇಳ್ತಾ ಇರೋದು. ಸೊ ನಂಬರ್ ಆಫ್ ಇರಿಗೇಷನ್ಸ್ ಅಂತಂದ್ರೆ, ಸೊ ಬೇಸ್ ಪೀರಿಯಡ್ ಡಿವೈಡೆಡ್ ಬೈ ಇರಿಗೇಷನ್ ಇಂಟರ್ವಲ್ ಮಾಡಿದಾಗ ಇದು ನಂಬರ್ ಆಫ್ ಇರಿಗೇಷನ್ಸ್ ಗೊತ್ತಾಗುತ್ತೆ, 10. ಆಮೇಲೆ ನಾನು ಡೆಲ್ಟಾ ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ ಟೋಟಲ್ ಡೆಪ್ತ್ ಆಫ್ ವಾಟರ್ ಅಪ್ಲೈಡ್ ಟು ದ ಕ್ರಾಪ್ ಡ್ಯೂರಿಂಗ್ ದ ಬೇಸ್ ಪೀರಿಯಡ್, ಅದನ್ನ ನಾನು ಡೆಲ್ಟಾ ಅಂತ ಅಂತೀನಿ. ಸೊ ನಂಬರ್ ಆಫ್ ಇರಿಗೇಷನ್ಸ್ ಎಷ್ಟಿದೆ ಮಲ್ಟಿಪ್ಲೈ ಬೈ ಡೆಪ್ತ್ ಪರ್ ಇರಿಗೇಷನ್ ಮಾಡಬೇಕು. ಸೊ ನಂಬರ್ ಎಷ್ಟಿದೆ? 10. ಸೊ ಡೆಪ್ತ್ ಎಷ್ಟಿದೆ? 12. ಸೊ 120 ಸೆಂಟಿಮೀಟರ್ ಆಗುತ್ತೆ, ರೈಟ್. ಸೊ 120 ಸೆಂಟಿಮೀಟರ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್, ರೈಟ್. ಸೊ ಡೆಲ್ಟಾ ಅಂತಂದ್ರೆ ಈ ತರ ನೆನ್ಪಿಟ್ಕೊಂಡು ಈ ತರ ಮಾಡಬೇಕಾಗುತ್ತೆ. ನೋಡಿ, ಸ್ವಲ್ಪ ಕ್ವೆಶನ್ ಅಲ್ಲಿ ಸ್ವಲ್ಪ ಟ್ವಿಸ್ಟ್ ಕೊಟ್ಟಿದ್ದಾನೆ, ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಸ್ವಲ್ಪ ಇದು ಒಂದು ಸ್ಟೆಪ್ ಮಾಡಿದ್ಮೇಲೆ ಬರುತ್ತೆ, ಆ ತರ ಕೊಟ್ಟಿದ್ದಾನೆ, ನೆನ್ಪಿಟ್ಕೋಬೇಕು. ಫೈಂಡ್ ದ ಆಡ್ ಒನ್ ಫ್ರಮ್ ದ ಗಿವನ್ ಸೋರ್ಸ್ ಆಫ್ ವಾಟರ್, ರೈಟ್. ಸ್ಟೋರೇಜ್ ರಿಸರ್ವರ್, ಇನ್ಫಿಲ್ಟ್ರೇಷನ್ ಗ್ಯಾಲರಿ ಸ್ಟೋರೇಜ್, ಸ್ಪ್ರಿಂಗ್ಸ್, ಇನ್ಫಿಲ್ಟ್ರೇಷನ್ ವೆಲ್ಸ್. ನೋಡಿ, ಈಗ ಇದು ಸ್ಟೋರೇಜ್ ರಿಸರ್ವರ್ ಆಪ್ಷನ್ಸ್ ನೋಡಿ ನೀವು. ಇನ್ಫಿಲ್ಟ್ರೇಷನ್ ಗ್ಯಾಲರೀಸ್ ಅಂತಂದ್ರೆ ಇದು ಸಬ್ ಸರ್ಫೇಸ್ ಇದೆ, ಇದು ಸ್ಪ್ರಿಂಗ್ಸ್ ಇದೆ, ಇದನ್ನು ಸಬ್ ಸರ್ಫೇಸ್ ಇದೆ. ಇನ್ಫಿಲ್ಟ್ರೇಷನ್ ವೆಲ್ಸ್ ಇದನ್ನು ಸಬ್ ಸರ್ಫೇಸ್ ಇದೆ. ಸ್ಟೋರೇಜ್ ರಿಸರ್ವರ್ ಅಂತಂದ್ರೆ ಇದು ಮೇಲ್ಗಡೆ ಇದೆ, ರೈಟ್. ಅದೇ ಹೇಳ್ತಾ ಇರೋದು. ಇದು ಸರ್ಫೇಸ್ ವಾಟರ್ ಸ್ಟೋರ್ಸ್ ಇದೆ, ಇದು ಸಬ್ ಸರ್ಫೇಸ್ ನ್ಯಾಚುರಲ್ ಗ್ರೌಂಡ್ ವಾಟರ್ ಸಬ್ ಸರ್ಫೇಸ್. ಸೊ ಇವೆಲ್ಲನೂ ನೋಡಿದ್ರೆ ಅಂತಂದ್ರೆ ಇವು ಗ್ರೌಂಡ್ ಕೆಳಗಡೆ ಇರೋದಿದೆ, ಸ್ಪ್ರಿಂಗ್ಸು, ಇನ್ಫಿಲ್ಟ್ರೇಷನ್ ವೆಲ್ಸು, ಇನ್ಫಿಲ್ಟ್ರೇಷನ್ ಗ್ಯಾಲರೀಸ್. ಸ್ಟೋರೇಜ್ ಅಂತಂದ್ರೆ ಬಿಹೈಂಡ್ ದ ಡ್ಯಾಮ್ಸ್ ಇರ್ಬೋದು ಅಥವಾ ಮೇಲ್ಗಡೆ ಇರ್ಬೋದು. ಸೊ ಇದಕ್ಕೆ ಯಾವ್ದಾಗುತ್ತೆ ಆನ್ಸರ್? ಏನ್ ಕೇಳಿದ್ದಾರೆ? ಆಡ್ ಒನ್ ಫ್ರಮ್ ದ ಅಂತ ಕೇಳ್ತಾ ಇರೋದು. ಸೊ ಸ್ಟೋರೇಜ್ ರಿಸರ್ವರ್ ಇದರ ಆನ್ಸರ್ ಆಗುತ್ತೆ, ರೈಟ್. ಇಲ್ಲ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಸ್ವಲ್ಪ ಡೌಟ್ ಇದೆ ನನಗೆ. ಸ್ಟೋರೇಜ್ ರಿಸರ್ವರ್ ಸರ್ಫೇಸ್ ವಾಟರ್ ಸೋರ್ಸ್ ಇದೆ, ಇದು ಸಬ್ ಸರ್ಫೇಸ್ ಇದೆ, ಬಟ್ ಇದು ನ್ಯಾಚುರಲ್ ಗ್ರೌಂಡ್ ವಾಟರ್ ಸೋರ್ಸ್ ಇದೆ. ಇದು ಸಬ್ ಸರ್ಫೇಸ್, ಸರ್ಫೇಸ್, ರೈಟ್. ಇದು ನ್ಯಾಚುರಲ್ ಗ್ರೌಂಡ್ ವಾಟರ್ ಸೋರ್ಸ್ ಇದೆ. ಸೊ ಕರೆಕ್ಟ್ ಆಗಿದೆ, ಸ್ಟೋರೇಜ್ ರಿಸರ್ವರ್ ಇಸ್ ದ ಆನ್ಸರ್, ಕರೆಕ್ಟ್ ಆಗಿದೆ ಇದು. ದ ಮೇಜರ್ ರೆಸಿಸ್ಟಿಂಗ್ ಫೋರ್ಸ್ ಇನ್ ಎ ಗ್ರಾವಿಟಿ ಡ್ಯಾಮ್. ಮೇಜರ್ ರೆಸಿಸ್ಟಿಂಗ್ ಫೋರ್ಸ್ ಯಾವತ್ತೂ ಗ್ರಾವಿಟಿ ಡ್ಯಾಮ್ ಅಲ್ಲಿ ಸೆಲ್ಫ್ ವೇಟ್ ಆಫ್ ದ ಡ್ಯಾಮ್ ಇರುತ್ತೆ, ಸೆಲ್ಫ್ ವೇಟ್ ಆಫ್ ದ ಡ್ಯಾಮ್. ಸೊ ಗ್ರಾವಿಟಿ ಡ್ಯಾಮ್ ರೆಸಿಸ್ಟ್ ಆಲ್ ಎಕ್ಸ್ಟರ್ನಲ್ ಫೋರ್ಸಸ್ ಮೇನ್ಲಿ ಬೈ ಇಟ್ಸ್ ಓನ್ ವೇಟ್. ಸೊ ನಾನು ಗ್ರಾವಿಟಿ ಡ್ಯಾಮ್ ನನ್ನ ಕನ್ಸ್ಟ್ರಕ್ಟ್ ಮಾಡಿದಾಗ ಇದ್ರದ್ದು ಓನ್ ವೇಟ್ ಇಂದಾನೆ ಅದು ಏನಂತಂದ್ರೆ ಎಲ್ಲನೂ ರೆಸಿಸ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ವಾಟರ್ ಪ್ರೆಷರ್ ಇದೆ ಇವಾಗ, ರೈಟ್. ಡ್ರೈವಿಂಗ್ ಫೋರ್ಸ್ ಟ್ರೈಂಗ್ ಟು ಓವರ್ಟರ್ನ್ ಆರ್ ಸ್ಲೈಡ್ ದ ಡ್ಯಾಮ್. ವಾಟರ್ ಪ್ರೆಷರ್, ಇಲ್ಲಿ ವಾಟರ್ ಇದೆ ಅಂತಂದ್ರೆ ಇದನ್ನ ಈ ತರ ಓವರ್ಟೇಕ್ ಮಾಡೋಕ್ಕೆ ಟ್ರೈ ಮಾಡುತ್ತೆ, ಯಾಕಂದ್ರೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅಪ್ಲಿಫ್ಟ್ ಪ್ರೆಷರ್ ಅಂತಂದ್ರೆ ಕೆಳಗಡೆದ್ದು, ರೈಟ್. ರೆಡ್ಯೂಸ್ ಎಫೆಕ್ಟಿವ್ ವೇಟ್ ಹೆನ್ಸ್ ಡಿಸ್ಟೆಬಲೈಸಿಂಗ್. ವೇವ್ ಪ್ರೆಷರ್ ಅಂತಂದ್ರೆ ಮೈನರ್ ಫೋರ್ಸ್ ಇರುತ್ತೆ, ಇಂಪಾರ್ಟೆಂಟ್ ಓನ್ಲಿ ಇನ್ ಸ್ಪೆಷಲ್ ಕೇಸಸ್, ರೈಟ್. ಅಂದ್ರೆ ಈ ವೇವ್ಸ್, ಈ ವಾಟರ್ ಅಲ್ಲಿ ವೇವ್ಸ್ ಕ್ರಿಯೇಟ್ ಆಗುತ್ತಲ್ಲ, ಅದರಿಂದನೂ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ಸೆಲ್ಫ್ ವೇಟ್ ಅಂತಂದ್ರೆ ಪ್ರೊವೈಡ್ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ಓವರ್ ಟರ್ನಿಂಗ್, ಸ್ಲೈಡಿಂಗ್ ಅಂಡ್ ಶಿಯರ್. ಸೊ ದಟ್ಸ್ ವೈ ದಿಸ್ ಈಸ್ ಇಂಪಾರ್ಟೆಂಟ್ ರಾದರ್ ದನ್ ದೀಸ್ ತ್ರೀ. ಓಕೆ. What should be the appropriate iron oxide composition limit in ordinary Portland cement? ಸೊ ಈಗ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ನಿಮ್ಗೆಲ್ಲರಿಗೂ ಗೊತ್ತಿದೆ, ಲೈಮು ಯಾವತ್ತೂ ಏನಂತಂದ್ರೆ 62 to 65% ಇರುತ್ತೆ. ಸಿಲಿಕಾ ಬಂದ್ಬಿಟ್ಟು ಏನಂತಂದ್ರೆ ಸಿಲಿಕಾ ಎಷ್ಟಿರುತ್ತೆ? ಸಿಲಿಕಾ ಬಂದ್ಬಿಟ್ಟು 17 to 25 ಇರುತ್ತೆ, ಇದು 60 to 65 ಇದೆ. ಅಲ್ಯೂಮಿನಿಯಂ 3 to 8%, ಐರನ್ ಆಕ್ಸೈಡು 0.5 to 5% ಇರುತ್ತೆ,
ರೈಟ್. ಸೊ ಐರನ್ ಆಕ್ಸೈಡ್ ಏನು ಮಾಡುತ್ತೆ, ಐರನ್ ಆಕ್ಸೈಡ್ ಏನು ಮಾಡುತ್ತೆ, ಇಟ್ಸ್ ವಿಲ್ ಗಿವ್ ದ ಕಲರ್ ಆ್ಯಂಡ್ ಹಾರ್ಡ್ನೆಸ್, ಆಯ್ತಾ. ಸೊ ಇದು ಫ್ಲಕ್ಸ್ ಅಂತ ಆ್ಯಡ್ ಆಗುತ್ತೆ, ಹೆಲ್ಪಿಂಗ್ ದ ಫಾರ್ಮೇಷನ್ ಆಫ್ ಕ್ಲಿಂಕರ್ ಎಟ್ ಲೋವರ್ ಟೆಂಪರೇಚರ್. ಸೊ ಕಲರ್ ಆಫ್ ದ ಸಿಮೆಂಟ್ಗೆ ಯೂಸ್ ಮಾಡ್ತಾರೆ. ಸೊ ಇದ್ರದ್ದು ಕಂಪೋಸಿಷನ್ ಏನಿದೆ 0.5 to 5% ಕಾಮನ್ಲಿ ಅಕ್ಸೆಪ್ಟೆಡ್. ಓಕೆ, ಸೊ ಇದು ಏನಿದೆ ಮತ್ತೆ ಆನ್ಸರು 0.5 to 6%. Okay, yes. So the reaction that occurs between tricalcium silicate of the water with cement is, so direct ಆಗಿ ಫಾರ್ಮುಲಾ ಇದೆ ಇದು. ಸೊ ಏನಿದೆ ಇದು, ಇನ್ ಸಿಮೆಂಟ್ ರೈಟ್ ವಿ ಕ್ಯಾನ್ ಸೇ 2 3 CaO SiO2 6 CH2O, ಇದು ಏನಂತಂದ್ರೆ ಫಾರ್ಮುಲಾ ಇದೆ. ಸೊ ಇದನ್ನು ನಾನು CSH ಜೆಲ್ ಸ್ಟ್ರೆಂತ್ ಗಿವಿಂಗ್ ಕಾಂಪೊನೆಂಟ್ ನಾನು ಮಾಡಿದಾಗ ಇದೇನಾಗುತ್ತೆ C3S, ರೈಟ್. ಇದನ್ನು ಯಾವ ಥರ ಬರಿಬೋದು ಅಂತಂದರೆ ಈ ಥರ ಬರಿಬೋದು, 3 CaO SiO2 ಪ್ಲಸ್ 5 H2O 3 CaO 2 SiO2 3 H2O ಪ್ಲಸ್ 3 Ca. ಇದು ಸ್ವಲ್ಪ ಏನಂತಂದರೆ ಕ್ವಶನ್ ಹಾರ್ಡ್ ಇದೆ ಇದು, ಆಯಿತಾ, ಹಾರ್ಡ್ ಇದೆ ಇದು, ಯಾಕೆಂದರೆ ಫಾರ್ಮುಲಾ ನೆನ್ಪಿಡ್ಬೇಕಾಗುತ್ತೆ ಇದಕ್ಕೆ. ಸಿಂಪಲ್ ಇದೆ ಆದರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್. ಪ್ಲಾಸ್ಟಿಸೈಸರ್ ಬಗ್ಗೆ ಇದೆ. ಸೊ ಹೈಯರ್ ಸ್ಟ್ರೆಂತ್ ಅಂತ ಹೇಳ್ತಾ ಇದೆ, ಪ್ಲಾಸ್ಟಿಸೈಸರ್ ಹೆಲ್ಪ್ಸ್ ಇನ್ ಹೈಯರ್ ಸ್ಟ್ರೆಂತ್, ಪ್ರೊಟೆಕ್ಟಿಂಗ್ ಸ್ಟೀಲ್ ಅಗೇನೆಸ್ಟ್ ಕರೋಷನ್, ಪ್ಲಾಸ್ಟಿಸೈಸರ್ ಹೆಲ್ಪ್ ಇನ್ ರೆಡ್ಯೂಸಿಂಗ್ ದ ವಾಟರ್ ಕಂಟೆಂಟ್. ನೋಡಿ, ಪ್ಲಾಸ್ಟಿಸೈಸರ್ ಸೂಪರ್ ಪ್ಲಾಸ್ಟಿಕ್ ಇದು ಏನಿದೆ ಅಂತಂದರೆ ವಾಟರ್ ರೆಡ್ಯೂಸರ್ಸ್ ಇದೆ, ಇದು ವಾಟರ್ ರೆಡ್ಯೂಸರ್ಸ್. ಸೊ ದೇ ಆರ್ ನಾಟ್ ಲಿಂಕಿಂಗ್ ವಿತ್ ದೀಸ್ ಫಸ್ಟ್ ಟು ಸ್ಟೇಟ್ಮೆಂಟ್, ಆಯಿತಾ. ಬನ್ನಿ ನೋಡೋಣ. ಸೊ ಪ್ಲಾಸ್ಟಿಸೈಸರ್ ಹೆಲ್ಪ್ ಏನಕ್ಕಾಗುತ್ತೆ, ಹೈಯರ್ ಸ್ಟ್ರೆಂತ್ಗೆ. ಸೊ ವಾಟರ್ ಕಂಟೆಂಟ್ ರೆಡ್ಯೂಸ್ ಮಾಡುತ್ತೆ ವೈಲ್ ಮೇಂಟೈನಿಂಗ್ ವರ್ಕಬಿಲಿಟಿ, ಲೋವರ್ ವಾಟರ್ ಸಿಮೆಂಟ್ ರೇಷಿಯೋ, ಹೈಯರ್ ಸ್ಟ್ರೆಂತ್ ಆಗುತ್ತೆ. ಸೊ ಪ್ಲಾಸ್ಟಿಸೈಸರ್ ಹೆಲ್ಪ್ ಇನ್ ಪ್ರೊಟೆಕ್ಟಿಂಗ್ ಸ್ಟೀಲ್ ಅಗೇನೆಸ್ಟ್ ಕರೋಷನ್. ಕರೋಷನ್ ಇನ್ಹಿಬಿಟೇಟರ್ಸ್ ಇದೆ, ನಾಟ್ ಪ್ಲಾಸ್ಟಿಸೈಸರ್ಸ್, ಆಯ್ತಾ. ಸೊ ಇದು ಒಂದು ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿಲ್ಲ. ಪ್ಲಾಸ್ಟಿಸೈಸರ್ ಹೆಲ್ಪ್ ಇನ್ ರೆಡ್ಯೂಸ್ ವಾಟರ್ ಕಂಟೆಂಟ್, ಸೊ ಇದು ಕರೆಕ್ಟ್ ಆಗಿದೆ. ಅಂದರೆ ಎ ಮತ್ತು ಸಿ ಕರೆಕ್ಟ್ ಆಗಿರೋ ಆಪ್ಷನ್ಸ್, ಎ ಆ್ಯಂಡ್ ಸಿ, both A and C. Which of the material is not used as a base material in preparation of super plasticizer? ಬೇಸ್ ಮಟೀರಿಯಲ್ ಯಾವುದಿಲ್ಲ ಅಂತ ಹೇಳ್ತಾ ಇರೋದು, ರೈಟ್. ನಾಟ್ ಅಂತ ಅಂದಾಗ ನೆನ್ಪಿಟ್ಕೊಳ್ಳಿ, ನಾಟ್, ರೈಟ್. ಸೊ ನಾಟ್ ಅಂತ ಇದ್ದಾಗ ಇದಂತೂ ಇದೆ, ಲಿಗ್ನೋ ಸಲ್ಫೈಟ್ ಇದೆ, ಪಾಲಿಮರ್ ಇದು, ಆಯ್ತಾ. ಸೊ ಯಾವುದಿದೆ ನೋಡಿ, ಸೂಪರ್ ಪ್ಲಾಸ್ಟಿಸೈಸರ್ ಏನಿದೆ ಅಂತಂದರೆ ಕೆಮಿಕಲ್ ಅಡ್ಮಿಕ್ಸರ್ ಇದೆ, ಪಾಲಿಮರ್ ಬೇಸ್ ಮಟೀರಿಯಲ್ ಇಂದ ಮಾಡ್ತಾರೆ. ಮಾಡಿಫೈಡ್ ಲಿಗ್ನೋಸಲ್ಫೈಡ್, ಫಸ್ಟ್ ಜನರೇಷನ್ ಪ್ಲಾಸ್ಟಿಸೈಸರ್, acrylic polymers, modern high range water reducer, polycarboxylate exert, latest generation very effective, right. So calcium silicate hydrate ಏನಿದೆ ಇದು, ಈ ಕ್ಯಾಲ್ಸಿಯಂ ಸಿಲಿಕೇಟ್ ಹೈಡ್ರೇಟು ಏನಕ್ಕೆ ಯೂಸ್ ಮಾಡ್ತಾರೆ, ಇದು ಬೇಸ್ ಮಟೀರಿಯಲ್ ಅಲ್ಲ ಇದು. ಸೊ ಹೈಡ್ರೇಷನ್ ಆಫ್ ಪ್ರೊಡಕ್ಷನ್ ಆಫ್ ದ ಸಿಮೆಂಟ್ಗೆ ಯೂಸ್ ಮಾಡ್ತಾರೆ. ಯಾವುದಕ್ಕೆ ರೆಸ್ಪಾನ್ಸಿಬಲ್ ಇರುತ್ತೆ ಅಂದರೆ ಇದು ಸ್ಟ್ರೆಂತ್ ಡೆವಲಪ್ಮೆಂಟ್ಗೆ, ನಾಟ್ ಎನ್ admixture ಆರ್ ಎನ್ ಇನ್ಗ್ರೀಡಿಯಂಟ್. ಗೊತ್ತಾಗ್ತಿದೆಯಾ. ಸೊ ಇದೇನಾಗುತ್ತೆ, ಕ್ಯಾಲ್ಸಿಯಂ ಸಿಲಿಕೇಟ್ ಹೈಡ್ರೇಟ್ ಆಗುತ್ತೆ ಆನ್ಸರ್. ನೆಕ್ಸ್ಟ್, ಡೇಟಮ್ ಟೆಂಪರೇಚರ್. ಡೇಟಮ್ ಟೆಂಪರೇಚರ್ ಕನ್ಸಿಡರ್ಡ್ ವೈಲ್ ಮೆಜರಿಂಗ್ ದ ಮೆಚುರಿಟಿ ಇನ್ ಕಾಂಕ್ರೀಟ್ ಈಸ್, ಆಯ್ತಾ. ಮೆಚುರಿಟಿ ನಾವು ಮೆಜರ್ ಮಾಡುವಾಗ ಯಾವುದೊಂದು ಏನಂತಂದ್ರೆ ಟೆಂಪರೇಚರ್ ತೋತಾರೆ ಅಂತ ಕೇಳ್ತಾ ಇರೋದು. ಸೊ ಮ್ಯಾಚುರಿಟಿ ಆಫ್ ದ ಕಾಂಕ್ರೀಟ್ ನಾವು ಮೆಜರ್ ಮಾಡುವಾಗ ಟೈಮ್ ಟೆಂಪರೇಚರ್ ಫ್ಯಾಕ್ಟರ್ ಇರುತ್ತೆ ಇದು, ರೈಟ್. ಟೆಂಪರೇಚರ್ ಆ್ಯಂಡ್ ಕ್ಯೂರಿಂಗ್ ಟೈಮ್ ಟು ಎಸ್ಟಿಮೇಟ್ ದ ಸ್ಟ್ರೆಂತ್ ಆಫ್ ದ ಗೇನ್ ಆಫ್ ದ ಕಾಂಕ್ರೀಟ್. ಸೊ ಡೇಟಮ್ ಟೆಂಪರೇಚರ್ ಅಂದರೆ ಏನು ಅಂತಂದರೆ ಇದೊಂದು ರೆಫರೆನ್ಸ್ ಟೆಂಪರೇಚರ್ ಇರುತ್ತೆ, ರೈಟ್, ಬಿಲೋ ವಿಚ್ ಕಾಂಕ್ರೀಟ್ ಸ್ಟ್ರೆಂತ್ ಡೆವಲಪ್ಮೆಂಟ್ ಈಸ್ ಅಸ್ಯೂಮ್ ಟು ಬಿ 0. ಸೊ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಕಾಂಕ್ರೀಟು ಏನಂತಂದರೆ ಟೆಂಪರೇಚರ್ ಇಸ್ ಟೇಕನ್ ಆಸ್ 0 ಡಿಗ್ರಿ ಸೆಲ್ಸಿಯಸ್, ಬಿಕಾಸ್ ಬಿಲೋ ದಿಸ್ ಟೆಂಪರೇಚರ್ ಹೈಡ್ರೇಷನ್ ರಿಯಾಕ್ಷನ್ ಎಫೆಕ್ಟಿವ್ಲಿ ಸ್ಟಾಪ್ಸ್. ಅಂದರೆ 0 ಆದರೂ ಪರವಾಗಿಲ್ಲ, ಕಾಂಕ್ರೀಟ್ ಯಾವುದೇ ಎಫೆಕ್ಟ್ ಆಗುತ್ತೆ, 0ಗಿಂತ ಕೆಳಗಡೆ ಹೋದರೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಸೊ ದಿಸ್ ಈಸ್ ದ ಫಾರ್ಮುಲಾ ಆಫ್ ಮ್ಯಾಚುರಿಟಿ ಆಫ್ ದಿ ಕಾಂಕ್ರೀಟ್. ಸೊ summation of T minus T naught by delta into T. Concrete temperature at time T and T naught datum temperature 0 Celsius. So time interval, right. So ಇದು ಮೆಚುರಿಟಿ ಇಂಡೆಕ್ಸ್ಗೆ ರಿಫ್ಲೆಕ್ಟ್ ಮಾಡುತ್ತೆ, right. So 0 degree Celsius. Next, as per IS 456/2000, relation between strength of the concrete and modulus of elasticity ನಿಮ್ಮೆಲ್ಲರಿಗೂ ಗೊತ್ತಿದೆ, 5000 into root FCK. This is a formula, right. 5000 into root FCK. Next question. The aggregate is fixed to be flaky
ಆಯ್ತಾ. ಇಲ್ಲಿ ನೋಡಿ, ಫ್ಲೇಕಿ ಅಗ್ರಿಗೇಟು ಮತ್ತು ಇಲ್ಲೊಂಗೇಟೆಡ್ ಇವೆರಡರ ಬಗ್ಗೆನೂ ಇಲ್ಲಿ ಕ್ವಶನ್ ಬಂದಿದೆ. ಇವಾಗ ಫ್ಲೇಕಿ ಅಂದ್ರೆ ಏನು ನೋಡಿ. ದ ಅಗ್ರಿಗೇಟ್ ಇಸ್ ಸೆಟ್ ಟು ಬಿ ಫ್ಲೇಕಿ ಯಾವಾಗ ಅಂತೀವಿ ಅಂತಂದ್ರೆ ಅದರ ಡೈಮೆನ್ಷನ್ ಏನಿರುತ್ತೆ ನೋಡಿ, 0.6 ಟೈಮ್ಸ್ ದ 3/5 ಆಫ್ ಇಟ್ಸ್ ಮೀನ್ ಡೈಮೆನ್ಷನ್. 3/5 ಆಫ್ ಇಟ್ಸ್ ಮೀನ್ ಡೈಮೆನ್ಷನ್ ಇರಬೇಕು. ಎಲಾಂಗೇಷನ್ ಅಂತಂದ್ರೆ ನಾವು ಲೆಂತ್ ವೈಸ್ ಮಾಡ್ತೀವಿ. ಎಲಾಂಗೇಷನ್ ಈಸ್ ಲೆಂತ್. ಫ್ಲೇಕಿ ಇಸ್ ನಥಿಂಗ್ ಬಟ್ ಥಿಕ್ನೆಸ್. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಥಿಕ್ನೆಸ್ ಬಗ್ಗೆ ಕೇಳಿದಾಗ ಫ್ಲೇಕಿ ಇರುತ್ತೆ, ಅದು 0.6 ಟೈಮ್ಸ್ ಆಫ್ ಮೀನ್ ಡೈಮೆನ್ಷನ್ ಆರ್ 3/5 ಅಂತ ನೆನ್ಪಿಟ್ಕೊಳ್ಳಿ. ಎಲಾಂಗೇಷನ್ ಅಂತ ಯಾವಾಗ ಬಂದ್ರೆ ಎಲಾಂಗೇಟೆಡ್ ಈಸ್ ನಥಿಂಗ್ ಬಟ್ ಲೆಂತ್. ಸೊ ಗ್ರೇಟೆಸ್ಟ್ ಡೈಮೆನ್ಷನ್, ಲೆಂತ್ is greatest dimension or greater than the 1.8 times the mean dimension. 1.8 times the mean dimension. 1.8 times the mean dimension. ಇವೆರಡೂ ನೆನ್ಪಿಟ್ಕೊಳ್ಳಿ. ಸೊ ಇವಾಗ ಏನಾಗುತ್ತೆ, ಇದು ಫ್ಲೇಕಿ ಅಂತ ಕೇಳಿರೋದು. ಫ್ಲೇಕಿ ಅಂತಂದ್ರೆ ಏನಾಗುತ್ತೆ, 3/5 ಆಫ್ ಇಟ್ಸ್ ಮೀನ್ ಡೈಮೆನ್ಷನ್. ಆಯ್ತಾ. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್. ರೈಟ್, ಕ್ರೀಪ್ ಬಗ್ಗೆ ಕೇಳ್ತಾ ಇರೋದು. ರೈಟ್ ನೋಡಿ, ಕ್ರೀಪ್ ಈಸ್ ನಥಿಂಗ್ ಬಟ್ ಟೈಮ್ ಡಿಪೆಂಡೆಂಟ್ ಪಾರ್ಟ್ ಆಫ್ ಸ್ಟ್ರೇನ್ ರಿಸಲ್ಟಿಂಗ್ ಫ್ರಮ್ ಸ್ಟ್ರೆಸ್ ಸ್ಟ್ರೇನ್. ಈಗ ಕ್ರೀಪ್ ಅಂದ್ರೆ ಏನು ಅದೇನು ನೋಡೋಣ ಡೈರೆಕ್ಟ್ ಆಗಿ. ಈಗ ನೋಡಿ, ಆಪ್ಷನ್ ನಾನು ಒಂದೊಂದಾಗಿ ತೊಗೊಂಡಿದ್ದೀನಿ. ಕ್ರೀಪ್ ಈಸ್ ಅ ಟೈಮ್ ಡಿಪೆಂಡೆಂಟ್ ಪಾರ್ಟ್ ಆಫ್ ಸ್ಟ್ರೇನ್ ರಿಸಲ್ಟಿಂಗ್ ಫ್ರಮ್ ದ ಸ್ಟ್ರೆಸ್. ಸೊ ದಿಸ್ ಇಸ್ ದ ಕರೆಕ್ಟ್ ಡೆಫಿನೇಷನ್ ಆಫ್ ದಿ ಕ್ರೀಪ್. ಅಂದ್ರೆ ಏನು, ಟೈಮು ರೈಟ್ ಮತ್ತೆ ಸ್ಟ್ರೈನ್ ಇವೆರಡೂ ಕನ್ಸಿಡರ್ ಮಾಡಿ ನಾನು ಮೆಜರ್ ಮಾಡಿದ್ರೆ ಅದು ಕ್ರೀಪ್ ಆಗುತ್ತೆ. ರೈಟ್, ಅಡಿಷನಲ್ ಸ್ಟ್ರೇನ್ ದಟ್ ಡೆವಲಪ್ ವಿದಿನ್ ದ ಟೈಮ್ ಅಂಡರ್ ಸಸ್ಟೈನ್ ಲೋಡ್. ಅಂದ್ರೆ ಇದು ನಾನು ಒಂದು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ, ಅದಾದ್ಮೇಲೆ ಏನು ಲೋಡಿಂಗ್ ಆಗುತ್ತೆ ನೋಡಿ, ರೈಟ್, ಅದನ್ನ ನಾನು ಮೆಜರ್ ಮಾಡ್ತೀನಿ. ಸೊ ಕ್ರೀಪ್ ಇಸ್ ಅ ವಾಲ್ಯೂಮ್ ಡಿಪೆಂಡೆಂಟ್ ಪಾರ್ಟ್ ಆಫ್ ಸ್ಟ್ರೆಸ್ ರಿಸಲ್ಟಿಂಗ್ ಫ್ರಮ್ ದ ಸ್ಟ್ರೇನ್. ಸೊ ಕ್ರೀಪ್ ಈಸ್ ನಥಿಂಗ್ ಬಟ್ ಏನಿದೆ, ಅದು ಸ್ಟ್ರೇನ್ ಡ್ಯೂ ಟು ಸ್ಟ್ರೆಸ್ ಇದೆ, ನಾಟ್ ಸ್ಟ್ರೆಸ್ ಡ್ಯೂ ಟು ಸ್ಟ್ರೇನ್. ಸೊ ಇದು ಆಪ್ಷನ್ ಅಂತೂ ರಾಂಗ್ ಆಗುತ್ತೆ. ಕ್ರೀಪ್ ಇಸ್ ಅ ಟೆಂಪರೇಚರ್ ಡಿಪೆಂಡೆಂಟ್ ಪಾರ್ಟ್ ಆಫ್ ಸ್ಟ್ರೇನ್ ರಿಸಲ್ಟಿಂಗ್ ಫ್ರಮ್ ದ ಸ್ಟ್ರೆಸ್ ಅಂತ ಹೇಳ್ತಾ ಇರೋದು. ರೈಟ್, ಕ್ರೀಪು ಇನ್ಫ್ಲುಯೆನ್ಸ್ ಮಾಡುತ್ತೆ ಟೆಂಪರೇಚರ್ ಇಂದ. ರೈಟ್, ಸೊ ಇದು ಟೈಮ್ ಡಿಪೆಂಡೆಂಟ್ ಇದೆ ಬಟ್ ನಾಟ್ ಟೆಂಪರೇಚರ್ ಡಿಪೆಂಡೆಂಟ್. ಟೈಮ್ ಡಿಪೆಂಡೆಂಟ್ ಇದೆ, ನಾಟ್ ಟೆಂಪರೇಚರ್ ಡಿಪೆಂಡೆಂಟ್. ಸೊ ಕ್ರೀಪ್ ಈಸ್ ಅ ಶ್ರಿಂಕೇಜ್ ಡಿಪೆಂಡೆಂಟ್ ಆಫ್ ಪಾರ್ಟ್ ಆಫ್ ಸ್ಟ್ರೆಸ್ ರಿಸಲ್ಟಿಂಗ್ ಫ್ರಮ್ ದ ಸ್ಟ್ರೇನ್. ಸೊ ಇದನ್ನು ಕರೆಕ್ಟ್ ಆಗಿಲ್ಲ, ಯಾಕೆಂದ್ರೆ ಇದು ಶ್ರಿಂಕೇಜ್ ಒಂದು ಸಪರೇಟ್ ಫಿನಾಮಿನಾ ಇದೆ. ಸೊ ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಅಂದ್ರೆ ಫಸ್ಟ್ ಒಂದಷ್ಟೇ ಇದೆ, ಓನ್ಲಿ ಎ ಅಂತ ಅಷ್ಟೇ ಇದೆ. ಇವಾಗ ಓನ್ಲಿ ಎ ಅಂತ ಏನಿದೆ ನೋಡಿ ಅದಷ್ಟೇ ಆಗುತ್ತೆ, ಓನ್ಲಿ ಎ. ನೆಕ್ಸ್ಟ್, as per IS 456 minimum area of the tension reinforcement shall not be less than. ರೈಟ್, ಈ 4 ಆಪ್ಷನ್ ಕೊಟ್ಟಿದ್ದಾರೆ. ರೈಟ್, 4 ಆಪ್ಷನ್ ನೋಡಿದ್ರೆ ಗೊತ್ತಾಗ್ತದೆ ಯಾವ್ದು ಆನ್ಸರ್ ಆಗುತ್ತೆ ಅಂತ. ಈಗ ಇದು ಕ್ಲೌಸಸ್ಗಳು ನೋಡಿ, ಯಾರು ಓದಿಲ್ಲ, ನಾನು ಕ್ಲಾಸ್ ಮಾಡಿದ್ದೆ, ಅದು ಹೋಗಿ ನೋಡ್ಕೊಳ್ಳಿ. RCC ಇದು ಕ್ಲಾಸ್ ಮಾಡಿದ್ದೀನಿ, ಅದು ಕೋಡ್ ಬುಕ್ ಕ್ಲಾಸ್ ಇದೆ. ಕ್ಲೌಸ್ ಪ್ರಕಾರ ಏನು ಹೇಳುತ್ತೆ ಅಂತಂದ್ರೆ, ಮಿನಿಮಮ್ ಏರಿಯಾ ಆಫ್ ದ ಟೆನ್ಷನ್ ರಿಇನ್ಫೋರ್ಸ್ಮೆಂಟ್ ಇನ್ ದ ಬೀಮ್ 0.85 B into D by Fy. Right, where B is the breadth, D is the effective depth, Fy is the characteristic strength of the steel. Right, ಸೊ ಇದು ಏನು ಮಾಡುತ್ತೆ ಅಂತಂದ್ರೆ, ಮಿನಿಮಮ್ ರೆನ್ಫೋರ್ಸ್ಮೆಂಟ್ ಯಾಕೆ ಪ್ರೊವೈಡ್ ಮಾಡ್ತಾರೆ ಅಂದ್ರೆ, ಕ್ರ್ಯಾಕಿಂಗ್ ಕಂಟ್ರೋಲ್ ಮಾಡುತ್ತೆ, ಡಕ್ಟೈಲ್ ಬಿಹೇವಿಯರ್ ಮತ್ತೆ ಸಡನ್ ಬ್ರಿಟಲ್ ಫೇಲ್ಯೂರ್, ರೈಟ್, ಅದನ್ನ ಕಂಟ್ರೋಲ್ ಮಾಡುತ್ತೆ. ನೋಡಿ, ಈಗ ಸ್ಲ್ಯಾಬ್ಗೆ ಮಿನಿಮಮ್ ರೆನ್ಫೋರ್ಸ್ಮೆಂಟ್ ಏನು ಹೇಳುತ್ತೆ ಅಂತಂದ್ರೆ 0.15% ಫಾರ್ ದ ಮೈಲ್ಡ್ ಸ್ಟೀಲ್ ಅಂಡ್ 0.12% ಬೈ ದ H5FCD. ಸಾರಿ, ಒಂದು ನಿಮಿಷ. ಸೊ H5FCD ಬಾರ್ಸ್ಗೆ ಇದೆ. ಫಾರ್ ಬೀಮ್ಸ್ ದ ಅಬವ್ ಫಾರ್ಮುಲಾ ಅಪ್ಲೈಸ್ ಅಂತ ಹೇಳ್ತಾ ಇರೋದು. ಬೀಮ್ಸ್ಗೂ ಇದೇ ಫಾರ್ಮುಲಾ ಇರುತ್ತೆ ಅಂತ ಹೇಳ್ತಾ ಇರೋದು. ರೈಟ್, ಸೊ ಇದು ಏನು ಹೇಳುತ್ತೆ ಇವಾಗ 0.85 BD by 0.85 BD by Fy. Right. Next question. The recommended value of effective length of compression member as per IS 456/2000 when both ends are fixed. So ಇದು ಅಗೇನ್ ಫಾರ್ಮುಲಾ ಇದೆ, ಇದರಲ್ಲಿ ಆಸ್ ಪರ್ ಏನು ಫಾರ್ಮುಲಾ ನೋಡಿದ್ರೆ ಗೊತ್ತಾಗ್ತಿದೆ. ಸೊ ಕರೆಕ್ಟ್ ಆನ್ಸರ್ ಇದಕ್ಕೆ ಯಾವ್ದಾಗುತ್ತೆ 0.65. ಯಾಕೆ ಅಂತಂದ್ರೆ ಫಾರ್ ಕಂಪ್ರೆಷನ್ ಮೆಂಬರ್ ಎಫೆಕ್ಟಿವ್ ಲೆಂತ್ ಡಿಪೆಂಡ್ಸ್ ಯಾವ್ದ್ರ ಮೇಲೆ ಇರುತ್ತೆ ಅಂದ್ರೆ ಎಂಡ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಏನಿದೆ ಇದು 0.65/L ಅಂತ ಇದೆ, 0.65/L ಇದೆ. ಸೊ ಈಗ ನೋಡಿ, ಇದರಲ್ಲಿ ಬೋತ್ ಎಂಡ್ಸ್ ಫಿಕ್ಸ್ ಇದ್ದಾಗ 0.65L ಇದೆ, ಒನ್ ಎಂಡ್ ಫಿಕ್ಸ್ ಇದ್ದು ಅದರ ಹಿಂಜಿದ್ರೆ 0.8 ಇಂಟು L ಇದೆ. ಬೋತ್ ಎಂಡ್ಸ್ ಹಿಂಜಿದ್ರೆ 1 ಇಂಟು L ಇದೆ. ಒನ್ ಎಂಡ್ ಫಿಕ್ಸ್ ಇತ್ತಂದ್ರೆ ಅದರ ಫ್ರೀ ಇದ್ರೆ 2L ಇದೆ. ಸೊ ಇದ್ರ ಪ್ರಕಾರ ಈಗ ಇಲ್ಲಿ ಯಾವುದಾಗುತ್ತೆ, ಇದು 0.65/L
ಎಲ್ ಈಸ್ ಆನ್ಸರ್ ಆಗುತ್ತೆ ಇದಕ್ಕೆ, ಯಾಕೆಂದರೆ ಅದ್ರ ಪ್ರಕಾರ ಇದು ಫಾರ್ಮುಲಾ ಅದಾಗುತ್ತೆ. ಮಿನಿಮಮ್ ನಂಬರ್ ಆಫ್ ಲಾಂಜಿಟ್ಯೂಡಿನಲ್ ಬಾರ್ಸ್ ಪ್ರೊವೈಡೆಡ್ ಇನ್ ಸರ್ಕ್ಯುಲರ್ ಕಾಲಮ್, ಇಲ್ಲಿ ನೋಡಿ 1 2 3 4 5 6 ಇರುತ್ತೆ. ಅದೇ ಈ ಥರ ಇತ್ತಂತಂದರೆ 4 ಇರುತ್ತೆ. ರೆಕ್ಟ್ಯಾಂಗುಲರ್ ಸ್ಕ್ವೇರ್ ಇತ್ತಂತಂದರೆ 4 ಇರುತ್ತೆ. ರೈಟ್, ನೆನ್ಪಿಟ್ಕೊಳ್ಳಿ. ಸೊ ಇದರಲ್ಲೂ ಇದೆ, ಕ್ಲೌಸಸ್ ಇದೆ. IS 456 ಮಿನಿಮಮ್ ರೆಕ್ಟ್ಯಾಂಗುಲರ್ ಕಾಲಮ್ ಅಂದರೆ 4, ಇದು 6. ಯಾಕೆ ಅಂತಂದರೆ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಫ್ ರೆನ್ಫೋರ್ಸ್ಮೆಂಟ್ ಆಗಬೇಕು, ಕರೆಕ್ಟಾಗಿ ಕನ್ಫೈನ್ಮೆಂಟ್ ಆಗಬೇಕು, ಬೆಟರ್ ಸ್ಟ್ರಕ್ಚರಲ್ ಪರ್ಫಾರ್ಮೆನ್ಸ್ ಆಗಬೇಕು, ಅದಕ್ಕೆ ಆ ಥರ ಇಟ್ಟಿದ್ದಾರೆ. ರೈಟ್, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, RCC ಸೆಕ್ಷನ್ ಇನ್ ವಿಚ್ ಬೋತ್ ಕಾಂಕ್ರೀಟ್ ಅಂಡ್ ಸ್ಟೀಲ್ ರೀಚಸ್ ದೇರ್ yield strain simultaneously is called as. ಅಂಡರ್ ರೆನ್ಫೋರ್ಸ್ ಅಂತಂದರೆ MU ಈಸ್ ಲೆಸ್ ದೆನ್ MU ಲಿಮಿಟ್ ಅಂತ ಅಂತೀವಿ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ರೈಟ್, ಇದು ಅಂಡರ್ ರೆನ್ಫೋರ್ಸ್ ಅಂದರೆ ಎಷ್ಟು ಪ್ರೊವೈಡ್ ಮಾಡಬೇಕು ಅದಕ್ಕಿಂತ ಕಮ್ಮಿ ಮಾಡಿದಾಗ, ರೈಟ್. ಸೊ ಏನಾಗುತ್ತೆ ಅಲ್ಲಿ, ಅದು ಕಮ್ಮಿ ಮಾಡಿದಾಗ ಅಂಡರ್ ರೆನ್ಫೋರ್ಸ್ ಆಗುತ್ತೆ. ಬ್ಯಾಲೆನ್ಸ್ ಸೆಕ್ಷನ್ ಅಂತಂದರೆ ಎಷ್ಟು ಬೇಕೋ ಅಷ್ಟೇ ಪ್ರೊವೈಡ್ ಮಾಡಿದ್ದೀನಿ. ಓವರ್ ರೆನ್ಫೋರ್ಸ್ ಅಂತಂದರೆ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಬಟ್ ಇದನ್ನು ಈ ಥರ ನೆನ್ಪಿಡೋದು ತಪ್ಪಾಗುತ್ತೆ. ಹೆಂಗೆ ನೆನ್ಪಿಡ್ಬೇಕಂತಂದರೆ ಇದನ್ನು ಕಾಂಕ್ರೀಟ್ ಮತ್ತು ಸ್ಟೀಲ್ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗಿ ನೆನ್ಪಿಡಬೇಕು. ಹೆಂಗೆ ನೋಡಿ, ಸ್ಟೀಲ್ ಈಲ್ಡ್ ಫಸ್ಟ್ ಬಿಫೋರ್ ಕಾಂಕ್ರೀಟ್ ರೀಚಸ್ ಇಟ್ಸ್ ಲಿಮಿಟಿಂಗ್ ಸ್ಟ್ರೈನ್, ಅದನ್ನು ಡಕ್ಟೈಲ್ ಫೇಲ್ಯೂರ್ ಅಂತ ಅಂತೀವಿ. ಅಂಡರ್ ಎನ್ಫೋರ್ಸ್ ಇತ್ತಂತಂದರೆ ಒಂದು ಸ್ಟ್ರೈನ್ ತೋರಿಸುತ್ತೆ, ನಮಗೆ ಸೇಫ್ ಮೂವ್ಮೆಂಟ್ ಮಾಡೋಕ್ಕೆ, ಹೊರಗಡೆ ಹೋಗೋಕ್ಕೆ ಟೈಮ್ ಕೊಡುತ್ತೆ. ಓವರ್ ಎನ್ಫೋರ್ಸ್ ಅಂತಂದರೆ ಕಾಂಕ್ರೀಟ್ ಫಸ್ಟ್ ಫೇಲ್ ಆಗುತ್ತೆ, ರೈಟ್. ಸೊ ಕ್ರಷಿಂಗ್ ಸ್ಟ್ರೈನ್ ಬಿಫೋರ್ ಸ್ಟೀಲ್ ಈಲ್ಡ್ಸ್, ಅಂದರೆ ಸ್ಟೀಲ್ ಫೇಲ್ ಆಗೋಕ್ಕಿಂತ ಮುಂಚೆನೇ ಕಾಂಕ್ರೀಟ್ ಫೇಲ್ ಆದರೆ ಅದು ಓವರ್ ಎನ್ಫೋರ್ಸ್. ಬಟ್ ಸ್ಟೀಲ್ ಫಸ್ಟ್ ಫೇಲ್ ಆಗಿ ಕಾಂಕ್ರೀಟ್ ಆಮೇಲೆ ಫೇಲ್ ಆದರೆ ಇದು ಸೇಫ್ ಇರುತ್ತೆ, ನಮಗೆ ಮೂವ್ಮೆಂಟ್ ಹೊರಗಡೆ ಹೋಗೋಕ್ಕೆ, ಸೇಫ್ ಪ್ಲೇಸಸ್ ಹೋಗೋಕ್ಕೆ ಟೈಮ್ ಆದರೂ ಕೊಡುತ್ತೆ. ಅದೇ ಕಾಂಕ್ರೀಟ್ ಮೊದಲು ಫೇಲ್ ಆಯ್ತು ಅಂತಂದರೆ ಇದೇನಂತಂದರೆ ಕಂಪ್ಲೀಟ್ಲಿ ಲಾಸ್ ಆಗುತ್ತೆ, ಲಾಸ್ ಆಫ್ ಲೈಫ್ ಜಾಸ್ತಿ ಇರುತ್ತೆ ಓವರ್ ಎನ್ಫೋರ್ಸ್. ಬ್ಯಾಲೆನ್ಸ್ ಸೆಕ್ಷನಲ್ಲಿ ಏನಾಗುತ್ತೆ ಅಂತಂದರೆ, ಸೊ ರೀಚ್ ದೇರ್ ಈಲ್ಡ್ ಲಿಮಿಟಿಂಗ್ ಸ್ಟ್ರೈನ್ ಸೈಮಲ್ಟೇನಿಯಸ್ಲಿ, ಎರಡೂ ಒಂದೇ ಸಲ ಆಗುತ್ತೆ, ರೈಟ್. ಸೊ ಎರಡೂ ಒಂದೇ ಸಲ ಆಗುತ್ತೆ. ಸೊ ಬ್ಯಾಲೆನ್ಸ್ ಸೆಕ್ಷನ್ ಮಾಡೋದು ತುಂಬ ಕಷ್ಟ, ಅಂಡರ್ ಎನ್ಫೋರ್ಸೇ ಇಡ್ತಾರೆ. ಯಾಕೆ ಅಂತಂದರೆ ಸೇಫ್ ಮೂವ್ಮೆಂಟ್ಗೆ ಇದೂ ಚೆನ್ನಾಗಿರುತ್ತೆ. ಕಾಂಪೋಸಿಟ್ ಸೆಕ್ಷನ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಸ್ಟೀಲ್ ಕಾಂಕ್ರೀಟು ಕಾಂಪೋಸಿಟ್ ಸೆಕ್ಷನ್ ಆಗುತ್ತೆ, ರೈಟ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಇವಾಗ, ಕಾಂಕ್ರೀಟ್ ಆ್ಯಂಡ್ ಸ್ಟೀಲ್ ರೀಚಸ್ ದೇರ್ ಈಲ್ಡ್ ಸ್ಟ್ರೈನ್ ಸೈಮಲ್ಟೇನಿಯಸ್ಲಿ, ಸೊ ಇಟ್ ಈಸ್ ಎ ಬ್ಯಾಲೆನ್ಸ್ ಸೆಕ್ಷನ್. ಕ್ಲಿಯರ್? ಎಸ್. ಬ್ರಿಕ್ ಮೇಸನ್ರಿ, ಪ್ಲೇನ್ ಕಾಂಕ್ರೀಟು, ರೆನ್ಫೋರ್ಸ್ ಕಾಂಕ್ರೀಟ್, ಸ್ಟೋನ್ ಮೇಸನ್ರಿ, ಈ ಕಡೆ ಅದರದ್ದು ಸ್ಟ್ರೆಂತ್ ಕೊಟ್ಟಿದ್ದಾರೆ, ರೈಟ್. ಸೊ ಸ್ಟ್ರೆಂತ್ ನೋಡಿದಾಗ ನಿಮ್ಗೆ ಗೊತ್ತಿದೆ, ಪ್ಲೇನ್ ಕಾಂಕ್ರೀಟ್ ಎಷ್ಟಿದೆ, ಪ್ಲೇನ್ ಯಾವತ್ತು ನಾವು RCC ಇದೆ 25 ಅಂತ ತೊಗೊಳ್ತೀವಿ ಎಲ್ಲ ಫಾರ್ಮುಲಾದಲ್ಲಿ, ರೆನ್ಫೋರ್ಸ್ ಕಾಂಕ್ರೀಟ್ದು, ರೈಟ್. ಸೊ ಅದು ಇಲ್ಲಿ ಕೊಟ್ಟಿದ್ದಾರೆ. ಪ್ಲೇನ್ದು ನಾವೇನು ಮಾಡ್ತೀವಿ, 23 or 22 ತೊಗೋತೀವಿ. ಇದು ಪ್ಲೇನ್ದು 23 or 22, ರೆನ್ಫೋರ್ಸ್ದು 25 ಅಂತ ತೊಗೋತೀವಿ. ಸ್ಟೋನ್ ಮೇಸನ್ರಿ ಇದ್ರದ್ದು ಏನಿದೆ ನೋಡಬೇಕಾಗುತ್ತೆ ಇವಾಗ. ಸೊ ಬ್ರಿಕ್ ಮೇಸನ್ರಿದು 18.85 to 22 ಇದೆ, ಪ್ಲೇನ್ದು 22 to 23.5, ರೆನ್ಫೋರ್ಸ್ ಕಾಂಕ್ರೀಟ್ 22.75 to 26.5 ಆಗಿದೆ ಇವಾಗ. ಸೊ ಸ್ಟೋನ್ ಮೇಸನ್ರಿ 21 to 27 ಅಂತ ಇದೆ, ರೈಟ್. 4321 ಫಸ್ಟ್ ಒನ್. ನೆಕ್ಸ್ಟ್, ವಿಚ್ ಈಸ್ ನಾಟ್ ದ ಮೇನ್ ಅಸಂಪ್ಷನ್ ಮೇಡ್ ಫಾರ್ ಲಿಮಿಟ್ ಸ್ಟೇಟ್ ಡಿಸೈನ್ ಫಾರ್ ಕಾಲಮ್ ಫೈಲಿಂಗ್ ಅಂಡರ್ ಪ್ಯೂರ್ ಕಂಪ್ರೆಷನ್ ಆಸ್ ಪರ್ IS 456 2000. ಸೊ ಈಗ ಅಸಂಪ್ಷನ್ ಯಾವ್ದು ಇಲ್ಲ ಅಂತ ಕೇಳ್ತಾ ಇರೋದು, ಅದೇ ತಾನೇ. ಲಿಮಿಟ್ ಸ್ಟೇಟ್ ಆಫ್ ವಿಚ್ ಈಸ್ ನಾಟ್ ದ ಮೇನ್ ಅಸಂಪ್ಷನ್ ಅಂತ ಕೇಳ್ತಾ ಇರೋದು ಯಾವುದಕ್ಕೆ, ಲಿಮಿಟ್ ಸ್ಟೇಟ್ ಡಿಸೈನ್ ಫಾರ್ ಕಾಲಮ್, ರೈಟ್. ನೋಡಿ, ಕಾಲಮ್ ಅಂಡರ್ ಪ್ಯೂರ್ ಎಕ್ಸೆಲ್ ಕಂಪ್ರೆಷನ್ IS 456 ಪ್ರಕಾರ ಅಸಂಪ್ಷನ್ಸ್ ಏನಿದೆ, ಮ್ಯಾಕ್ಸಿಮಮ್ ಕಂಪ್ರೆಷನ್ ಸ್ಟ್ರೈನ್ ಇನ್ ಕಾಂಕ್ರೀಟ್ ಇಸ್ 0.002, ಇದೊಂದು ಕರೆಕ್ಟ್ ಅಸಂಪ್ಷನ್ ಇದೆ. ಪ್ಲೇನ್ ಸೆಕ್ಷನ್ ರಿಮೇನ್ ಪ್ಲೇನ್, ಅದು ಅಸಂಪ್ಷನ್ ಕರೆಕ್ಟ್ ಆಗಿದೆ. ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಆಫ್ ಸ್ಟೀಲ್ ಇನ್ ಕಂಪ್ರೆಷನ್ ಈಸ್ ಸೇಮ್ ಆಸ್ ಇನ್ ಟೆನ್ಷನ್, ಇದನ್ನು ಕರೆಕ್ಟ್ ಆಗಿದೆ. ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ನಾನು ಯಾವಾಗ ಹಾಕ್ತೀನಲ್ಲ, ಸೊ ಇದು ಹಾಕಿದಾಗ ಈ ಥರ ಇರುತ್ತೆ, ಓಕೆ. ಸೊ ಅದು ಈ ಥರ ಇರುತ್ತೆ. ಆಮೇಲೆ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸ್ಟ್ರೈನ್ ಅಂತ ಇದೆ, ರೈಟ್. ಸೊ ಅದು ಹುಕ್ಸ್ಲೋ ಆಗುತ್ತೆ, ಇದಕ್ಕದಕ್ಕೂ ಸಂಬಂಧ ಇಲ್ಲ. ಸೊ ಇದು ಒಂದು ತಪ್ಪಾಗುತ್ತೆ. ಸೊ ದ ಫೈನಲ್ ಆನ್ಸರ್ ಏನಾಗುತ್ತೆ ಏನಂತಂದರೆ, ಇದು ನಾಟ್ ಎನ್ ಅಸಂಪ್ಷನ್, ಯಾವುದು ಫೋರ್ತ್ ಒನ್, ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸ್ಟ್ರೈನ್ ಆಗೋದಿಲ್ಲ, ಇದು ಆನ್ಸರ್ ಆಗುತ್ತೆ, ಓಕೆ. ಎಸ್. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ. ಸೊ ಕ್ಲಿಯರ್ ಸ್ಪ್ಯಾನ್ ಕೊಟ್ಟಿದ್ದಾರೆ, ವಿಡ್ತ್ ಆಫ್ ದಿ ಸಪೋರ್ಟ್ ಕೊಟ್ಟಿದ್ದಾರೆ, ವರ್ಕಿಂಗ್ ಲೈವ್ ಲೋಡ್ ಕೊಟ್ಟಿದ್ದಾರೆ, ಆಮೇಲೆ 415 ಗ್ರೇಡ್ HYSD ಕೊಟ್ಟಿದ್ದಾರೆ, ಎಫೆಕ್ಟಿವ್ ಡೆಪ್ತ್ ಕೊಟ್ಟಿದ್ದಾರೆ. ಎಫೆಕ್ಟಿವ್ ಸ್ಪ್ಯಾನ್ನ ಕ್ಯಾಲ್ಕುಲೇಟ್ ಮಾಡೋದಿದೆ, ಎಫೆಕ್ಟಿವ್ ಸ್ಪ್ಯಾನ್ನ, ರೈಟ್. ತುಂಬ ಸಿಂಪಲ್ ಕ್ವಶನ್ ಇದೆ. ಎಫೆಕ್ಟಿವ್ ಸ್ಪ್ಯಾನ್ ಯಾವ ಥರ ಮಾಡ್ತಾರೆ ಅಂತಂದರೆ, ಆ್ಯಸ್ ಪರ್ ಇದು IS 456 ಕ್ಲೌಸ್ ಪ್ರಕಾರ, ರೈಟ್,
ಲೆಸ್ಸರ್ ಆಫ್ ಕ್ಲಿಯರ್ ಸ್ಪ್ಯಾನ್, ಎಫೆಕ್ಟಿವ್ ಡೆಪ್ತ್, ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಬಿಟ್ವೀನ್ ಸಪೋರ್ಟ್. ಇಲ್ಲಿ ನೋಡಿ, ಈಗ ಕೊಟ್ಟಿರೋದು ಏನಿದೆ ನೋಡೋಣ. ಕ್ಲಿಯರ್ ಸ್ಪ್ಯಾನು ಪ್ಲಸ್ ಎಫೆಕ್ಟಿವ್ ಡೆಪ್ತ್ ಫಸ್ಟ್ ಮಾಡಬೇಕು. ಅಂದರೆ ಕ್ಲಿಯರ್ ಸ್ಪ್ಯಾನು 3 ಮೀಟರ್ ಇದೆ, ಪ್ಲಸ್ ಎಫೆಕ್ಟಿವ್ ಡೆಪ್ತ್ ಏನಿದೆ 160, ಅಂದರೆ 0.16, ಇದು 3.16. ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸಪೋರ್ಟ್, ಈ ಇದೊಂದು ಸಪೋರ್ಟ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿಂದ ಇಲ್ಲಿಗೆ ಏನಿದೆ ಇದು ಡಿಸ್ಟೆನ್ಸ್, ರೈಟ್. ಸೊ 3 ಮೀಟರ್ ಇದು ಡಿಸ್ಟೆನ್ಸ್ ಬಿಟ್ವೀನ್ ದ ಸಪೋರ್ಟ್ಸು ಪ್ಲಸ್ 0.2. ಯಾಕೆ ಅಂತಂದರೆ ವಿಡ್ತ್ ಆಫ್ ದಿ ಸಪೋರ್ಟ್ ಇದೆ 200. ಸೊ 0.2/2, 0.2/2. ಸೊ ಇಟ್ ಈಸ್ 0.2ನೇ ಆಗುತ್ತೆ. ಸೊ 3.2 ಇದಾಯಿತು. ಸೊ ಲೆಸ್ಸರ್ ವ್ಯಾಲ್ಯೂ ಇದೆ ಯಾವುದಿದೆ ಅದನ್ನು ಕನ್ಸಿಡರ್ ಮಾಡ್ತೀನಿ. 3.16 ಮೀಟರ್, 3.16 ಮೀಟರ್ ಆಗುತ್ತೆ. 3.16 ಮೀಟರ್ ಸ್ವಲ್ಪ ಈಸಿ ಆಗಿದೆ, ಬಟ್ ಇವೆರಡು ಸ್ಟೆಪ್ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಒಂದನೇದೇನು, ಎಫೆಕ್ಟಿವ್ ಡೆಪ್ತ್ ಪ್ಲಸ್ ಕ್ಲಿಯರ್ ಸ್ಪ್ಯಾನ್ ಗೊತ್ತಿರಬೇಕು. ನೆಕ್ಸ್ಟ್ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಆಫ್ ದ ಸಪೋರ್ಟ್ಸು, ಅದನ್ನು ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಯಾವುದು ಕಮ್ಮಿ ಇರುತ್ತೆ ಅದು ತೊಗೊಳ್ಬೇಕು. ನೆಕ್ಸ್ಟ್, ಎ ಕಾಲಮ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಶಾರ್ಟ್ ವೆನ್ ದ ರೇಷಿಯೋ ಆಫ್ ದ ಎಫೆಕ್ಟಿವ್ ಲೆಂತ್ ಟು ಲೀಸ್ಟ್ ಲ್ಯಾಟರಲ್ ಡೈಮೆನ್ಷನ್ ಈಸ್. ತುಂಬ ಸಿಂಪಲ್ ಆಗಿದೆ. ಶಾರ್ಟ್ ಅಂತ ಕೇಳ್ತಾ ಇರೋದು, ರೈಟ್. ಶಾರ್ಟ್ ಅಂತ ಕೇಳ್ತಾ ಇರೋದು ಏನು, ರೇಷಿಯೋ ಆಫ್ ಎಫೆಕ್ಟಿವ್ ಲೆಂತ್ ಟು ಇಟ್ಸ್ ಲೀಸ್ಟ್ ಲ್ಯಾಟರಲ್ ಡೈಮೆನ್ಷನ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 12 ಇರಬೇಕು. ಗ್ರೇಟರ್ ದೆನ್ ಇತ್ತಂದರೆ ಇದು ಲಾಂಗ್ ಇದು ಏನಾಗುತ್ತೆ, ಇದು ಶಾರ್ಟ್ ಕಾಲಮು, ಲಾಂಗ್ ಕಾಲಮು. ಇದು ಲಾಂಗ್ ಕಾಲಮ್ ಆಗುತ್ತೆ, ಇದು ಲಾಂಗ್ ಕಾಲಮು, ಇದು ಶಾರ್ಟ್ ಕಾಲಮ್. ಗೊತ್ತಾಯ್ತಾ? ತುಂಬ ಸಿಂಪಲ್ ಆಗಿದೆ, ನೆನ್ಪಿಟ್ಕೊಳ್ಳಿ. ಸೊ ಇದು ಯಾವ್ದು ಕೇಳಿದರೆ, ಶಾರ್ಟ್ ವಾಲ್. ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು 12, ಲೆಸ್ ದೆನ್ ಆರ್ ಈಕ್ವಲ್ ಟು 12 ಇತ್ತಂದರೆ ಅದಾಗುತ್ತೆ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ ಟೈಪ್ ಆಫ್ ಫೇಲ್ಯೂರ್ ಡಸ್ ನಾಟ್ ಡಿಟರ್ಮೈನ್ ದ ಸ್ಟ್ರೆಂತ್ ಆಫ್ ದ ಜಾಯಿಂಟ್. ಇದು ಏನಂತಂದರೆ DSS ಕ್ವಶನ್ ಇದೆ, ತುಂಬ ಸ್ವಲ್ಪ ಲೆವೆಲ್ ಚೆನ್ನಾಗೇ ಕೊಟ್ಟಿದ್ದಾರೆ ಇದು. ಸೊ ಸ್ವಲ್ಪ ನೋಡೋಣ. ಟಿಯರಿಂಗ್ ಆಫ್ ಪ್ಲೇಟ್ ಬಿಟ್ವೀನ್ ದ 2 ರಿವೆಟ್ ಹೋಲ್ಸು, ಇದು ರಿವೆಟ್ಸ್ ಇದೆ. ಸೊ ಇವೆರಡೂ ಟಿಯರ್ ಆಗುತ್ತಿದೆ. ಶಿಯರ್ ಆಫ್ ದ ಏನಿದೆ, ಇದು ಟೈಪ್ ಆಫ್ ಫೇಲಿಯರ್ ಡಸ್ ನಾಟ್ ಡಿಟರ್ಮೈನ್ ದ ಸ್ಟ್ರೆಂತ್ ಆಫ್ ದ ಜಾಯಿಂಟ್, ರೈಟ್. ಸೊ ನೋಡಿ, ಟಿಯರಿಂಗು ಆಫ್ ದ ಪ್ಲೇಟು ಇರುತ್ತೆ, ಶಿಯರಿಂಗ್ ಆಫ್ ದ ರಿವೆಟು, ಬಿಯರಿಂಗ್ ಆಫ್ ದ ರಿವೆಟು. ಇವು ಮೂರೂ ಸ್ಟ್ರೆಂತ್ ರಿಲೇಟೆಡ್ ಇದೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಎಡ್ಜ್ ಫೇಲ್ಯೂರ್ ಅಂದರೆ ಈ ಡಯಾಗ್ರಾಮ್ ನಾನು ಹಾಕಿ ಇಲ್ಲಿ ನಾನು 3 ಏನಂತಂದರೆ ರಿವೆಟ್ಸ್ ಹಾಕಿದ್ದೀನಿ. ಎಡ್ಜ್ ಫೇಲ್ಯೂರ್ ಅಂದರೆ ಇಲ್ಲಾದರೂ ಫೇಲ್ ಆಗುತ್ತೆ, ಅಥವಾ ಈ ಥರ ಫೇಲ್ ಆಗ್ಬೋದು, ಈ ಥರ ಆಗ್ಬೋದು. ಗೊತ್ತಾಯ್ತಾ? ಸೊ ಅದು ಎಡ್ಜ್ ಕ್ರ್ಯಾಕಿಂಗು ಅದಕ್ಕೆ ಸಂಬಂಧ ಇಲ್ಲ. ಗೊತ್ತಾಯ್ತಾ? ಅದಕ್ಕೆ ಇಲ್ಲಿ ನೋಡ್ಬೋದು ಈಗ ನೀವು, ಟಿಯರಿಂಗ್ ಆಫ್ ದ ಪ್ಲೇಟ್ ರಿವೆಟ್ ಹೋಲ್ಸು, ಶಿಯರಿಂಗು, ಬಿಯರಿಂಗು 3 ಇದೆ ರಿಲೇಟೆಡ್, ರೈಟ್. ಬಟ್ ಎಡ್ಜ್ ಕ್ರ್ಯಾಕಿಂಗ್ ಇಲ್ಲ. ಯಾಕೆ ಅಂತಂದರೆ ಇದೊಂದು ಲೋಕಲ್ ಫೇಲ್ಯೂರ್ ಇದೆ, ಡ್ಯೂ ಟು ಇಂಪ್ರಾಪರ್ ಎಡ್ಜ್ ಡಿಸ್ಟೆನ್ಸ್ ಇದ್ದವ್ರಿಗೋಸ್ಕರ ಆಗುತ್ತೆ ಅದು. ಗೊತ್ತಾಯ್ತಾ? ಸೊ ಅದಕ್ಕೆ ಇದು ಆನ್ಸರ್ ಯಾವುದಾಗುತ್ತೆ, ಡಸ್ ನಾಟ್ ಡಿಟರ್ಮೈನ್ ಅಂತ ಕೇಳ್ತಾ ಇರ್ತಾರೆ ಅವರು. ಸೊ ಡಿ ಓನ್ಲಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್, effective length of compression flange for simply supported beam with ends compression on the flange fully restrained for lateral bending is, right. Effective length ಕೇಳ್ತಾ ಇದ್ದಾರೆ compression flange ಗೆ. So simply supported beams under bending, effective length of the compression flange depends on lateral restrain condition. restrain ಅಂತಂದ್ರೆ lateral ಆಗಿ ಕಂಡೀಷನ್ಸ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ರೈಟ್. So ends of the compression flange are fully restrained against the lateral bending, that is IS 456 2000 gives. Okay, so the effective length of compression is 0.85 into span ಆಗುತ್ತೆ. L is equal to 0.85 into span ಆಗುತ್ತೆ. ನೆಕ್ಸ್ಟ್, ಸೊ ಇದು ಯಾವುದಿದೆ ಕ್ವಶನ್ ಅಂತಂದ್ರೆ ಬಕ್ಲಿಂಗ್ ಲೋಡ್ ಮೇಲೆ ಇದೆ. ಇಲ್ಲಿ ಕಂಡೀಷನ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಅದರದ್ದು ಫಾರ್ಮುಲಾ ಕೊಟ್ಟಿದ್ದಾರೆ. ಬೋತ್ ಎಂಡ್ಸ್ ಫಿಕ್ಸ್, ಒನ್ ಎಂಡ್ ಇಂಚ್, ಒನ್ ಅದರ್ ಎಂಡ್ ಈಸ್ ಫಿಕ್ಸ್, ರೈಟಾ. ಒನ್ ಎಂಡ್ ಫಿಕ್ಸ್ ಅಂಡ್ ಅದರ್ ಎಂಡ್ ಈಸ್ ಫ್ರೀ. ಸೊ ಬೋತ್ ಎಂಡ್ಸ್ ಆರ್ ಫಿಕ್ಸ್. ಸೊ ಇದ್ರ ಪ್ರಕಾರ ಫಾರ್ಮುಲಾ ನೋಡೋಣ. ಈಗ ನಿಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಫಸ್ಟ್ ಕಾಲಮ್ ಬಕ್ಲಿಂಗ್ ಪ್ರಾಬ್ಲಮ್ ಯಾವುದು ಫಾರ್ಮುಲಾ ಏನಿದೆ ಅಂದರೆ π² EI/LE². ದಿಸ್ ಇಸ್ ಅ ಇರ್ಲರ್ಸ್ ಫಾರ್ಮುಲಾ, ಆಯ್ತಾ, ಬಕ್ಲಿಂಗ್ ಫಾರ್ಮುಲಾ. LE ಏನಿದೆ ಇದರಲ್ಲಿ ಎಫೆಕ್ಟಿವ್ ಲೆಂತ್ ಇದೆ. ಎಫೆಕ್ಟಿವ್ ಲೆಂತ್ ಆಫ್ ದ ಫ್ಯಾಕ್ಟರ್ ಏನಿದೆ ಎಂಡ್ ಕಂಡೀಷನ್ ಮೇಲೆ ಡಿಪೆಂಡ್ ಇದೆ. ಈಗ ಒಂದು ಬೋತ್ ಹೆಂಡ್ ಹಿಂಜ್ ಇತ್ತು ಅಂತಂದ್ರೆ ಎಫೆಕ್ಟಿವ್ ಲೆಂತ್ ಏನಾಗುತ್ತೆ, ಸೇಮ್ ಇರುತ್ತೆ. 2 ಹಿಂಜ್ ಇತ್ತಂದ್ರೆ ಎಫೆಕ್ಟಿವ್ ಲೆಂತ್ ಸೇಮ್ ಇರುತ್ತೆ. ಒನ್ ಎಂಡ್ ಫಿಕ್ಸ್ ಅದರ್ ಎಂಡ್ ಹಿಂಜ್ ಇತ್ತಂತಂದ್ರೆ ಎಫೆಕ್ಟಿವ್ ಲೆಂತ್ 0.7 ಟೈಮ್ಸು, ಅಂದರೆ 30 ಟೈಮ್ಸು 30% ಕಮ್ಮಿ ಆಗ್ಬಿಡುತ್ತೆ. ಒನ್ ಎಂಡ್ ಫಿಕ್ಸ್ ಇದು ಅದರ್ ಎಂಡ್ ಫ್ರೀ ಇತ್ತಂದ್ರೆ ಡಬಲ್ ಆಗ್ಬಿಡುತ್ತೆ. ಒನ್ ಫ್ರೀ ಇದೆ, ಮತ್ತೊಂದು ಅಪೋಸಿಟ್ ಓಪನ್ ಇದೆ, ಆಯ್ತಾ. ಅವಾಗ ಏನಾಗುತ್ತೆ, ಡಬಲ್ ಆಗುತ್ತೆ ಎಫೆಕ್ಟಿವ್ ಲೆಂತ್. ಸೊ 2 ಟೈಮ್ಸ್ ಇದೆ,
ರೈಟ್. ಎರಡೂ ಕಡೆ ಹಿಂಜ್ ಇತ್ತಂದ್ರೆ ಸೇಮ್ ಇರುತ್ತೆ. ಒನ್ ಫಿಕ್ಸ್ ಇತ್ತು, ಇನ್ನೊಂದು ಹಿಂಜ್ ಇತ್ತು ಅಂತಂದ್ರೆ 30% ಕಮ್ಮಿ ಆಗುತ್ತೆ. ಬೋತ್ ಎಂಡ್ ಫಿಕ್ಸ್ ಇತ್ತು ಅಂತಂದ್ರೆ ಅರ್ಧ ಆಗ್ಬಿಡುತ್ತೆ. ಗೊತ್ತಾಯ್ತಾ? ಈ ತರ ನೆನ್ಪಿಟ್ಕೊಳ್ಳಿ. ಬಕ್ಲಿಂಗ್ ಲೋಡ್ಗೆ ಈಗ ಬೋತ್ ಎಂಡ್ಸ್ ಹಿಂಜ್ ಇತ್ತಂದ್ರೆ ಪೈ ಸ್ಕ್ವೇರ್ ಇ ಬೈ ಎಲ್ ಸ್ಕ್ವೇರ್, ಪೈ ಸ್ಕ್ವೇರ್ ಬೈ 0.7 ಎಲ್ ಸ್ಕ್ವೇರ್. ಆಯ್ತಾ? ಒನ್ ಎಂಡ್ ಫಿಕ್ಸ್, ಅದರ್ ಎಂಡ್ ಫ್ರೀ, ಮತ್ತೆ ಇನ್ನೊಂದು ಬೋತ್ ಎಂಡ್ಸ್ ಆರ್ ಫಿಕ್ಸ್ಡ್, ಪೈ ಸ್ಕ್ವೇರ್ ಇ ಬೈ 0.5 ಎಲ್ ಸ್ಕ್ವೇರ್. ಈ ಬೋತ್ ಎಂಡ್ಸ್ ಹಿಂಜ್ ಅಂತಂದ್ರೆ ಪೈ ಸ್ಕ್ವೇರ್ ಇ ಐ ಬೈ ಎಲ್ ಸ್ಕ್ವೇರ್ ಅಂತ ಫಾರ್ಮುಲಾ ಇದೆ. ಪೈ ಸ್ಕ್ವೇರ್ ಇ ಐ ಬೈ ಎಲ್ ಸ್ಕ್ವೇರ್. ಸೊ ಎ ಈಸ್ 3, A is 3, B is 4, C is 1, D is 2. ಗೊತ್ತಾಯ್ತಾ? Which of the following is a statement are not advantage of steel welded joint? ಸ್ಟೀಲ್ ವೆಲ್ಡೆಡ್ ಜಾಯಿಂಟ್ ಯಾವುದಿದೆ ಅಂತ ಕೇಳ್ತಾ ಇರೋದು, ರೈಟ್. ಸೊ ಇದಕ್ಕೆ ನೋಡಿ, ಅಡ್ವಾಂಟೇಜಸ್ ಏನಿದೆ ಸ್ಟೀಲ್ ವೆಲ್ಡೆಡ್ ಜಾಯಿಂಟ್ ನೋಡೋಣ. ಇಂಟರ್ನಲ್ ಸ್ಟ್ರೆಸಸ್ ಅಂಡ್ ವಾರ್ಪಿಂಗ್ ಆರ್ ಪ್ರೊಡ್ಯೂಸ್ ಡ್ಯೂ ಟು ಅನ್ಈವನ್ ಹೀಟಿಂಗ್ ಅಂಡ್ ಕೂಲಿಂಗ್. ಇಂಟರ್ನಲ್ ಸ್ಟ್ರೆಸಸ್ ಯಾವ ತರ ಆಗುತ್ತೆ ಅಂತಂದ್ರೆ ಅನ್ಈವನ್ ಹೀಟಿಂಗ್ ಮತ್ತೆ ಕೂಲಿಂಗ್ ಇಂದ ಆಗುತ್ತೆ, ರೈಟ್. ಸೊ ಇದು ಏನಿದೆ ಆಕ್ಚುಲಿ ಇದು ಡಿಸ್ಅಡ್ವಾಂಟೇಜ್ ಇದೆ, ಇದೊಂದು ಅಡ್ವಾಂಟೇಜ್ ಇಲ್ಲ. ಕಂಪ್ಲೀಟ್ ರಿಜಿಡ್ ಜಾಯಿಂಟ್ಸ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್. ಸೊ ಇದೇನಿದೆ ಇದು ಅಡ್ವಾಂಟೇಜ್ ಇದೆ ಅಂತಂದ್ರೆ ರಿಜಿಡ್ ಜಾಯಿಂಟ್ ನಾವು ಪ್ರೊವೈಡ್ ಮಾಡ್ಬೋದು ವೆಲ್ಡೆಡ್ ಜಾಯಿಂಟ್ ಯೂಸ್ ಮಾಡಿ, ರೈಟ್. ಸ್ಪೀಡ್ ಆಫ್ ಫ್ಯಾಬ್ರಿಕೇಶನ್ ಇಸ್ ಹೈಯರ್ ವಿತ್ ದ ವೆಲ್ಡಿಂಗ್ ಪ್ರೋಸೆಸ್, ರೈಟ್. ಎಸ್, ಇದನ್ನು ಒಂದು ಅಡ್ವಾಂಟೇಜ್ ಇದೆ, ಯಾಕೆಂದ್ರೆ ಸ್ಪೀಡ್ ಅಪ್ ಮಾಡ್ಬೋದು ರಿವಿಟೆಡ್ ಬೋಲ್ಟೆಡ್ ಕನೆಕ್ಷನ್ಸ್ ಯೂಸ್ ಮಾಡಿದ್ರೆ. ಕಂಪೇರ್ ಟು ಅವೆರಡು ಮಾಡಿದ್ರೆ ಇದು ಫಾಸ್ಟ್ ಆಗಿ ಮಾಡ್ಬೋದು. ಓವರ್ ಆಲ್ ವೇಟ್ ಆಫ್ ಸ್ಟ್ರಕ್ಚರಲ್ ಸ್ಟೀಲ್ ಇಸ್ ರಿಕ್ವೈರ್ಡ್ ಇಸ್ ರಿಡ್ಯೂಸ್ ಬೈ ದ ಯೂಸ್ ಆಫ್ ವೆಲ್ಡೆಡ್ ಜಾಯಿಂಟ್. ಸೊ ಇದನ್ನು ಕರೆಕ್ಟ್ ಆಗಿದೆ. ಸೊ ಇದು ಎ ಒಂದಷ್ಟೇ ಇದೊಂದು ಅಡ್ವಾಂಟೇಜ್ ಇಲ್ಲ, ಡಿಸ್ಅಡ್ವಾಂಟೇಜ್ ಇದೆ. ರಿಮೈನಿಂಗ್ ಎಲ್ಲನೂ ಅಡ್ವಾಂಟೇಜ್ ಇದೆ, ರೈಟ್. ನೆಕ್ಸ್ಟ್, semi-official technical body called Indian Road Congress was formed in the year. ಸೊ 1934 ಅಲ್ಲಿ ಮಾಡಿದ್ದಾರೆ. ಸೊ ಇದು ಯಾಕೆ ಮಾಡಿದ್ದಾರೆ ಅಂದರೆ ರೋಡ್ ಡೆವಲಪ್ಮೆಂಟು, ರೋಡ್ ರಿಸರ್ಚ್ ವರ್ಕು ಎಲ್ಲ ಮಾಡೋಕ್ಕೆ ಇಂಡಿಯನ್ ರೋಡ್ ಕಾಂಗ್ರೆಸ್ನ ಮಾಡಿದ್ರು ಅವಾಗ, ರೈಟ್. 1934 ಅಲ್ಲಿ ಮಾಡಿದ್ರು, ರೈಟ್. ಸೊ ಇದರಲ್ಲಿ ಏನಂತಂದರೆ 3 ಪ್ಲಾನ್ಸ್ ಇದೆ, ನಿಮ್ಗೆ ಗೊತ್ತಿದೆ. 20 year ಪ್ಲಾನ್ಸು, ಒಂದು ನಾಗ್ಪುರ್ ಪ್ಲಾನು, ಆಯಿತಾ, ನಾಗ್ಪುರ್ ಪ್ಲಾನು, ಬಾಂಬೆ ಪ್ಲಾನು, ಆಯಿತಾ. ಸೊ ಅವು ಮೂರನ್ನು ನೋಡ್ಕೊಳ್ಳಿ, ಅದರಲ್ಲಿ ಡೆನ್ಸಿಟಿ ಎಷ್ಟಿದೆ ಅದ್ರ ಮೇಲೆ ಕೇಳ್ತಾರೆ. ಟೈಮ್ elapsed ಡ್ಯೂರಿಂಗ್ ಇಮೋಷನಲ್ ಸೆನ್ಸೇಷನ್ ಅಂಡ್ ಅದರ್ ಮೆಂಟಲ್ ಡಿಸ್ಟರ್ಬೆನ್ಸ್ ಸಚ್ ಆಸ್ ಫಿಯರ್, ಆಂಗರ್ ಆರ್ ಎನಿ ಅದರ್ ಇಮೋಷನಲ್ ಫೀಲಿಂಗ್ಸ್ ಲೈಕ್ ಸೂಪರ್ಸ್ಟಿಷನ್ ಈಸ್ ಕಾಲ್ಡ್ ಆಸ್, ರೈಟ್. ಸೊ ಇದೇನಾಗುತ್ತೆ ಅಂತ ಕೇಳ್ತಾ ಇರೋದು. ಎಲ್ಲರೂ ಡೈರೆಕ್ಟ್ ಆಗಿ ಇಮೋಷನ್ ಟೈಮ್ ಅಂತ ಹಾಕ್ತಾರೆ, ಬಟ್ ಇದರಲ್ಲಿ PIEV ಥಿಯರಿ ಅಂತ ಬರುತ್ತೆ. ಇದು PIEV ಥಿಯರಿ, ಇವು 4 ನೆನ್ಪಿಟ್ಕೋಬೇಕು. P is perception time. So senses to perceive a stimulus not related to emotions. Emotion time ಅಂತಂದ್ರೆ ಇಮೋಷನಲ್ ಸೆನ್ಸಸ್ ಲೈಕ್ ಫಿಯರ್, ಆಂಗರ್ ಸೀಮ್ಸ್ ಕರೆಕ್ಟ್, ಆಯ್ತಾ. ಸೊ ಇದು ಏನಿದೆ ಇಮೋಷನಲ್ ಯಾವುದಿರುತ್ತೆ ಅದ್ರ ಮೇಲೆ. ವೈಲೇಷನ್ ಟೈಮ್ ಅಂತಂದ್ರೆ ಟೈಮ್ ಟೇಕನ್ ಟು ಮೇಕ್ ಡಿಸಿಷನ್ ಆರ್ ಎನ್ ವಾಲಂಟರಿ ಆಕ್ಷನ್. ಸೊ ಸಡನ್ ಆಗಿ ಯಾರಾದ್ರೂ ಬಂದ್ರೆ ನಾವು ಬ್ರೇಕ್ ಹಾಕ್ಬೇಕಾ ಬೇಡವಾ, ಇಲ್ಲ ಪಾಸ್ ಆಗ್ತಾರ ಅಂತ ನಾವು ನೋಡ್ತೀವಿ ನೋಡಿ, ಅದು ಒಂದು. ಇಂಟಲೆಕ್ಷನ್ ಟೈಮ್ ಅಂದ್ರೆ ಟೈಮ್ ಇನ್ವಾಲ್ವ್ಡ್ ಇನ್ ಥಿಂಕಿಂಗ್ ಆರ್ ಇಂಟಲೆಕ್ಚುವಲ್ ಪ್ರೊಸೆಸಿಂಗ್. ಬ್ರೇಕ್ ಹಾಕ್ಲಾ ಬೇಡವಾ, ಇದು ಇಂಟಲೆಕ್ಷನ್ ಟೈಮ್. ವೈಲೇಷನ್ ಟೈಮ್ ಅಂತಂದ್ರೆ ಡಿಸಿಷನ್ ತಗೊಂಡು ಬ್ರೇಕ್ ಹಾಕ್ಬಿಡೋದು, ಸೊ ಅದು ವೈಲೇಷನ್ ಟೈಮ್ ಆಗುತ್ತೆ. ಸೊ ಇಮೋಷನ್ ಟೈಮ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. PIEV ಥಿಯರಿ ಇದರದ್ದು ಒಂದು ಕಾನ್ಸೆಪ್ಟ್ ಇದೆ. ವಿಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ ಆರ್ ದ ಅಡ್ವಾಂಟೇಜ್ ಆಫ್ ಪ್ರೊವೈಡಿಂಗ್ ಸೂಪರ್ ಎಲಿವೇಶನ್ ಆನ್ ದ ಕರ್ವ್ಸ್ ಇನ್ ದ ರೋಡ್. ಕರ್ವ್ಸ್ ಇನ್ ದ ರೋಡ್ ಅಲ್ಲಿ ಇದರಲ್ಲಿ ಏನಂತಂದ್ರೆ ಸೂಪರ್ ಎಲಿವೇಶನ್ ಯಾಕೆ ಪ್ರೊವೈಡ್ ಮಾಡ್ತಾರೆ? ಇನ್ಕ್ರೀಸ್ ವಾಲ್ಯೂಮ್ ಆಫ್ ದ ಟ್ರಾಫಿಕ್, ಗೊತ್ತಿಲ್ಲ, ಅದು ನೋಡೋಣ. ಹೈಯರ್ ಸ್ಪೀಡ್ ವಿತೌಟ್ ಡೇಂಜರ್ ಆಫ್ ಓವರ್ ಟರ್ನಿಂಗ್. Water can be drained off easily, therefore there is no necessity of providing the gutter on the outer edge of the road. ಇವು 3 ಸ್ಟೇಟ್ಮೆಂಟ್ ನೋಡಿದಾಗ ಅವ್ರು ಏನು ಕೇಳ್ತಾ ಇದ್ದಾರೆ? ಅಡ್ವಾಂಟೇಜ್ ಕೇಳ್ತಾ ಇದ್ದಾರೆ, ರೈಟ್. ಸೊ ಅಡ್ವಾಂಟೇಜಸ್ ಇಲ್ಲಿ ನೋಡಿ. ಇನ್ಕ್ರೀಸ್ ವಾಲ್ಯೂಮ್ ಆಫ್ ಟ್ರಾಫಿಕ್, ಸೂಪರ್ವಿಷನ್ ಡಸ್ ನಾಟ್ ಡೈರೆಕ್ಟ್ಲಿ ಇನ್ಕ್ರೀಸ್ ದ ಟ್ರಾಫಿಕ್ ವಾಲ್ಯೂಮ್. ಇಟ್ ಓನ್ಲಿ ಮೇಕ್ಸ್ ಕರ್ವ್ ಸೇಫರ್, ಅಲೋಸ್ ಹೈಯರ್ ಸ್ಪೀಡ್. ಸೊ ದಿಸ್ ಇಸ್ ನಾಟ್ ಎ ಡೈರೆಕ್ಟ್ ಅಡ್ವಾಂಟೇಜ್, ಇದು ಅಡ್ವಾಂಟೇಜ್ ಅಲ್ಲ. ಸೊ ದಿಸ್ ಈಸ್ ದ ಮೇನ್ ಅಡ್ವಾಂಟೇಜ್ ಆಫ್ ಸೂಪರ್ ಎಲಿವೇಶನ್. ಏನು ಅಂತಂದ್ರೆ ಹೈಯರ್ ಸ್ಪೀಡ್ ವಿತೌಟ್ ಡೇಂಜರ್ ಆಫ್ ಓವರ್ ಟರ್ನಿಂಗ್. ಕರೆಕ್ಟಾಗಿ ಅದಕ್ಕೆ ನಾವು ಸೂಪರ್ ಎಲಿವೇಶನ್ ಮಾಡ್ತೀವಿ ತಾನೆ ಟರ್ನಿಂಗ್ ಅಲ್ಲಿ. ಸೊ ಅದಕ್ಕೆ ಮಾಡೋದು ಇದು. ವಾಟರ್ ಡ್ರೈನೇಜ್ ಹೆಲ್ಪ್ ಆಗುತ್ತೆ. ಗಟರ್ ಈಸ್ ಸ್ಟಿಲ್ ರಿಕ್ವೈರ್ಡ್, ಸೊ ನೋ ನೆಸೆಸಿಟಿ ಆಫ್ ಗಟರ್ ಈಸ್ ಇನ್ಕರೆಕ್ಟ್. ಸೊ ಆನ್ಸರ್ ಏನಾಗುತ್ತೆ? ಇದು ಬಿ ಓನ್ಲಿ ಆಗುತ್ತೆ, ಬಿ ಓನ್ಲಿ. ಇದು ನೋಡಿದ್ರೆ ಗೊತ್ತಾಗ್ತದೆ ನಮಗೆ. ನೆಕ್ಸ್ಟ್, ರೇಡಿಯಸ್ ಆಫ್ ಎ ಹಾರಿಜಾಂಟಲ್ ಸರ್ಕ್ಯುಲರ್ ಕರ್ವ್ ಇಸ್ 100 ಮೀಟರ್. ಡಿಸೈನ್ ಸ್ಪೀಡ್ ಈಸ್ 50 km/h. ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ನೀಡೆಡ್ ಇಫ್ ನೋ ಸೂಪರ್ ಎಲಿವೇಶನ್ ಇಸ್ ಪ್ರೊವೈಡೆಡ್. ನೋಡಿ,
ನೋ ಸೂಪರ್ ಎಲಿವೇಶನ್ ಇಸ್ ಪ್ರೊವೈಡೆಡ್ ಅಂತ ಯಾವಾಗ ಕೊಡ್ತಾರೆ ಆಯ್ತಾ, ನೋಡಿ ಏನೇನು ಮಾಡಬೇಕು. ಫಸ್ಟ್ ರೇಡಿಯಸ್ 100 ಇದೆ, ಅದನ್ನು ನಾನು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೋತೀನಿ, ಯಾವುದು ಡಿಸೈನ್ ಸ್ಪೀಡ್ನ. ಸೊ ಫಸ್ಟ್ ಏನಂತಂದ್ರೆ ಎಫ್ ಈಕ್ವಲ್ಸ್ ಟು ವಿ ಸ್ಕ್ವೇರ್ ಬೈ ಜಿ ಆರ್ ಫಾರ್ಮುಲಾ ಇದೆ, ರೈಟ್. ಸೊ ಅದನ್ನ ಏನಂತಂದ್ರೆ ಯೂಸ್ ಮಾಡ್ಕೊಂಡ್ಬಿಟ್ಟು, ಸೊ ಇದನ್ನ ಯಾವಾಗ ನೋ ಸೂಪರ್ ಎಲಿವೇಶನ್ ಅಂತ ಕೊಟ್ಟಾಗ ನಾವು ಇದನ್ನು ಯೂಸ್ ಮಾಡ್ತೀವಿ. ಇ ಪ್ಲಸ್ ಎಫ್ ಈಕ್ವಲ್ಸ್ ಟು ವಿ ಸ್ಕ್ವೇರ್ ಬೈ ಜಿ ಆರ್. ದಿಸ್ ಈಸ್ ಅ ಫಾರ್ಮುಲಾ ಆಕ್ಚುಲಿ. So this is 0 they have given. So I am eliminating this. I am directly only taking this. So v square by gr. ಆಯ್ತಾ, f is equal to v square by gr. So v ಇದು ಏನು ಕ್ಯಾಲ್ಕುಲೇಟ್ ಮಾಡಿರೋದು, g ಇದು 9.81, ಇದು 100 ಇದೆ ರೇಡಿಯಸ್. ಇದು ಮಾಡಿದಾಗ ಏನು ಬರುತ್ತೆ, ಇದು ಮಾಡಿದಾಗ ಇದ್ರದ್ದು ಬರುತ್ತೆ ವ್ಯಾಲ್ಯೂ 0.19, ಫ್ರಿಕ್ಷನ್ ಬರುತ್ತೆ f 0.19, ರೈಟ್, 0.19. ಸೊ ಇದ್ರದ್ದು ಫ್ರಿಕ್ಷನ್ ಆನ್ಸರ್ ಎಷ್ಟಾಗುತ್ತೆ, ಇದು 0.19. ತುಂಬ ಇಂಪಾರ್ಟೆಂಟ್ ಇದೆ. ನೋ ಸೂಪರ್ ಎಲಿವೇಶನ್ ಅಂತಂಗ ಅದು ಮಾಡಬೇಕು, ರೈಟ್. ಸೊ ಇಲ್ಲ ಅಂತಂದ್ರೆ ಅದನ್ನ ಮಾಡಿ ನೋಡಬೇಕು, ಅದು 7%ಗಿಂತ ಜಾಸ್ತಿ ಬರಬಾರ್ದು, ಅದು ನಿಮ್ಗೆ ಗೊತ್ತಿದೆ, ರೈಟ್. ಇದರಲ್ಲಿ 3 ಇದೆ, 7%ಗಿಂತ ಜಾಸ್ತಿ ಬರಬಾರ್ದು, ಫ್ರಿಕ್ಷನು 0.15ಗಿಂತನೂ ಕಮ್ಮಿ ಬರಬಾರ್ದು, ರೈಟ್. ಸೊ ಕಮ್ಮಿ ಬಂದ್ರೆ ಸ್ಪೀಡ್ ಕಮ್ಮಿ ಮಾಡಬೇಕಾಗುತ್ತೆ, ಗೊತ್ತಾಯ್ತಾ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಮ್ಯಾಚ್ ದ ಫಾಲೋವಿಂಗ್ ಟೈಪ್ ಆಫ್ ಬ್ರಿಡ್ಜು ಎಕ್ಸಾಂಪಲ್ಸ್ ಇದೆ. ಮೂವೇಬಲ್ ಸ್ಟೀಲ್ ಬ್ರಿಡ್ಜ್, ಆರ್ ಸಿ ಬ್ರಿಡ್ಜ್, ಟೆಂಪ್ರರಿ ಬ್ರಿಡ್ಜ್, ಸೆಮಿ ಪರ್ಮನೆಂಟ್ ಬ್ರಿಡ್ಜ್. ಸೊ ಅದಕ್ಕೆ ಯಾವ್ಯಾವ್ದು ಏನೇನು ಇರುತ್ತೆ ಎಲಿಮೆಂಟ್ಸ್ ಅನ್ನು ನೋಡೋಣ. ಮೂವೇಬಲ್ ಸ್ಟೀಲ್ ಬ್ರಿಡ್ಜ್ಗೆ ಬ್ಯಾಸ್ಕಲ್ ಬ್ರಿಡ್ಜ್ ಅಂತಾನು ಅಂತಾರೆ, ರೈಟ್. ಇಸ್ ಅ ಕೌಂಟರ್ ವೇಟ್ ಇದು. ಆರ್ ಸಿ ಸಿ ಬ್ರಿಡ್ಜ್ ಟಿ ಬಿ ಮತ್ತೆ ಸ್ಲ್ಯಾಬ್ ಇರುತ್ತೆ, ರೈಟ್. ಟೆಂಪ್ರರಿ ಬ್ರಿಡ್ಜ್ ಅಂತಂದ್ರೆ ಫೇರ್ ಇಸ್ ಯೂಸ್ ಫಾರ್ ಟೆಂಪ್ರರಿ ಕ್ರಾಸಿಂಗ್ಸ್. ಸೆಮಿ ಪರ್ಮನೆಂಟ್ ಅಂತಂದ್ರೆ ಕಾಸ್ವೇಜ್ ಇರುತ್ತೆ, ಅಂದ್ರೆ ಕಾಸ್ವೇಜ್ ಇಸ್ ನಥಿಂಗ್ ಬಟ್ ಈ ತರ ಇರುತ್ತೆ ನೋಡಿ, ರೈಟ್. ಸೊ ಈ ತರ ಇದು ಈ ತರ ಡೌನ್ ಬಂದು ಅಪ್ ಹೋಗ್ತೀರಾ. ಸೊ ಇದ್ರ ಮೇಲೆ ಯಾವಾಗ ವಾಟರ್ ಜಾಸ್ತಿ ಬರುತ್ತೆ ಅದರ ಮೇಲ್ಗಡೆಯಿಂದ ಫ್ಲೋ ಆಗ್ಬಿಡುತ್ತೆ, ರೈಟ್. ಅದು ಕಾಸ್ವೇಸ್ ಅಂತ ಅಂತಾರೆ. ಸೊ 2143 ಸೊ ಇದು ಆಪ್ಷನ್ ಆಗುತ್ತೆ. ಮೂವೇಬಲ್ ಸ್ಟೀಲ್ ಬ್ರಿಡ್ಜು, ಆರ್ ಸಿ ಸಿ ಬ್ರಿಡ್ಜು, ಅದಕ್ಕೆ ಏನು ಅಂತಂದ್ರೆ ಅದ್ರ ಕಾಂಪೋನೆಂಟ್ಸ್ ಕೊಟ್ಟಿದ್ದಾರೆ, ಅದು ಮ್ಯಾಚ್ ಮಾಡೋದಿದೆ. ಇದರಲ್ಲಿ ಏನು ಎಕ್ಸ್ಪ್ಲನೇಷನ್ ಜಾಸ್ತಿ ಬೇಕಾಗಿಲ್ಲ. ವಿಚ್ ಅಮಂಗ್ ದ ಫಾಲೋವಿಂಗ್ ಆರ್ ದ ಮೇನ್ ಫಂಕ್ಷನ್ ಆಫ್ ಮಾರ್ಷಲಿಂಗ್ ಯಾರ್ಡ್, ಗೂಡ್ಸ್ ಯಾರ್ಡ್. ಇದು ಆರ್ ಸಿ ಸಿ, ಇದು ರೈಲ್ವೆ ಕ್ವಶನ್ ಇದೆ ನೋಡಿ. ಮಾರ್ಷಲಿಂಗ್ ಯಾರ್ಡು, ಗೂಡ್ಸ್ ಯಾರ್ಡ್ ಅಂತಂದ್ರೆ ಎಲ್ಲಿ ಗೂಡ್ಸ್ನ ಲೋಡಿಂಗ್ ಅನ್ಲೋಡಿಂಗ್ ಮಾಡ್ತಾರೆ ನೋಡಿ, ರೈಟ್. ಅದು ಇದು. ಸೊ ಏನಿದೆ ಮಾರ್ಷಲಿಂಗ್ ಯಾರ್ಡ್, ಗೂಡ್ಸ್ ಯಾರ್ಡ್ ಅಂತಂದ್ರೆ ರಿಸೆಪ್ಷನ್ ಆಫ್ ಗೂಡ್ಸ್ ಟ್ರೈನ್ಸ್. ಮಾರ್ಷಲಿಂಗ್ ಯಾರ್ಡ್ ರಿಸೀವ್ಸ್ ದ ಇನ್ಕಮಿಂಗ್ ಗೂಡ್ಸ್ ಟ್ರೈನ್ಸ್, ಆಯ್ತಾ. ಇನ್ಕಮಿಂಗ್ ಗೂಡ್ಸ್ ಏನಿದೆ ಅದು. ಸಾರ್ಟಿಂಗ್ ಆಫ್ ಗೂಡ್ಸ್ ವ್ಯಾಗನ್ಸ್. ವ್ಯಾಗನ್ಸ್ ಆರ್ ಸಾರ್ಟೆಡ್ ಅಕಾರ್ಡಿಂಗ್ ಟು ದೇರ್ ಡೆಸ್ಟಿನೇಷನ್. ಎಲ್ಲಿ ಹೋಗೋದಿದೆ ಅದ್ರ ಮೇಲೆ ಡಿಪೆಂಡ್ ಅವ್ರು ಸಾರ್ಟ್ ಮಾಡ್ತಾರೆ, ರೈಟ್. ಗೂಡ್ಸ್ ಟ್ರೈನ್ಸ್ ಎಲ್ಲೆಲ್ಲಿ ಹೋಗೋದಿದೆ ರೀಗ್ರೂಪ್ ಮಾಡಿ ಅದನ್ನ ಡಿಫ್ರೆಂಟ್ ಡೆಸ್ಟಿನೇಷನ್ ಕಳಿಸ್ತಾರೆ. ಪ್ರೊವೈಡ್ ಫೆಸಿಲಿಟಿ ಫಾರ್ ಬುಕ್ಕಿಂಗ್ ಆಫ್ ಪ್ಯಾಸೆಂಜರ್ಸ್. ಇದು ಬರೋದಿಲ್ಲ ಇದರಲ್ಲಿ. ಇವು 3 ಕರೆಕ್ಟ್ ಆಗಿದೆ, ರೈಟ್. ಸೊ ಎ ಬಿ ಸಿ 3 ಕರೆಕ್ಟ್ ಆಗಿದೆ, ಎ ಬಿ ಸಿ, ರೈಟ್. ಎ ಬಿ ಸಿ. ಸೊ ಇಲ್ಲಿ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2. ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ರೋಡ್ ಯೂಸರ್ಸ್ ಮೇ ಬಿ ಐದರ್ ಪರ್ಮನೆಂಟ್ ಆರ್ ಟೆಂಪ್ರರಿ. ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಪರ್ಮನೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫಟಿಗ್, ಆಲ್ಕೋಹಾಲ್ ಆರ್ ಡ್ರಗ್ಸ್ ಅಂಡ್ ಇಲ್ನೆಸ್. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಕರೆಕ್ಟ್ ಇನ್ ರೆಸ್ಪೆಕ್ಟ್ ಆಫ್ ಅಬೋವ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇರೋದು. ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಬಂದಾಗ, ರೈಟ್, ಐದರ್ ಪರ್ಮನೆಂಟ್ ಆರ್ ಟೆಂಪ್ರರಿ, ಇದು ಕರೆಕ್ಟ್ ಆಗಿದೆ, ರೈಟ್. ಯಾಕೆ ಅಂತಂದ್ರೆ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ, ಹೈಟ್ ಮೇಲೆ ಡಿಪೆಂಡ್ ಆಗುತ್ತೆ, ವಿಷನ್ ಡಿಫೆಕ್ಟ್ಸ್ ಮೇಲೆ ಆಗುತ್ತೆ, ಟೆಂಪ್ರರಿ ಇವೆಲ್ಲ ಡಿಪೆಂಡ್ ಆಗುತ್ತೆ. ಅದೇ ಪರ್ಮನೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ದ ಫಟಿಗ್, ಆಲ್ಕೋಹಾಲ್, ಡ್ರಗ್ಸ್, ಇದೇನಾಗುತ್ತೆ, ಇದು ಇನ್ಕರೆಕ್ಟ್. ಯಾಕೆ ಅಂತಂದ್ರೆ ಆಲ್ಕೋಹಾಲ್, ಡ್ರಗ್ ಇನ್ಫ್ಲುಯೆನ್ಸ್, ಇಲ್ನೆಸ್ ಆರ್ ಟೆಂಪ್ರರಿ ಕ್ಯಾರೆಕ್ಟರಿಸ್ಟಿಕ್ಸ್, ನಾಟ್ ಎ ಪರ್ಮನೆಂಟ್ ಒನ್ಸ್. ಪರ್ಮನೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ವುಡ್ ಬಿ ಇನ್ಕ್ಲೂಡ್ ಲೈಕ್ ಏಜ್, ಜೆಂಡರ್, ಬಾಡಿ ಸೈಜ್, ಕ್ರಾನಿಕ್ ಕಂಡೀಷನ್ಸ್. ಸೊ ದ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್ ಆಗುತ್ತೆ, ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್ ಆಗುತ್ತೆ, ಇದು ಗೊತ್ತಾಯ್ತಾ. ಸೊ ಇದು ನೆಕ್ಸ್ಟ್, ಡಿಫರೆನ್ಸ್ ಬಿಟ್ವೀನ್ ಟೈಮ್ ಅವೈಲೇಬಲ್ ಟು ಡೂ ಎ ಜಾಬ್, ರೈಟ್, ಅಂಡ್ ದ ಟೈಮ್ ರಿಕ್ವೈರ್ಡ್ ಟು ಡೂ ದ ಜಾಬ್ ಈಸ್ ನೋನ್ ಆಸ್, ರೈಟ್. ಇದು CPM ಪ್ರಾಬ್ಲಮ್ಸ್ ಅಲ್ಲಿ ಬರುತ್ತೆ. ಇವೆಂಟ್ ಫ್ಲೋಟ್ ಡ್ಯೂರೇಷನ್ ಕನ್ಸ್ಟ್ರೆಂಟ್. ಇವೆಂಟ್ ಅಂದ್ರೆ ಏನು, ಟೈಮ್ ಮಾರ್ಕಿಂಗ್ ಆರ್ ಸ್ಟಾರ್ಟಿಂಗ್ ಆರ್ ಫಿನಿಶಿಂಗ್ ಆಫ್ ಎನ್ ಆಕ್ಟಿವಿಟಿ, ಇದು ಇವೆಂಟ್ ಇದೆ. ಫ್ಲೋಟ್ ಅಂದ್ರೆ ಏನು, ಸಿಂಪಲ್ ಆಗಿದೆ, ಎಕ್ಸ್ಟ್ರಾ ಟೈಮ್ ಅವೈಲೇಬಲ್ ಟು ಕಂಪ್ಲೀಟ್ ಎ ಟಾಸ್ಕ್ ವಿತೌಟ್ ಡಿಲೇಯಿಂಗ್ ದ ಪ್ರಾಜೆಕ್ಟ್, ಇದು ಫ್ಲೋಟ್ ಅಂತಾರೆ. ಅಂದ್ರೆ ಏನು ಡಿಲೇ ಆಗಂಗಿಲ್ಲ, ಎಕ್ಸ್ಟ್ರಾ ಟೈಮ್ ಅವೈಲೇಬಲ್ ಇದೆ ಟು ಕಂಪ್ಲೀಟ್ ಎ ಟಾಸ್ಕ್ ವಿತೌಟ್ ಡಿಲೇಯಿಂಗ್ ದ ಪ್ರಾಜೆಕ್ಟ್. ಡಿಲೇ ಪ್ರಾಜೆಕ್ಟ್ ಅಲ್ಲಿ ಆಗ್ಬಾರ್ದು, ಆಕ್ಟಿವಿಟಿ ಅಲ್ಲಿ ಆದ್ರೂ ನಡೆಯುತ್ತೆ, ಗೊತ್ತಾಯ್ತಾ. ಟೋಟಲ್ ಟೈಮ್ ರಿಕ್ವೈರ್ಡ್ ಟು ಕಂಪ್ಲೀಟ್ ಎ ಟಾಸ್ಕ್ ಡ್ಯೂರೇಷನ್ ಅಂತಾರೆ. ಕನ್ಸ್ಟ್ರೇಂಟ್ ಅಂತಂದ್ರೆ ರೆಸ್ಟ್ರಿಕ್ಷನ್ಸ್ ಆರ್ ಲಿಮಿಟೇಷನ್ ಆನ್ ದ ಪ್ರಾಜೆಕ್ಟ್ ಸ್ಕೆಡ್ಯೂಲ್, ಅದನ್ನ ಅಂತಾರೆ. ಸೊ ಇದ್ರದ್ದು ಏನಾಗುತ್ತೆ ಆನ್ಸರ್ ಆಗುತ್ತೆ ಫ್ಲೋಟ್. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಇನ್ ಬಾರ್ ಚಾರ್ಟ್ ಪ್ಲಾನಿಂಗ್. ಬಾರ್ ಚಾರ್ಟ್ ನೀವು ನೋಡಿದ್ರಲ್ಲ, ಈ ತರ ಇರುತ್ತೆ. ಸೊ ಇದು ಸ್ಟಾರ್ಟು, ಆಮೇಲೆ ಇದು ಸ್ಟಾರ್ಟು, ಆಮೇಲೆ ಇದು ಸ್ಟಾರ್ಟು, ಆಮೇಲೆ ಈ ಕಡೆಯಿಂದ ಮತ್ತೊಂದು ಸ್ಟಾರ್ಟ್ ಆಗುತ್ತೆ.
ಸೈಮಲ್ಟೇನಿಯಸ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಇಲ್ಲಿ ಸ್ಟಾರ್ಟ್, ಈ ಥರ ಎಕ್ಸ್ ಆಕ್ಸಿಸ್ ಅಲ್ಲಿ ಏನಂತಂದರೆ ಒಂದಿರುತ್ತೆ, ಇಲ್ಲಿ ಆಕ್ಟಿವಿಟೀಸು, ಇದು ಟೈಮ್ ಇರುತ್ತೆ, ಡೇಸ್ ಆರ್ ಇನ್ ವೀಕ್ಸು, ಸೊ ಅದಿರುತ್ತೆ. ಸೊ ದ ಪ್ರೋಗ್ರೆಸ್ ಆಫ್ ದ ವರ್ಕ್ ಅಷ್ಟೇ ನಾವೇನಂತಂದರೆ ಇದರಲ್ಲಿ ನೋಡ್ಬೋದು, ಬೇರೆದೇನು ನಾವು ಇಲ್ಲಿ ನೋಡೋಕ್ಕಾಗಲ್ಲ, ರೈಟ್. ಬಟ್ ಡು ನಾಟ್ ಶೋ ಡಿಪೆಂಡೆನ್ಸಿ ಬಿಟ್ವೀನ್ ದ ಆಕ್ಟಿವಿಟೀಸ್, ರೈಟ್. ನೆಟ್ವರ್ಕ್ ಡಯಾಗ್ರಾಮಲ್ಲಿ ಇರುತ್ತೆ. ಪ್ರೋಗ್ರೆಸ್ ಆಫ್ ದ ವರ್ಕ್ ತೋರಿಸುತ್ತೆ. ಸ್ಪೇರ್ ಟೈಮ್ ಆಫ್ ದ ಆಕ್ಟಿವಿಟಿ ಕ್ಯಾನ್ ಬಿ ಡಿಟರ್ಮೈನ್, ಬರೋದಿಲ್ಲ, ಇದು ಕ್ಯಾನ್ ನಾಟ್ ಬಿ ಡಿಟರ್ಮೈನ್. ಸ್ಕೆಡ್ಯೂಲ್ ಕ್ಯಾನ್ ನಾಟ್ ಬಿ ಅಪ್ಡೇಟೆಡ್, ಇದು ಬರೋದಿಲ್ಲ. ಸೊ ಇದು ಒಂದೇ ಆಗುತ್ತೆ ಇದರಲ್ಲಿ, ಯಾವುದು ಪ್ರೋಗ್ರೆಸ್ ಆಫ್ ದ ವರ್ಕ್ ಕ್ಯಾನ್ ಬಿ ಮೆಜರ್ಡ್ ಅಷ್ಟೇ. ನಾವು ಪ್ರೋಗ್ರೆಸ್ ಅಷ್ಟೇ ನೋಡ್ಬೋದು, ಬೇರೆದೇನು ಮಾಡೋಕ್ಕೆ ಗೊತ್ತಾಗಲ್ಲ, ಇಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್, an estimate in which material deviation of the structural nature is not allowed. ಏನು ಮಟೀರಿಯಲ್ ಡಿವಿಯೇಷನ್ ಮಾಡೋಕ್ಕೆ ಬರೋದಿಲ್ಲ, ರೈಟ್. ಮಟೀರಿಯಲ್ ಡಿವಿಯೇಷನ್ ಆಫ್ ಸ್ಟ್ರಕ್ಚರಲ್ ನೇಚರ್ ಇಸ್ ನಾಟ್ ಅಲೌಡ್. ಪ್ರಿಲಿಮಿನರಿ ಸಪ್ಲಿಮೆಂಟರಿ ರಿವೈಸ್ ಯಾವಾಗ ಮಾಡ್ತೀವಿ, ಒಂದು ಆಲ್ರೆಡಿ ಎಸ್ಟಿಮೇಟ್ ನಾನು ಮಾಡಿದ್ದೀನಿ, ಅದರಲ್ಲಿ ಏನಾದರೂ ನಾನು ರೇಟ್ ಚೇಂಜ್ ಮಾಡ್ಬೇಕಂತಂದರೆ ನಾನು ಮಾಡ್ತೀನಿ. ಸೊ ಇದು 5% ಆರ್ ಟು 10% ಇರುತ್ತೆ, ಇದು ರಿವೈಸ್ ಅಂತಾರೆ. ಸಪ್ಲಿಮೆಂಟ್ರಿ ಅಂದರೆ ಏನಾದರೂ ಹೊಸದನ್ನು ಆ್ಯಡ್ ಮಾಡಿದಾಗ. ಪ್ರಿಲಿಮಿನರಿ ಎಸ್ಟಿಮೇಟ್ ಅಂತಂದರೆ ಮೊದಲೇ ಮಾಡೋದು, ಅಥವಾ ಏನಂತಂದರೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ನೋಡೋದು. ಆ್ಯನ್ಯುವಲ್ ಮೇಂಟೆನೆನ್ಸ್ ಎಸ್ಟಿಮೇಟಲ್ಲಿ ಏನು ಮಾಡ್ತೀವಿ ಅಂತಂದರೆ ಬರೀ ಸ್ಟ್ರಕ್ಚರ್ಗೆ ನಾವು ಏನು ಚೇಂಜ್ ಮಾಡೋದಿಲ್ಲ, ಬರೀ ನಾನು ಅದರ ರಿನೋವೇಷನ್ ವರ್ಕ್ ಅಷ್ಟೇ ಮಾಡ್ತೀನಿ, ಅದನ್ನು ಅಂತಾರೆ. ರಫ್ ಎಸ್ಟಿಮೇಟ್ ಮೇಡ್ ಎಟ್ ದ ಅರ್ಲಿ ಸ್ಟೇಜ್, ವೇರಿಯೇಷನ್ಸ್ ಆರ್ ಅಲೋಡ್, ರೈಟ್. ಸಪ್ಲಿಮೆಂಟ್ರಿ ಅಂತಂದರೆ ಅಡಿಷನಲ್ ವರ್ಕು, ರಿವೈಸ್ ಅಂತಂದರೆ ಚೇಂಜ್ ಇನ್ ಒರಿಜಿನಲ್ ಡಿಸೈನ್ ಮಾಡ್ತೀವಿ. ಆ್ಯನ್ಯುವಲ್ ಮೇಂಟೆನೆನ್ಸಲ್ಲಿ ಏನು ಮಾಡ್ತಾರೆ ಅಂದರೆ ಮೇಂಟೆನೆನ್ಸ್ ವರ್ಕ್ ಇರುತ್ತೆ, ಸ್ಟ್ರಕ್ಚರಲ್ ಡಿವಿಯೇಷನ್ ಮಾಡೋದಿಲ್ಲ. ಸೊ ಅದಕ್ಕೆ ಆ್ಯನ್ಯುವಲ್ ಮೇಂಟೆನೆನ್ಸ್ ಎಸ್ಟಿಮೇಟ್ ಆನ್ಸರ್ ಆಗುತ್ತೆ. ಆ್ಯನ್ಯುವಲ್ ಮೇಂಟೆನೆನ್ಸ್ ಎಸ್ಟಿಮೇಟ್ ಇಸ್ ಆನ್ಸರ್, ರೈಟ್. ಸ್ಕ್ರ್ಯಾಪ್ ವ್ಯಾಲ್ಯೂ, ಡಿಪ್ರಿಸಿಯೇಷನ್, ಔಟ್ಗೋಯಿಂಗ್ಸ್, ಮಾರ್ಕೆಟ್ ವ್ಯಾಲ್ಯೂ, ರೈಟ್. ಸ್ಕ್ರ್ಯಾಪ್ ವ್ಯಾಲ್ಯೂ, ಎಕ್ಸ್ಪೆನ್ಸಸ್ ಫಾರ್ ಮೇಂಟೈನಿಂಗ್ ಲಾಸ್, ಡಿಸ್ಮ್ಯಾಂಟಲ್ಡ್ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ, ದಿಸ್ ಈಸ್ ಸ್ಕ್ರ್ಯಾಪ್ ವ್ಯಾಲ್ಯೂ, ರೈಟ್. ಏನಿದೆ ಡಿಸ್ಮ್ಯಾಂಟಲ್ಡ್ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ. ಡಿಪ್ರಿಸಿಯೇಷನ್ ಅಂತಂದರೆ ವ್ಯಾಲ್ಯೂ ಫಿಕ್ಸ್, ಏನಂತಂದರೆ ಲಾಸ್ ಆಫ್ ವ್ಯಾಲ್ಯೂ, ಅಂದರೆ ಈಗ 10 ವರ್ಷ ಆದಮೇಲೆ ಕಮ್ಮಿ ಆಗುತ್ತೆ ತಾನೆ, ಅದು. ಔಟ್ಗೋಯಿಂಗ್ಸ್ ಅಂತಂದರೆ ಎಕ್ಸ್ಪೆನ್ಸಸ್ ಆಫ್ ದ ಮೇಂಟೈನಿಂಗ್ ಪ್ರಾಪರ್ಟಿ. ಈಗ ಮೇಂಟೈನಿಂಗ್ ಅಂತಂದರೆ ಏನಂತಂದರೆ ಸ್ಯಾನಿಟರಿ ಇರುತ್ತೆ, ವಾಟರ್ ಸಪ್ಲೈ ಇರುತ್ತೆ, ಅದ್ರದ್ದು ಬಿಲ್ಡಿಂಗ್ದು, ಆಮೇಲೆ ಬಿಲ್ಡಿಂಗ್ದು ಸ್ಟ್ರಕ್ಚರ್ದು ಎಕ್ಸ್ಪೆನ್ಸಸ್ ಇರುತ್ತೆ, ಅದು ನಮ್ಮಿಂದ ಟ್ಯಾಕ್ಸು, ಇನ್ಶೂರೆನ್ಸ್ ಮಾಡೋದು, ಅದೆಲ್ಲ ರಿಪೇರ್ ಇರುತ್ತಲ್ಲ, ಅದು ಔಟ್ಗೋಯಿಂಗ್. ಮಾರ್ಕೆಟ್ ವ್ಯಾಲ್ಯೂ ಅಂತಂದರೆ ಪರ್ಚೇಸರಿಂದ ಫಿಕ್ಸ್ ಆಗುತ್ತೆ, ರೈಟ್. ಸೊ ದ ಆನ್ಸರ್ ಫಾರ್ ಈ ಕ್ವಶನ್ಗೆ A4B3 ಸೆಕೆಂಡ್ ಒನ್, ರೈಟ್. ಸೊ ಇಲ್ಲಿವರೆಗೂ ಏನಂತಂದರೆ ನಿಮಗೆಲ್ಲ ಕ್ವಶನ್ಸ್ನ ಮಾಡಿಕೊಟ್ಟಿದ್ದೀನಿ. ಏನಂತಂದರೆ ಚಾನಲ್ನ ಚೆನ್ನಾಗಿ ನೀವು ನೋಡಿ, ವಿಡಿಯೋಗಳನ್ನ ನೋಡಿ, ಕ್ವಶನ್ಸ್ನ ಸ್ವಲ್ಪ ಅನಲೈಸ್ ಚೆನ್ನಾಗಿ ಮಾಡಿಬಿಟ್ಟು ಆನ್ಸರ್ಸ್ನ ಮಾಡಿ, ರೈಟ್. ಸೊ ಥ್ಯಾಂಕ್ ಯು, ಹ್ಯಾವ್ ನೈಸ್ ಡೇ, ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ tomorrow BWSSB JEE non-HK exam. Thank you so much.